ನಮಸ್ಕಾರ. ನಮಸ್ಕಾರ. ನಿಮ್ಮ ಶನಿವಾರದ ಸಂಜೆಯನ್ನ ನನ್ನ ಮಾತು ಕೇಳೋದಕ್ಕೆ ಮೀಸಲಿಟ್ಟಿರೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಆ, ಇವತ್ತಿನ ಸ್- ಆ, ಮಾತು ನಾವು ನಡೆಸ್ತಾ ಇರೋಂಥ ಸಂವಾದ ಹದಿಹರೆಯದಲ್ಲಿ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಮತ್ತು ಆ ಮನಸ್ಥಿತಿಯನ್ನ ಅರಿತುಕೊಂಡು ನಾವು ಪೋಷಕರು ಅವರ ಪಾಲನೆ ಹೇಗೆ ಮಾಡಬೇಕು ಅನ್ನೋಂಥದ್ದು ನನ್ನ ಮಾತಿನ ಸಾರಾಂಶವಾಗಿರುತ್ತದೆ. ಆ, ಮೊದಲನೇದಾಗಿ ಕೆಲವು ಸಲ ಅಶ್ವತ್ಥರು ಮಾತಿನಲ್ಲಿ ನನ್ನ ಡಾಕ್ಟರ್ ಅಂತ ಕರೆದ್ರು. ನಾನು ಡಾಕ್ಟರ್ ಅಲ್ಲ. ನಾನು ಮೆಂಟಲ್ ಹೆಲ್ತ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಆ, ಈಗ ಆ, ಮಾತು ಮೊದಲನೇ ಸ್ಲೈಡ್ಗೆ ಹೋಗೋಣ. ಕೆಲವು ಸ್ಲೈಡ್ಗಳಿದ್ದಾವೆ. ಮೊದಲನೇ ಸ್ಲೈಡು ನಮ್ಮ ಹದಿಹರೆಯದ ವ್ಯಾಖ್ಯೆ ಮತ್ತು ವ್ಯಾಪ್ತಿ ಏನು ಅಂತ ಹೇಳಿ, ಅಂದರೆ ಹದಿಹರೆಯದ ಡೆಫಿನಿಷನ್ ಮತ್ತು ಸ್ಕೋಪ್ ಏನು ಅನ್ನೋದು ಆಗತ್ತೆ. ಸೊ ಹದಿಹರೆಯ ಅಂತಂದರೆ ಎಲ್ಲರಿಗೂ ನಾವೆಲ್ಲರೂ ಆ ಘಟ್ಟ ದಾಟೆ ಬಂದಿರ್ತೀವಿ. ಆಮ್, ನಾ ಕೇಳ್ತಾ ಇರೋರೆಲ್ಲ ವಯಸ್ಕರು ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಇದೊಂದು ಕಿಶೋರಾವಸ್ಥೆ, ಇದು ರಂಗು ರಂಗಿನ ಕನಸುಗಳನ್ನು ಕಾಣುವಂತಹ ಒಂದು ಸಮಯ. ಹಾಗೆ ನಾವು ಮಕ್ಕಳು ಅನ್ನೋ ಘಟ್ಟನ ದಾಟಿ ವಯಸ್ಕರ ಆಗ ಮಧ್ಯದ ಸಮಯ ಆಗಿರೋದ್ರಿಂದ ಬಹಳಷ್ಟು ಬದಲಾವಣೆಗಳನ್ನು ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಜೈವಿಕವಾಗಿ, ಜೈವಿಕ ಅಂತ ಹೇಳಿದ್ರೆ ಬಯಾಲಜಿಕಲ್ ಆಗಿ ಕೂಡ ನಾವು ಬಹಳಷ್ಟು ಬದಲಾವಣೆಗಳನ್ನು ಅನುಭವಿಸಿ ಈ ಘಟ್ಟನ ದಾಟಿರ್ತೀವಿ. ಆ, ಈ ಇದು ನಾವು ಟೀನ್ ಅಂತ ಹೇಳಿದ ತಕ್ಷಣ, ಹದಿಹರೆಯ, ಟೀನ್ ಏಜ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಿ. ಟೀನ್ ಅಂದ ತಕ್ಷಣ ನಂಬರ್ ಇದೆಯಲ್ಲ, 13, ಟೀನ್ ಮತ್ತು 19 ಅಂತ ಹೇಳಿ ನಾವು ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಅಂದರೆ ಇದು 13ರಿಂದ 19ರ ನಡುವಿನ ವಯಸ್ಸು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇದನ್ನು 10ರಿಂದ 19 ಅಂತ ಹೇಳ್ತಾ ಇದೆ. ಈಗಿನ ಸಮಯದಲ್ಲಿ ಮಕ್ಕಳು ಭಾಳ ಬೇಗ ಮೆಚುರಿಟಿ, ಫಿಸಿಕಲ್ ಮೆಚುರಿಟಿ ತಲುಪೋದ್ರಿಂದ ಇದು ಬಹುಶಃ ಇದನ್ನು ನಾವು ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲಿ ಕೂಡ ನಾವು ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ನಾನು ಎಷ್ಟೊಂದು ಜನ 10ನೇ ವಯಸ್ಸಿನ ಮಕ್ಕಳನ್ನು ನಾನು ಟೀನೇಜ್ ಗ್ರೂಪ್ನಲ್ಲಿ ತಗೊಂಡು ಅವ್ರ ಜೊತೆ ಸಮಾಲೋಚನೆ ನಡೆಸಿದ್ದೇನೆ. ಮತ್ತು ಇದರ ವ್ಯಾಪ್ತಿ ಏನು ಅಂತ ಹೇಳಿದ್ರೆ ಸ್ಕೋಪ್, ನಾನು ಆಗಲೇ ಹೇಳಿದಾಗೆ ಬಾಲ್ಯದಿಂದ ಪ್ರಬುದ್ಧಾವಸ್ಥೆ. ಅಂದರೆ ನಾವು ಬಾಲ್ಯ ಅನ್ನೋದನ್ನು ಏನು ಹೇಳ್ತೀವಿ, ಚೈಲ್ಡ್ಹುಡ್ ಅನ್ನೋದನ್ನು ನಾವು ಸುಮಾರು ಶೈಶವಾವಸ್ಥೆಯಿಂದ, ಅಂದರೆ ಸುಮಾರು 4-5 ವರ್ಷದಿಂದ 15 ವರ್ಷ ಅಂತ ನಾವೇನು ಹೇಳ್ತೀವಿ. ಈ ಬಾಲ್ಯಾವಸ್ಥೆಯಿಂದ ಪ್ರಬುದ್ಧಾವಸ್ಥೆ ಅಂದರೆ 21ರ ನಂತರ, ಅಥವಾ 19ರ ನಂತರ ಅಂತಲೂ ಹೇಳ್ಬೋದು. 19ರ ನಂತರ ನಡುವಿನದು ಘಟ್ಟ ಆಗತ್ತೆ. ಈ ಸಮಯದಲ್ಲಿ ಬಹಳ ತೀವ್ರಗತಿಯಲ್ಲಿ ಇದೆಲ್ಲ ನಮಗೆ ಗೊತ್ತಿರೋ ಹಾಗೆ ನಾನು ಹೇಳಿದಾಗೆ ಮಾನಸಿಕ, ದೈಹಿಕ, ಸಾಮಾಜಿಕ ಮತ್ತು ವೈಚಾರಿಕ, ಅಂದರೆ ನಾನು ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀನಿ. ನನಗೆ ಕಾಗ್ನಿಟಿವ್ ಅನ್ನೋದಕ್ಕೆ ಕನ್ನಡದಲ್ಲಿ ಸರಿಯಾದ ಪದ ಸಿಗಲಿಲ್ಲ, ಹಾಗಾಗಿ ನಾನು ಅದನ್ನು ವೈಚಾರಿಕ ಅಂತ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಇದರ ಪ್ರಭಾವ ಏನಾಗತ್ತೆ ಅಂತ ಅಂದರೆ ಇದರಿಂದಾಗಿ ಅವರ ಈ ಘಟ್ಟದಲ್ಲಿ ಅವರು ಸಾಗ್ತಾ ಇರಬೇಕಾದ್ರೆ ಯಾವ ಥರದ ಪ್ರಭಾವ ಆಗತ್ತೆ ಅಂತ ಹೇಳಿದ್ರೆ, ಇದು ಅವರ ಭಾವನೆಗಳು, ಅವರ ಯೋಚನೆಗಳು, ಅವರ ನಿರ್ಧಾರಗಳು, ಇವುಗಳೆಲ್ಲದನ್ನೂ ಪ್ರಭಾವಿಸುತ್ತೆ. ಮತ್ತು ಇವರು ಪ್ರಪಂಚದ ಜೊತೆಗೆ ಯಾವ ರೀತಿ ಸಂವಹನೆ ನಡೆಸ್ತಾ ಇದ್ದಾರೆ, ಅಂದರೆ ಯಾವ ರೀತಿಯಲ್ಲಿ ಪ್ರಪಂಚದ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇದರಿಂದ ಎಫೆಕ್ಟ್ ಆಗುತ್ತೆ. ಆಮೇಲೆ ಈ ಫೇಸ್ನಲ್ಲಿ ಅವರು ಬಹಳಷ್ಟು ಪ್ಯಾಟ್ರನ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತಾರೆ. ಅಂದರೆ ಈಗ ಆಹಾರ ಪದ್ಧತಿ ಇರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಇರಬಹುದು, ಮತ್ತು ಕೆಲವು ಮಕ್ಕಳು ಮಾದಕ ವ್ಯಸನಗಳ ಕಡೆ ಆಕರ್ಷಿತರಾಗಬಹುದು. ಮತ್ತು ಈ ಸಮಯದಲ್ಲಿ ಕೊಂಚ ಮಟ್ಟಿಗೆ ಲೈಂಗಿಕ ಚಟುವಟಿಕೆಗಳ ಬಗ್ಗೆ ಕೂಡ ಆಸಕ್ತಿ ಹುಟ್ಟುವಂಥದ್ದು ಒಂದು ಕಾಲ ಇದು. ಹಾಗೆ ಈ ಮಕ್ಕಳು ಈ ಘಟ್ಟವನ್ನು ಸುಲಭವಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಅನ್ನೋದಾದರೆ ನಾವೇನು ಮಾಡಬೇಕು, ನಾವು ದೊಡ್ಡವರಾಗಿ, ಪೋಷಕರಿರಬಹುದು, ಉಪಾಧ್ಯಾಯರಿರಬಹುದು, ಸ್ಕೂಲ್ ಇರ್ಬೋದು, ಕಮ್ಯುನಿಟಿ ಇರ್ಬೋದು, ನಾವೇನು ಮಾಡಬೇಕು, ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ, ಅವರಿಗೆ ಮಾಹಿತಿ ಕೊಡಬೇಕಾಗತ್ತೆ.
ಆ, ಬಹಳಷ್ಟು ವಿಷಯಗಳ ಕುರಿತು ಮಾಹಿತಿ ಕೊಡಬೇಕಾಗತ್ತೆ. ಏನಂತ ಹೇಳಿದ್ರೆ ಲೈಂಗಿಕ ವಿಷಯಗಳ ಬಗ್ಗೆ ಮಾಹಿತಿ ಇರಬಹುದು, ಜೀವನ ನಡೆಸೋಕ್ಕೆ ಬೇಕಾದಂತಹ ಸ್ಕಿಲ್ಗಳ ಬಗ್ಗೆ ಮಾಹಿತಿ ಇರಬಹುದು. ಜೀವನ ನಡೆಸಬೇಕಾದಂಥ ಸ್ಕಿಲ್ಸ್ ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳೋದಾದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ, ಈಗ ನಾವು ಮಕ್ಕಳಿಗೆ ನೀನೊಂದು ಬಡ್ಜೆಟ್ ನೀನು ನಮ್ಮ ಮನೆಯ ಬಡ್ಜೆಟ್ನ ಒಂದು ವಾರಕ್ಕೆ ನೀನು ತಯಾರು ಮಾಡು ಅಂತ ಹೇಳೋಂಥದ್ದು ಇರ್ಬೋದು. ಇದು ಮುಂದೆ ಆ ಮಕ್ಕಳಿಗೆ ಬಹುಶಃ ಅವರು ಹಾಸ್ಟೆಲ್ ಸೇರಿದ್ರು, ಇನ್ನೆಲ್ಲ ಡಾರ್ಮೆಟ್ರಿ ಸೇರಿದ್ರು ಅಂತ ಹೇಳಿದ್ರೆ ಬಹುಶಃ ಈ ಒಂದು ಸ್ಕಿಲ್ ಅವರಿಗೆ ಆ ಸಮಯದಲ್ಲಿ ಉಪಯೋಗ ಆಗುತ್ತೆ. ಈ ಥರದ ನಾವು ನಾವು ನಮ್ಮ ಮಕ್ಕಳನ್ನು ಮುಂದಿನ ಘಟ್ಟಕ್ಕೆ ತಯಾರು ಮಾಡೋಂತಹ ಒಂದು ಸಮಯ ಇದು ಅಂತ ಹೇಳ್ತೀನಿ. ಆಮೇಲೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಸೇಫ್ ಮತ್ತು ಸಪೋರ್ಟಿವ್ ಎನ್ವೈರನ್ಮೆಂಟ್ ಕೊಡಬೇಕು ಅನ್ನೋದೇ ಇದರ ಉದ್ದೇಶ ಆಗಿರುತ್ತೆ. ಈ ಸಮಯದಲ್ಲಿ ನಾನು ಆಗಲೇ ಹೇಳಿದಾಗೆ ಸ್ಕೂಲ್, ಕಾಲೇಜ್, ಫ್ರೆಂಡ್ಸ್, ಕಮ್ಯುನಿಟಿ, ಪೇರೆಂಟ್ಸ್ ಎಲ್ಲರೂ ಪಾತ್ರನ ವಹಿಸ್ತಾರೆ. ಈಗ ನಾವು ಹದಿಹರೆಯದಲ್ಲಿ ಪ್ರಮುಖವಾದ ಮಾನಸಿಕ ಸಮಸ್ಯೆಗಳು ಯಾವುದರಿಂದ ಮಕ್ಕಳು ನರಳ್ತಾರೆ ಅಂತ ಹೇಳಿ ನೋಡೋದಾದರೆ, ಕೆಲವು ಮುಖ್ಯವಾದವು ಬಹಳಷ್ಟು, ಇದನ್ನು ಮೀರಿ ಬಹಳಷ್ಟು ಬರ್ಬೋದು. ಆದರೆ ನಾನು ಕಂಡಷ್ಟು ಸಾಮಾನ್ಯವಾಗಿ ಬರುವಂಥದ್ದು ಏನು ಅಂತ ಹೇಳಿದ್ರೆ ಕಾಂಡಕ್ಟ್ ಡಿಸಾರ್ಡರ್ಸ್ ಅಂತ ಹೇಳ್ತೀನಿ. ಅಂದರೆ ನಡವಳಿಕೆಯಲ್ಲಿ ಏರುಪೇರಿರುವಂಥದ್ದು. ನಡವಳಿಕೆ ಸಡನ್ ಆಗಿ ಮಕ್ಕಳು ನಡವಳಿಕೆಯಲ್ಲಿ ಕೆಲವು ವ್ಯತ್ಯಾಸಗಳು ಕಂಡುಬರೋದು. ಅದೇನು ಅಂತೇಳಿ ಎಲ್ಲ ಮುಂದೆ ಹೇಳ್ಕೊಂಡು ಹೋಗ್ತೀನಿ. ಹಾಗೆಯೇ ಆತಂಕ, ಆಂಗ್ಸೈಟಿ ಅಂತ ಹೇಳ್ತೀವಿ, ಖಿನ್ನತೆ, ಡಿಪ್ರೆಷನ್ ಅಂತ ಹೇಳ್ತೀವಿ. ಆಮೇಲೆ ತಿನ್ನುವ ಹವ್ಯಾಸದಲ್ಲಿ ಏರುಪೇರು ಅಂತ ಹೇಳಿದ್ರೆ ಈಟಿಂಗ್ ಡಿಸಾರ್ಡರ್ಸ್ ಇರಬಹುದು. ಆಮೇಲೆ ಕೆಲವು ಸೆಕ್ಷುವಲ್ ಆಕ್ಟಿವಿಟೀಸ್ ಇರ್ಬೋದು, ಮಾದಕ ವಸ್ತುಗಳ ಕೆಮಿಕಲ್ ಡಿಪೆಂಡೆನ್ಸಿ, ಆಮೇಲೆ ಹಿಂಸಾತ್ಮಕ ನಡವಳಿಕೆ, ವೈಲೆಂಟ್ ಬಿಹೇವಿಯರ್ ಅಂತ ನಾವೇನು ಹೇಳ್ತೀವಿ. ಆಮೇಲೆ ಒಂದು ಬಹಳಷ್ಟು ಪೇರೆಂಟ್ಸ್ ಹೇಳೋದೇನೆಂದರೆ, ಸಡನ್ನಾಗಿ ನನ್ನ ಮಗ ಅಥವಾ ಮಗಳು ಬಹಳಷ್ಟು ಕೋಪ ತೋರಿಸ್ತಾ ಇದ್ದಾರೆ ಅಂತ ಹೇಳಿ. ಇದು ಬಹುಶಃ ನಾವೆಲ್ಲರೂ ಇದು ಒಂದು ಸಹಜವಾದ ಒಂದು ನಡವಳಿಕೆ ಅಂತ ನಾನು ಹೇಳ್ತೀನಿ. ಈಗ ಕಾಂಡಕ್ಟ್ ಡಿಸಾರ್ಡರ್ ಅಂತ ಅನ್ನೋದನ್ನು ನಾವು ಅದರಲ್ಲಿ ನಾವು ಕೆಲವು ಡಯಾಗ್ನೋಸಿಸ್ ಮಾಡ್ತೀವಿ ನಾವಾಗಲಿ, ಅಥವಾ ಸೈಕಿಯಾಟ್ರಿಸ್ಟ್ಸ್ ಆಗಲಿ ಕೆಲವು ಡಯಾಗ್ನೋಸಿಸ್ ಮಾಡ್ತೀವಿ. ಏನಂತ ಹೇಳಿದ್ರೆ, ಕಾಂಡಕ್ಟ್ ಡಿಸಾರ್ಡರ್ ಅನ್ನೋದು ಅದನ್ನು ನಾವು ಸ್ವಲ್ಪ ಗಂಭೀರವಾಗಿ ತಗೊಳ್ತೀವಿ. ಇದರಲ್ಲಿ ಎರಡು ಥರದ ಡಿಸಾರ್ಡರ್ಸ್ ನೋಡ್ಬೋದು. ಒಂದು ಅಡಲಸೆಂಟ್ ಟೈಮ್ನಲ್ಲಿ ಶುರುವಾಗಂಥದ್ದು, ಅಡಲಸೆಂಟ್ ಆನ್ಸೆಟ್ ಅಂತ ಹೇಳ್ತೀವಿ, ಮತ್ತು ಸ್ವಲ್ಪ ವಯಸ್ಸಾದ್ಮೇಲೆ ಶುರುವಾಗಂಥದ್ದು. ಈಗ ಅಡಲಸೆಂಟ್ ಆನ್ಸೆಟ್ ಅಂತ ಅದರಲ್ಲಿ ಮಕ್ಕಳು ಸಡನ್ನಾಗಿ ನೀವು ನೋಡ್ಬೋದು ಸಾರ್ವಜನಿಕ ಸ್ವತ್ತು, ಪಬ್ಲಿಕ್ ಪ್ರಾಪರ್ಟಿಗೆ ಹಾನಿ ಒದಗಿಸುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ, ಹೋಗಿ ನನ್ನ ಕ್ಲೈಂಟ್ ಒಬ್ಬ ಸ್ಟಾಪ್ ಸೈನ್ ಕಿತ್ಕೊಂಡು ಬರ್ತಾ ಇದ್ದ. ದಾರಿಯಲ್ಲಿ ಇರೋಂತಹ ಈ ರೆಡ್ ಸ್ಟಾಪ್ ಸೈನ್, ಆಕ್ಟೋಗನಲ್ ಸೈನ್ಸ್ ಇರುತ್ತಲ್ಲ, ಅದನ್ನು ಕಿತ್ಕೊಂಡು ಬಂದಿಡೋದು. ಅದರಲ್ಲಿ ಏನೋ ಅವನಿಗೆ ಸಂತೋಷ ಸಿಗ್ತಾ ಇತ್ತು. ಹಾಗೆ ಮನುಷ್ಯ ಪ್ರಾಣಿಗಳ ಜೊತೆ ಕ್ರೌರ್ಯ. ನನ್ನ ಇನ್ನೊಬ್ಬ ಕ್ಲೈಂಟ್, ಅವನು ಒಂದು ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಆ ಫಾರ್ಮಲ್ಲಿರೋಂಥ ಚಿಕನ್ಸ್, ಕೋಳಿಗಳನ್ನು ತುಂಬ ಕೆಟ್ಟದಾಗಿ ಅದರ ಜೊತೆ ನಡ್ಕೊಳ್ಳೋದು, ಅವನು ಸಾಯಿಸೋದು, ತಿರುಗಿಸೋದು, ಈ ಥರದ್ದೆಲ್ಲ ನಾನು ಹೆಚ್ಚು ಹೇಳಲ್ಲ. ಮಕ್ಕಳು ಯಾರಾದರೂ ಕೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ. ಮೋಸ, ಕಳ್ತನ ಮತ್ತು ಗಂಭೀರವಾದ ರೀತಿಯಲ್ಲಿ ನಿಯಮ ಉಲ್ಲಂಘನೆ ಮಾಡೋಂಥದ್ದು, ಈ ಥರದ್ದೆಲ್ಲ. ಆಮೇಲೆ ಆಯುಧ ಬಳಕೆ, ಇದು ನಾನು ಈ ದೇಶದಲ್ಲಿ ಬಹಳಷ್ಟು ನೋಡ್ತೀನಿ. ಬಹಳಷ್ಟು ನಮ್ಮ ಇಲ್ಲಿ ಶಾಲಾ ಕಾಲೇಜ್ಗಳಲ್ಲಿ ಆಗಂತಹ ಏನು ಶೂಟಿಂಗ್ ಇನ್ಸಿಡೆಂಟ್ಸ್ ತುಂಬ ಆಗುತ್ತೆ. ಹೀಗೆ ಇದು ಬಹುಶಃ ಭಾರತದಲ್ಲಿ ಅಷ್ಟೊಂದು ಇದು ಇನ್ನು ಇರಲಿಕ್ಕಿಲ್ಲ. ಈ ಕಾಂಡಕ್ಟ್ ಡಿಸಾರ್ಡರ್ದು ಒಂದು ಏನು ಅಂತ ವಿಶೇಷ ಏನು ಅಂದರೆ, ಇದು ಈ ಸಮಯದಲ್ಲಿ ನಾವು ಇದನ್ನು ಅಡ್ರೆಸ್ ಮಾಡಲಿಲ್ಲ ಅಂದರೆ, ಈ ಸಮಯದಲ್ಲಿ ನಾವು ಇದನ್ನು ಗಮನಿಸಿ ಇದಕ್ಕೆ ಸರಿಯಾದಂತಹ ಒಂದು ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ, ಇದು 18ನೇ ವಯಸ್ಸಿನ ನಂತರ ಏನಾದರೂ ಇದು ಕಂಡು ಬಂದರೆ ಅದನ್ನು ನಾವು ಆ್ಯಂಟೈ ಸೋಷಿಯಲ್ ಡಿಸಾರ್ಡರ್, ಪರ್ಸನಾಲಿಟಿ ಡಿಸಾರ್ಡರ್ ಅಂತ ನಾವು ಕರಿತೀವಿ. ಆಮೇಲೆ ಇವರು ಜೈಲಿಗೆ ಹೋಗುವಂತಹ ಮತ್ತು ಜೈಲಿನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇರಬೇಕಾದಂಥ ಸಂಭಾವನೆ ಜಾಸ್ತಿ ಇರ್ತದೆ. ಹಾಗಾಗಿ ಈ ಸಮಯದಲ್ಲಿ ತುಂಬ ಗಂಭೀರವಾಗಿ ಇದನ್ನು ತಗೋಬೇಕಾಗತ್ತೆ. ಆಮೇಲೆ ಅಪೋಸಿಷನಲ್ ಡಿಫೈಯಂಟ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ಇದು ಬಹಳಷ್ಟು ಮಕ್ಕಳು ಇದನ್ನು ತೋರಿಸ್ತಾರೆ, ಮತ್ತು ಇದು ಸಹಜ ಅಂತಲೇ ಹೇಳ್ಬೋದು.
ಬಹಳ ಸುಲಭವಾಗಿ ಸಿಟ್ಟು ಬರುತ್ತೆ ಅವರಿಗೆ. ಆಮೇಲೆ ಬಹಳ ವಾದ ಮಾಡೋದು. ಆಮೇಲೆ ನಾವು ಹೇಳ್ತೀವಿ ಪ್ರಾಬ್ಲಮ್ ವಿತ್ ಅಥಾರಿಟಿ ಫಿಗರ್ಸ್, ನಾವು ಹಿರಿಯರಲ್ಲಿ ಮತ್ತು ಪಾಲಕರಲ್ಲಿ ವಾದ ಮಾಡುವಂಥದ್ದು. ಅದು ಹೇಗೆ, ಇದು ಹೇಗೆ. ಸಾಮಾನ್ಯವಾಗಿ ಟೀಚರ್ ಜೊತೆ ಜಗಳ ಆಡ್ಕೊಂಡು ಬಂದ ಟೀಚರ್ ಮನೆಗೆ ಕಂಪ್ಲೇಂಟ್ ಕೊಟ್ಟರು ಹಾಗೆ. ಆಮೇಲೆ ಮತ್ತು ಇನ್ನೊಂದು ತುಂಬ ದ್ವೇಷಪೂರಿತವಾದಂಥ ಒಂದು ವರ್ತನೆನ ಇದರಲ್ಲಿ ನೋಡಬಹುದು. ಇದಿಷ್ಟು ಕಂಡ ತಕ್ಷಣ ಇದು ಆಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ದಯವಿಟ್ಟು ತೀರ್ಮಾನಿಸಬೇಡಿ. ಇದಕ್ಕಿಂತ ಮತ್ತೆ ಕೆಲವು ಕ್ರೈಟೀರಿಯಾ ಇರುತ್ತೆ. ಇದನ್ನು ಡಯಾಗ್ನೋಸ್ ಮಾಡೋರು ಎಷ್ಟು ಸಮಯದಿಂದ ಮಾಡ್ತಿದ್ದಾರೆ, ತಿಂಗಳಲ್ಲಿ ವಾರದಲ್ಲಿ ಎಷ್ಟು ಸಲ ಬರ್ತಾ ಇದೆ, ಯಾವ ಸಂದರ್ಭದಲ್ಲಿ ಬರ್ತಾ ಇದೆ, ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಒಂದೇ ಸಲ ಯಾರು ಬ್ರ್ಯಾಂಡ್ ಮಾಡಬಾರ್ದು ಯಾರನ್ನು ಹೀಗೆ. ಮತ್ತು ಇಂಟರ್ಮಿಟೆಂಟ್ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಡಿಸಾರ್ಡರ್ನಲ್ಲಿ ಹಠಾತ್ತಾಗಿ ಸಿಟ್ಟೇಳೋದು, ಮತ್ತು ಈ ಸಿಟ್ಟೇಳೋದು ಪದೇ ಪದೇ ಆಗ್ತಾ ಇರ್ತದೆ. ಅಂದರೆ ವಾರದಲ್ಲಿ 2-3 ಸಲ ಹೀಗೆಲ್ಲ ಆಗ್ತಾ ಇರ್ತದೆ. ಆಮೇಲೆ ದೈಹಿಕ ಹಲ್ಲೆ ಮಾಡೋಂಥದ್ದು ಇರುತ್ತೆ. ಆಮೇಲೆ ಮಾತಿನಲ್ಲಿ ಒಂದು ರೀತಿಯ ಏನು ಹೇಳ್ತೀವಿ ಅಂತ ಹೇಳಿದ್ರೆ ವರ್ಬಲ್ ಅಸಾಲ್ಟ್ ಅಂತ ಹೇಳ್ಬೋದು. ಮಾತಿನಲ್ಲಿ ಆಕ್ರಮಣಶೀಲತೆ ಬರುತ್ತೆ. ಇದು ಮತ್ತು ಇದು ಏನಾದ್ರು ಪ್ಲ್ಯಾನ್ ಮಾಡಿದಾರಾ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಈಗ ಇಂಥದನ್ನೆಲ್ಲ ಸಡನ್ನಾಗಿ ತೋರಿಸ್ತಾ ಇರ್ತಾರೆ ಮಕ್ಕಳು. ಸಡನ್ನಾಗಿ ತೋರಿಸೋದಕ್ಕೆ ನಾವು ಈ ಥರದ ಡಿಸಾರ್ಡರ್ ಅಂತ ಹೇಳ್ಬೋದು. ಇಲ್ಲ, ಇದು ಭಾಳ ಪ್ಲ್ಯಾನ್ ಮಾಡಿ ಇದು ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದಕ್ಕೆಲ್ಲ ಇದು ಏನು ಹೇಳ್ತಾರೆ, ತುಂಬ ಇಂಟ್ಯೂಟಿವ್ ಆಗಿರೋಂತಹ ಒಂದು ಆ್ಯಕ್ಟಿವಿಟಿ ಅಲ್ಲ ಇದು. ಇದಕ್ಕೆ ಬಹಳ ಹಿಂದೆ ಬಹಳ ಏನೋ ಥಾಟ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೆ ಬೇರೆ ಇನ್ನೇನೋ ಆಗ್ತದೆ. ಅದರಿಂದಾಗಿ ಮತ್ತು ಇದನ್ನು ಕೂಡ ಡಯಾಗ್ನೋಸ್ ಮಾಡೋದನ್ನು ಪೋಷಕರು ದಯವಿಟ್ಟು ಇದು ಹೀಗೆ ನನ್ನ ಮಗ ಹೀಗೆ ಅಂತ ನೀವು ಮತ್ತು ಮಗಳು ಹೀಗೆ ಅಂತ ಡಿಸೈಡ್ ಮಾಡಬೇಡಿ. ಇದನ್ನು ಪ್ರೊಫೆಷನಲ್ಸ್, ವೃತ್ತಿಪರ ವ್ಯಕ್ತಿಗಳನ್ನ ಡಯಾಗ್ನೋಸ್ ಮಾಡೋದಕ್ಕೆ ದಯವಿಟ್ಟು ಬಿಡಿ. ಮತ್ತು ಭೀತಿ, ಆತಂಕ ಮತ್ತು ಖಿನ್ನತೆ. ಭೀತಿ ಏನೋ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನಗೆ ಇಲ್ಲಿಗ ಫೋಬಿಯಾ ಕರೆಕ್ಟ್, ಥ್ಯಾಂಕ್ ಯು. ಫೋಬಿಯಾ, ಆತಂಕ, ಆಂಗ್ಸೈಟಿ ಮತ್ತೆ ಸಾರಿ ಅಲ್ಲ, ನಿಮಗೆ ಕನ್ನಡ ಪದಕ್ಕೆ ತುಂಬಾ ಹುಡುಕಾಡೋದು ಬೇಡ. ನಿಮಗೆ ಇಂಗ್ಲಿಷ್ ಇದ್ದಂತ ಕೆಲವು ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು, ಅರ್ಥ ಆಗುತ್ತೆ, ಸರಿ ಟ್ರೈ ಮಾಡ್ತೀನಿ. ಆಂಗ್ಸೈಟಿ ಮತ್ತು ಡಿಪ್ರೆಷನ್, ಈ ಥರದಲ್ಲಿ ಇದು ಬಹಳ ಸೀರಿಯಸ್ ಆಗಿರೋಂತಹ ಒಂದು ಇದು ಸಂಗತಿ. ಯಾಕೆಂತ ಹೇಳಿದ್ರೆ ಹೇಳ್ತಾರೆ ಭಾರತದಲ್ಲಿ 35% ಹೆಚ್ಚಿನ ಹದಿಹರೆಯದವರು ಬಳಲ್ತಾರೆ ಆಂಗ್ಸೈಟಿಯಲ್ಲಿ ಅಂತ ಹೇಳ್ತಾರೆ. ಮತ್ತು ಸೇಮ್ ಸ್ಟ್ಯಾಟಿಸ್ಟಿಕ್ಸ್ ಇದು ಖಿನ್ನತೆಗೂ ಕೂಡ ಅನ್ವಯಿಸುತ್ತೆ. ಜನರಲೈಸ್ಡ್ ಆಂಗ್ಸೈಟಿ ಅಂತ ಹೇಳಿದ್ರೆ ಸತತವಾಗಿ ಮತ್ತು ಅತಿಯಾಗಿ ಚಿಂತೆ ಮಾಡುವಂಥದ್ದು. ಇದಕ್ಕೆ ಇದರಲ್ಲಿ ಏನಾಯ್ತಂದರೆ ಬಹಳ ಬೇರೆ ಬೇರೆ ವಿಚಾರಗಳ ಕುರಿತು ಅತಿಯಾದಂತಹ ಒಂದು ಯೋಚನೆ ಮಾಡುವಂಥದ್ದು. ಆಮೇಲೆ ಅವರಿಗೆ ತಮ್ಮ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ. ಅದೊಂಥರ ಪರ್ಸಿಸ್ಟೆಂಟ್ ಅಂತ ಹೇಳ್ತೀವಿ, ಬರ್ತಾನೇ ಇರ್ತದೆ. ಆಮೇಲೆ ನೀವು ಬೇರೆಯವ್ರಿಗೆ ಅವರ ಯೋಚನೆಗಳನ್ನು ನೋಡಿದರೆ ಇದು ಸುಮ್ಮನೆ ಅನ್ನೆಸೆಸರಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ, ಇಟ್ ಈಸ್ ನಾಟ್ ವಾರಂಟೆಡ್ ಅಂಥೇಳಿ ನಾವು ಅನ್ಕೋಬಹುದು. ಆಮೇಲೆ ಬಹಳ ಒಂದು ವರ್ಸ್ಟ್ ಸಿಚುವೇಶನ್ ಆಗಿಬಿಡುತ್ತೆ ಅಂಥೇಳಿ ಅವರಲ್ಲಿ ಒಂದು ಯೋಚನೆ ಇರುತ್ತೆ. ಆಮೇಲೆ ಇದು ನಿಧಾನವಾಗಿ ಬಂದು ತುಂಬ ಭದ್ರವಾಗಿ ಉರಬಹುದಾದಂತಹ ಒಂದು ಡಿಸಾರ್ಡರ್ ಆಗಿರುತ್ತೆ. ಮತ್ತು ಇದು ಒಂದು ಸಲ ಶುರುವಾದರೆ ಮತ್ತು ಇದು ಅವರ ಅಡಲ್ಟ್ ಲೈಫ್ನಲ್ಲಿ ಕೂಡ ಕಾಣಬಹುದು. ಹಾಗಾಗಿ ಆದರೆ ಚೈಲ್ಡ್ಹುಡ್ಡಲ್ಲಿ ಬಂದಂಥದ್ದು ಬಹಳ ರಿಸ್ಕಿ ಆಗಿರ್ತದೆ. ಅದರಿಂದಾಗಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ. ಹಾಗೆಯೇ ಮುಂದಿಂದು GAD, ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್. ಇದರಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ಕೂಡ ಅಟ್ಲೀಸ್ಟ್ ಒಂದು 6 ತಿಂಗಳಾದ್ರೂ ಅವರಿಗೆ ತಮ್ಮ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಸೊ ಇದರಲ್ಲಿ ನಾವು ಕೆಲವು ಲಕ್ಷಣಗಳನ್ನು ಗುರುತಿಸ್ತೀವಿ. ಅಟ್ಲೀಸ್ಟ್ ಒಂದು 3 ಲಕ್ಷಣಗಳು ಇರಬೇಕು, 3 ಅಥವಾ 3ಕ್ಕಿಂತ ಹೆಚ್ಚಿನದು ಅಂತ ಹೇಳಿ ನೋಡ್ತೀವಿ. ಇದರಲ್ಲಿ ಇವ್ರಿಗೆ ರೆಸ್ಲೆಸ್ ಆಗಿರೋಂಥದ್ದು, ಆಮೇಲೆ ಬಹಳ ಸುಲಭವಾಗಿ
ಫೆಟಿಗ್ ಬರೋಂಥದ್ದು, ಅಂದರೆ ಸುಸ್ತಾಗ್ತಾ ಇದೆ ಅಂತ ಹೇಳೋವಂಥದ್ದು. ಆಮೇಲೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದು ಏನು ಇಲ್ಲಿ ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅವ್ರಿಗೆ ಆಗಲ್ಲ. ಆಮೇಲೆ ಬಹಳ ಇರಿಟೇಬಲ್ ಆಗ್ತಾರೆ. ಆಮೇಲೆ ಮಸಲ್ ಟೆನ್ಷನ್ ಮತ್ತು ಸ್ಲೀಪ್ ಡಿಸ್ಟರ್ಬೆನ್ಸ್ ಇಂಥದ್ದೆಲ್ಲ ನೋಡಬಹುದು ಇದರಲ್ಲಿ. ಹಾಗೆ ಪ್ಯಾನಿಕ್ ಅಟ್ಯಾಕ್ ಇದು ನನ್ನ ಫೋಬಿಯಾದಲ್ಲಿ ಬಹಳಷ್ಟು ಇದೆ, ನಾನು ಅದನ್ನು ಅಡ್ರೆಸ್ ಮಾಡ್ತಿಲ್ಲ. ಮತ್ತು ಸೋಷಲ್ ಆ್ಯಂಗ್ಸೈಟಿ ಡಿಸಾರ್ಡರು ಈ ಥರದ್ದು ಬಹಳ ಬರ್ತದೆ. ಆಮೇಲೆ ಪ್ಯಾನಿಕ್ ಅಟ್ಯಾಕ್ ಅಲ್ಲದಲ್ಲೇ ಆ್ಯಂಗ್ಸೈಟಿ ಅಟ್ಯಾಕ್ ಅಂತ ಬರ್ತದೆ. ನಾನು ಇಲ್ಲಿ ಪ್ರಮುಖವಾದ ಮಾತ್ರ ಹೇಳ್ತಾ ಇದ್ದೀನಿ. ಎಲ್ಲ ಒಂದೇ ಅಂಬ್ರೆಲಾ ಕೆಳಗಡೆ ಬರೋಂಥದ್ದಾದರೂ ಬೇರೆ ಬೇರೆ ಹೆಸರಿಂದ ನಾವು ಕರಿತೀವಿ. ಮತ್ತು ಅದರ ಡ್ಯೂರೇಷನ್ ಎಷ್ಟಿದೆ, ಎಂಥ ಸಿಮ್ಟಮ್ಸ್ ಇದೆ, ಈ ಥರದ್ದೆಲ್ಲ. ಪ್ಯಾನಿಕ್ ಅಟ್ಯಾಕ್ ಅನ್ನೋಂಥದ್ರಲ್ಲಿ ಇದು ಏನಂತ ಹೇಳಿದ್ರೆ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಹಳ ಬಹಳ ಸಲ ಬಹಳ ಫ್ರೀಕ್ವೆಂಟ್ ಆಗಿ ಮತ್ತು ಅಕಸ್ಮಾತಾಗಿ ಬರೋಂಥದ್ದು. ಇದು ಏನಂತ ಹೇಳಿದ್ರೆ ಅಟ್ಲೀಸ್ಟ್ 1 ತಿಂಗಳು ಆದರೂ ಪ್ಯಾನಿಕ್ ಅಟ್ಯಾಕ್ ಬಂದಿದ್ದರೆ, ಒಂದು ಪ್ಯಾನಿಕ್ ಅಟ್ಯಾಕ್ ಅಟ್ಲೀಸ್ಟ್ 1 ತಿಂಗಳಿಂದ ಹಿಂದೆ ಬಂದಿದ್ದರೆ, ಆಮೇಲೆ ಅದರ ಬಗ್ಗೆ ಮತ್ತೆ ನೆಕ್ಸ್ಟ್ ಪ್ಯಾನಿಕ್ ಅಟ್ಯಾಕ್ ಯಾವಾಗ ಬರುತ್ತೋ ಏನೋ, ಬಂದರೆ ನಾನು ಏನು ಮಾಡಲಿ, ಹೇಗೆ ಅದನ್ನು ಫೇಸ್ ಮಾಡಲಿ, ಇಂಥದ್ದು ಯೋಚನೆಗಳು ಬರ್ತಾ ಇರುತ್ತೆ. ಆಮೇಲೆ ಅದಕ್ಕೆ ಏನಾದ್ರು ಉಪಾಯಗಳು ಕಂಡಿಟ್ಕೊಂಡು, ಈಗ ಸಪೋಸ್ ಒಂದು ಪಾರ್ಟಿಯಲ್ಲಿದ್ದೀನಿ, ನನ್ನ ಪ್ಯಾನಿಕ್ ಅಟ್ಯಾಕ್ ಬಂತು ಅಂತಂದರೆ ಏನು ಮಾಡಲಿ, ತಕ್ಷಣ ನಾನು ರೆಸ್ಟ್ ರೂಮ್ಗೆ ಹೋಗ್ಬಿಡ್ಲಾ, ಈ ಥರದ್ದೆಲ್ಲ ಯೋಚನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈ ಸಿಚುವೇಶನ್ನ ಅವಾಯ್ಡ್ ಮಾಡೋದು ಹೇಗೆ ಅಂತನ್ನೋಂಥದ್ದು ಅದೇ ದೊಡ್ಡ ವರಿ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಇದು ಒಂದು ಬಹಳ ದೊಡ್ಡ ಅಲ್ಲ, ಸ್ವಲ್ಪ ಮಟ್ಟಿಗೆ ಇದನ್ನು ಸ್ವಲ್ಪ ಟ್ರೀಟ್ಮೆಂಟಿಂದ ಸರಿಪಡಿಸ್ಬೋದು. ಇದು ಯಾವುದೇ ಡ್ರಗ್ ಅಥವಾ ಮತ್ತಿನ್ಯಾವುದೋ ಒಂದು ಸಬ್ಸ್ಟೆನ್ಸ್ ಯೂಸಿಂದ ಬರೋಂಥದ್ದು ಅಲ್ಲ. ಇದು ಒಂದು ಸಿಚುಯೇಷನ್ಗೆ ಒಬ್ಬ ಮನುಷ್ಯ ರಿಯಾಕ್ಟ್ ಆಗೋಂಥ ಒಂದು ರೀತಿ. ಮತ್ತು ಇದರಲ್ಲಿ ಸೋಷಿಯಲ್ ಫೋಬಿಯಾ ಇರಬಹುದು. ಆಮೇಲೆ ಇದರಲ್ಲಿ ಕೆಲವು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದು ಕೂಡ ಇರಬಹುದು. ಇದರ ಲಕ್ಷಣಗಳು ಏನು ಅಂತ ಹೇಳ್ತೀನಿ. ಬಹಳಷ್ಟು ಲಕ್ಷಣಗಳು ಹೇಳ್ತಾರೆ, ನಾನು ಮತ್ತೆ ಪ್ರಮುಖ ಲಕ್ಷಣಗಳನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ತಲೆನೋವು, ಸ್ನಾಯು ನೋವು, ಜಾಯಿಂಟ್ ಪೇನ್ ಅಂತ ಹೇಳ್ಬೋದು, ಪ್ರೆಷರ್, ಮೈ ತುಂಬ ಟೆನ್ಷನ್ ಅಂತ ಹೇಳ್ತೀವಿ, ತಲೆ ಹತ್ತಿರ, ಕುತ್ತಿಗೆ ಹತ್ತಿರ, ದವಡೆಗಳ ಹತ್ತಿರ, ಮುಖದಲ್ಲಿ ಟೈಟ್ ಅನಿಸುತ್ತೆ ನನ್ನ ಮುಖ ಅಂತ ಹೇಳೋಂಥದ್ದು, ನನಗೆ ನಗಕ್ಕೆ ಕಷ್ಟ ಆಗುತ್ತೆ ಅಂತ ಕೂಡ ಹೇಳಿದರು ನನಗೆ ಕೆಲವು ಕಕ್ಷಿದಾರರು. ಇದೆ ಸಡನ್ನಾಗಿ ಚೆಸ್ಟ್ ಪೇನ್ ಬರೋಂಥದ್ದು. ಆಮೇಲೆ ಕಿವಿಯಲ್ಲಿ ಏನೋ ಶಬ್ದ ಕೇಳ್ತಾ ಥರ ಅನಿಸುತ್ತೆ, ಅಥವಾ ಪಲ್ಸಿಂಗ್ ಅಂಥದ್ದು. ಆಮೇಲೆ ಸಡನ್ನಾಗಿ ಮೈ ತುಂಬ ಬೆವರುವಂಥದ್ದು, ಅಲ್ಗಾಡು ಸ್ವಲ್ಪ ಶೇಕಿಂಗ್ ಇರ್ತದೆ. ಆಮೇಲೆ ನಡುಕ ಕೂಡ ಇರುತ್ತೆ. ಆಮೇಲೆ ನನ್ನ ಕ್ಲೈಂಟ್ಸ್ ಕೆಲವರು ಆಫೀಸಿಗೆ ಬಂದು ಕೂತ್ಕೊಂಡು ಕಾಲು ಅಲ್ಲಾಡಿಸ್ತಾನೇ ಇರ್ತಾರೆ. ಆ ಥರದ್ದು ನಾನು ಹೇಳ್ತಾ ಇರೋದು. ಅವ್ರಿಗೆ ಏನು ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡೋಕ್ಕಲ್ಲ. ನಾನು ಹೇಳಿದ ಸ್ವಲ್ಪ 1-2 ಸೆಕೆಂಡ್ ಬಹುಶಃ ಸುಮ್ಮನೆ ಇರ್ಬೋದು, ಆಮೇಲೆ ಮತ್ತೆ ಅವ್ರಿಗೆ ಗೊತ್ತಿಲ್ಲದಂಗೆ ಮತ್ತೆ ಅದು ಶುರುವಾಗುತ್ತೆ. ಹಾಗೆ ಕೋಲ್ಡ್ ಚಿಲ್ಸ್, ಸಡನ್ನಾಗಿ ಮೈ ತಣ್ಣಗಾಗೋಂಥದ್ದು, ಅದು ಮತ್ತೆ ಮತ್ತೆ ಆಗ್ತಾ ಇರೋಂಥದ್ದು. ಆಮೇಲೆ ಹಾಟ್ ಫ್ಲ್ಯಾಶಸ್, ಕಿವಿಯಿಂದ ಎಲ್ಲ ಬಿಸಿ ಇರೋಂಥದ್ದು. ಆಮೇಲೆ ಬಹಳ ಹೃದಯ ತುಂಬ ಜೋರಾಗಿ ಬಡಿತದೆ. ಹೇಗೆ ಕೆಲವು ಸಲ ಬಂದು ನನ್ನ ಕ್ಲೈಂಟ್ಸ್ ಹೇಳ್ತಾರೆ, ಓಪನ್ ಆಗಿ ಹೊರಗಡೆ ಬಂದ್ಬಿಡುತ್ತೇನೋ ಅನ್ನೋ ಥರ ನನಗೆ ಅನಿಸುತ್ತೆ ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಮತ್ತು ಮೈ ಜುಮ್ ಅಂತ ಇದೆ, ಅಂದರೆ ಮೈ ಮರಗಟ್ಟಿದೆ. ಸೊ ಹಾಗೆ ಉಸಿರಾಟದ ತೊಂದರೆ ಕೂಡ ಅನುಭವಿಸ್ತಾರೆ. ಕೆಲವ್ರು ಹೇಳ್ತಾರೆ ನಾನು ಸತ್ತೋಗ್ಬಿಡ್ತೀನೇನೋ ಅಂತ ಅನಿಸುತ್ತೆ ಅಂತ. ಇದೆಲ್ಲ ಆ ಸಮಯದಲ್ಲಿ ಆಗೋಂಥದ್ದು ಒಂದು ಫೀಲಿಂಗ್. ಆದರೆ ಅದ್ರ ಹೊರಗಡೆ ಬಂದಮೇಲೆ ಮತ್ತೆ ಅವ್ರಿಗೆ ನಾರ್ಮಲ್ ಅಂತ ಅನಿಸುತ್ತೆ. ತಲೆ ತಿರುಗುವಂಥದ್ದು, ಫಾಗಿನೆಸ್, ಮಸುಕಾದ ಭಾವನೆ, ಈ ಥರದ್ದೆಲ್ಲ ಇರ್ತದೆ. ಆಮೇಲೆ ಮುಂದಿನದು ನಾನು ನಿಮಗೆ ತರ್ತಾ ಇರೋಂಥ ಸ್ಲೈಡು ಏನಂತ ಹೇಳಿದರೆ ಈಟಿಂಗ್ ಡಿಸಾರ್ಡರ್ಸ್. 1 ಸೆಕೆಂಡ್, ವಾಲ್ಯೂಮ್ ಜಾಸ್ತಿ ಮಾಡಬೇಕು. ಕೇಳಿಸ್ತಾ ಇದೆಯಾ ಇವಾಗ ಚೆನ್ನಾಗಿ?
ಅದೇ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಬೇಕು ಅಂತ ಹೇಳ್ತಿದ್ದಾರೆ, ಆಡಿಯೋ ವಾಲ್ಯೂಮ್. ನಾ ಮೊಬೈಲ್ ಚೇಂಜ್ ಮಾಡಿದೆ ಅಂದ್ರೂ ವಾಲ್ಯೂಮ್ ಕಡಿಮೆ ಇದೆ. ಹಾಂ, ಓಕೆ, ನಾನು ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಕೇಳಿಸ್ತಾ ಇದೆಯಾ ರೇಖಾ ಅವರೇ? ಹಾ ಈಗ ಸರಿ ಹೋಯ್ತು. ನನ್ನ ಮೊಬೈಲ್ ಪ್ರಾಬ್ಲಮ್ ಅಂತ ಇನ್ನೊಂದು ಮೊಬೈಲಿಂದ ಲಾಗಿನ್ ಅದ, ಅದ್ರಲ್ಲೂ ಹಂಗೆ ಇದೆ. ಸರಿ ಸರಿ. ಈಗ ಈಗ ಕೇಳಿಸಿದ್ರೆ ನಂಗೆ ಹೊಸ ಮೊಬೈಲ್ ಕೊಡಿಸ್ಬೇಕಾಗತ್ತೆ. ಈಗ ಈಟಿಂಗ್ ಡಿಸಾರ್ಡರ್ಸ್ ಬಗ್ಗೆ ಮಾತಾಡೋಣ. ಈಟಿಂಗ್ ಡಿಸಾರ್ಡರ್ಸ್ ಅಲ್ಲಿ ಮುಖ್ಯವಾಗಿ 3 ಡಿಸಾರ್ಡರ್ಸ್ ಬಗ್ಗೆ ನಾವು ಹೇಳ್ತೀವಿ ಹದಿಹರೆಯದಲ್ಲಿ. ತಮ್ಮ ದೇಹ ಹೇಗಿದೆ ಅನ್ನೋದು ಬಹಳ ದೊಡ್ಡ ಒಂದು ನಮಗೆ ಯೋಚನೆ ಆಗಿರುತ್ತೆ ಅಲ್ವಾ. ಹಾಗೆ ಅನೋರೆಕ್ಸಿಯಾ ನರ್ವೋಸಾ ಅಂತ ಹೇಳ್ತೀವಿ, ಬ್ಯುಲಿಮಿಯಾ ನರ್ವೋಸಾ ಅಂತ ಹೇಳ್ತೀವಿ, ಮತ್ತು ಬಿಂಜ್ ಈಟಿಂಗ್ ಅನ್ನೋಂಥದ್ದು ಮೇಜರ್ 3 ಈಟಿಂಗ್ ಡಿಸಾರ್ಡರ್ಸ್. ಅನೋರೆಕ್ಸಿಯಾ ನರ್ವೋಸಾದಲ್ಲಿ ಮುಖ್ಯವಾಗಿ ತಾವು ಚೆನ್ನಾಗಿ ಕಾಣಬೇಕು, ತಾವು ತೂಕ ಕಳ್ಕೋಬೇಕು, ಬಳುಕೋ ಬಳ್ಳಿ ಥರ ಇರಬೇಕು ಅನ್ನೋಂಥದ್ದು ಒಂದು ಉದ್ದೇಶ. ಹಾಗಾಗಿ ಕಡಿಮೆ ಊಟ ಮಾಡೋಂಥದ್ದು, ಮತ್ತು ಕ್ಯಾಲೋರೀಸ್ ಕೌಂಟ್ ಮಾಡಿ ತಿನ್ನೋಂಥದ್ದು, ಹೀಗೆಲ್ಲ. ಆದರೆ ಮೊದಲು ಅವರು ತೂಕ ಕಳ್ಕೊಂಡು ಚೆನ್ನಾಗಿ ಸಂತೋಷಪಟ್ಟರು, ಆದರೆ ನಂತರದಲ್ಲಿ ಅದು ಆರೋಗ್ಯಕ್ಕೆ ಹಲವಾರು ತೊಂದರೆಗಳಾಗ್ಬೋದು. ಆಮೇಲೆ ಕೊನೆಗೆ ಇದು ಪ್ರಾಣಕ್ಕೆ ಕೂಡ ಕೂತು ತರ್ಬೋದು. ಈ ಸಂದರ್ಭದಲ್ಲಿ ಹಾರ್ಮೋನ್ಸ್ ತುಂಬ ಹೆಚ್ಚಿಗೆ ಇರುತ್ತೆ ಬಾಡಿಯಲ್ಲಿ, ಮತ್ತು ಒಳ್ಳೆ ರೀತಿಯಲ್ಲಿ ಹಾರ್ಮೋನ್ಸ್ಗಳು ದೇಹನ ಸುಸ್ಥಿತಿಯಲ್ಲಿ ಇಡೋಂಥದ್ದು ಮುಖ್ಯ ಆಗುತ್ತೆ. ಊಟ ಕಡಿಮೆ ಮಾಡೋಕ್ಕೆ ಶುರು ಮಾಡಿದ್ರೆ, ಹಾರ್ಮೋನ್ಸ್ ಸರಿಯಾಗಿ ಹರಿಲಿಲ್ಲ ಬಾಡಿಯಲ್ಲಿ ಅಂತ ಹೇಳಿದ್ರೆ ಬಹಳಷ್ಟು ದೊಡ್ಡ ದೊಡ್ಡ ತೊಂದರೆಗಳನ್ನು ಇವರು ಅನುಭವಿಸ್ಬೇಕಾಗುತ್ತದೆ. ನನ್ನ ಕ್ಲೈಂಟ್ ಒಬ್ಬಳು, ಒಂದು ಹುಡುಗಿ, ಅದು ಒಂದು ಹೋಮ್ ಸ್ಕೂಲಲ್ಲಿ ಹೋಗ್ತಾ ಇದ್ದಂಥ ಒಂದು ಹುಡುಗಿ ಬಂದಿತ್ತು. ಅದು ನೋಡೋದಕ್ಕೆ ಭಾಳ ಚೆನ್ನಾಗಿತ್ತು. 18 ವರ್ಷದ ಹುಡುಗಿ. ಅವಳಿಗೆ ಸಮಾಜದ ಕಮ್ಯುನಿಟಿ ಜೊತೆಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಇರಲಿಲ್ಲ. ತನ್ನ ಒಂದು ಸಣ್ಣ ಸರ್ಕಲ್ನಲ್ಲಿ ಇದ್ಲು. ಆಮೇಲೆ ಯಾವಾಗಲೂ ತಾನು ಸರಿ ಇಲ್ಲ ಅನ್ನೋಂಥದ್ದೊಂದು ಭಾವನೆ ಇತ್ತು. ಆಮೇಲೆ ತುಂಬ ಹೊರಗಡೆ ಬಂದಾಗ, ನನ್ನ ಪ್ರತಿ ಸಲ ನೋಡೋಕೆ ಬಂದಾಗ ಬಹಳಷ್ಟು ಮೇಕಪ್ ಮಾಡ್ಕೊಂಡೆಲ್ಲ ಬರ್ತಾಯಿದ್ಲು. ಅವಳು ನೋಡೋಕೆ ಚೆನ್ನಾಗಿದ್ದಾಳೆ ಅನ್ನೋದನ್ನು ನಾನು ಮತ್ತೆ ಅದನ್ನು ಅವಳಿಗೆ ತಂದು ಹೇಳ್ತಾ ಇದ್ರು ಕೂಡ, ಅವಳು ಅದನ್ನು ನಾನು ಆ ವಿಚಾರ ತರ್ದಿದ್ದಂಗೆ ಅವಳ ಮುಖ ಒಂಥರ ಆಗ್ತಾಯಿತ್ತು. ಆದರೆ ಅವಳ ನಿಜವಾಗ್ಲೂ ಇದ್ದ ಹುಡುಗಿ ಈ ಥರದ್ದು ಏನೇನೋ ಮಾಡಿಕೊಂಡು ತನ್ನ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ಲು. ಅದು ಒಂದು ಎಕ್ಸಾಂಪಲ್ ನನಗೆ ತಕ್ಷಣ ನೆನಪಿಗೆ ಬರ್ತದೆ. ಆಮೇಲೆ ಬ್ಯುಲಿಮಿಯಾ ಅನ್ನಂತ ತಕ್ಷಣ ನಮಗೆ ಮೊದಲು ಬರೋಂತಹ ಉದಾಹರಣೆ ಪ್ರಿನ್ಸಸ್ ಡಯಾನಾ ಅವ್ರದ್ದು. ಇದು ಒಂದು ಅವಮಾನ ಅಥವಾ ತಪ್ಪಿತಸ್ಥ ಭಾವನೆಯಿಂದ ತಮ್ಮ ಊಟನ ಕಂಟ್ರೋಲ್ ಮಾಡೋಂತಹ ಒಂದು ಡಿಸಾರ್ಡರ್ ಅಂತ ಹೇಳ್ಬೋದು. ಹಾಗೆ ಅವರು ತಾವೇ ಬೆರಳಿಟ್ಕೊಂಡು ವಾಂತಿ ಮಾಡೋಂಥದ್ದು, ಆಮೇಲೆ ಒಮ್ಮೊಮ್ಮೆ ಚೆನ್ನಾಗಿ ತಿಂದ್ಬಿಟ್ಟು ನಾಲ್ಗೆ ಮೇಲೆ ಅದು ರುಚಿ ಎಲ್ಲ ಅನುಭವಿಸಿ ಆಮೇಲೆ ಆ ಊಟನ ವಾಂತಿ ಮಾಡಿಕೊಂಡು ಹೊರಗಡೆ ಹಾಕುವಂಥದ್ದು. ಈ ಥರದ್ದು ಬ್ಯುಲಿಮಿಯಾ ನರ್ವೋಸಾ, ಇದು ಕೂಡ ಬಹಳ ದೊಡ್ಡ ಆರೋಗ್ಯಕ್ಕೆ ತೊಂದರೆ ಕೊಡ್ಬೋದು. ಆಮೇಲೆ ಬಿಂಜ್ ಈಟಿಂಗ್ ವಿಚಾರದಲ್ಲಿ ನನಗೆ ಒಂದು ಮಧ್ಯ ವಯಸ್ಸಿನ ಒಬ್ಬಳು ಕ್ಲೈಂಟ್ ನೆನಪಿಗೆ ಬರ್ತಾಳೆ. ಅವಳ ತಂದೆ ತಾಯಿಯಂದರು ಅದೇನು ಕಾರಣಕ್ಕೋ ಗೊತ್ತಿಲ್ಲ, ಅವಳ ಇಬ್ಬರ ಸಹೋದರಿ ಜೊತೆಗೆ ಯಾವಾಗಲೂ ಕಂಪೇರ್ ಮಾಡ್ತಾಯಿದ್ರು. ಅವರು ಒಳ್ಳೆ ಅಕಾಂಪ್ಲಿಷ್ಡ್ ಪೀಪಲ್, ಒಬ್ಬಳು ಅಡ್ವೊಕೇಟು, ಅವನಿನ್ನ ದೊಡ್ಡ ಬಿಸ್ನೆಸ್ ಮ್ಯಾನು, ಹೀಗೆಲ್ಲ ಆದರೂ ನಂತರ ಅವಳಿಗೆ ಯಾವಾಗಲೂ ನೀನು ಅವರಷ್ಟು ನೀನು ಸಕ್ಸಸ್ಫುಲ್ ಅಲ್ಲ, ನೀನು ಸ್ಕೂಲ್ನಲ್ಲಿ ಚೆನ್ನಾಗಿ ಮಾಡ್ತಿಲ್ಲ, ನೋಡೋದಕ್ಕೆ ದಪ್ಪ ಇದೆಯಾ, ನೀನು ಸ್ಪೋರ್ಟ್ಸಲ್ಲಿ ಇಲ್ಲ, ಹೀಗೆ ಅಂತೇಳಿ ಅವಳು ಮಿಡ್ಲ್ ಏಜಿಗೆ ಬಂದಿದ್ರು, 50 ಚಿಲ್ಲರ ವಯಸ್ಸಿನವಳು ಇದ್ರೂ ಕೂಡ ಆ ಬಿಂಜ್ ಈಟಿಂಗ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾಯಿತ್ತು. ಒಂದೊಂದು ಸಲ ಒಂದು ಟಬ್ ಐಸ್ ಕ್ರೀಮ್ ತೊಗೊಂಬಂದು ತಿಂದ್ಬಿಡೋದು. ಆಮೇಲೆ ರಾತ್ರಿ ಹೊತ್ತು ಹೋಗಿ ಡೆಸರ್ಟ್ಸ್ ತಿನ್ನೋಂಥದ್ದು ಒಂದು ಬೆಳೆಸ್ಕೊಂಡಿಲ್ಲ ಅವಳು. ಅದು ಚಿಕ್ಕ ವಯಸ್ಸಿನಲ್ಲೇ ಬೆಳೆಸ್ಕೊಂಡಿದ್ದದ್ದು. ಅವರ ಅಪ್ಪ ಅಮ್ಮ ಇಲ್ದಾಗ ಫ್ರಿಜ್ ತೆಗೆದುಬಿಟ್ಟು ತಿನ್ನೋಂಥದ್ದು. ಅದು ಅವಳಿಗೆ ಈ ವಯಸ್ಸಿನಲ್ಲಿ ಕೂಡ ಅವರ ಅಪ್ಪ ಅಮ್ಮ ಮತ್ತು ಯಾರ್ದು ಮಾನಿಟರಿಂಗ್ ಇರಲಿಲ್ಲ. ಈ ವಯಸ್ಸಿನಲ್ಲಿ, ಮಧ್ಯ ವಯಸ್ಸಿನಲ್ಲಿ ಇದ್ದರೂ ಕೂಡ ಅವಳು ಅದೇ ಪ್ಯಾಟ್ರನ್ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ಲು. ಆಮೇಲೆ ಇವ್ರದ್ದು ಏನಂತ ಹೇಳಿದ್ರೆ, ಅವ್ರಿಗೆ ತಮಗೆ ಹೊಟ್ಟೆ ತುಂಬಿದೆ ಅಂತ ಅವ್ರಿಗೆ ಒಂದು ಸಿಗ್ನಲ್ ಬರಲ್ಲ. ತಿಂತಾನೇ ಇರ್ತಾರೆ. ಆಮೇಲೆ
ಈ ನಾನು ಹೇಳಿದಂಥ ಕ್ಲೈಂಟ್ ಏನು ಮಾಡ್ತಾ ಇದ್ಲು, ಎನಿಮಾ ಯೂಸ್ ಮಾಡ್ಕೊಳ್ತಾ ಇದ್ಲು. ಎನಿಮಾ ಯೂಸ್ ಮಾಡಿ ನಾನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋಂಥದ್ದು, ಆಮೇಲೆ ವಾಂತಿ ಮಾಡೋಂಥದ್ದು, ಈ ಥರದ್ದೆಲ್ಲ ಮಾಡ್ತಾಯಿದ್ಲು. ಸೊ ಹೀಗೆ ಇದು ನಾನು ಇವು ಮೂರು ಕೂಡ ನಾನು ಟೀನೇಜ್ ಕ್ಲೈಂಟ್ಸಲ್ಲಿ ಕಾಣ್ಬೋದು ಅಂತೇಳಿ ಓದಿದ್ದೀನಿ. ಹಾಗಾಗಿ ಇವು ಮೂರು ಈಟಿಂಗ್ ಡಿಸಾರ್ಡರ್ಸು. ನಂತರ ಕೋಪದ ನಿರ್ವಹಣೆ, ನಾವು ಆ್ಯಂಗರ್ ಮ್ಯಾನೇಜ್ಮೆಂಟ್. ನಾನು ಹೇಳ್ದಂಗೆ ಆ್ಯಂಗರ್ ಅನ್ನೋಂಥದ್ದು ಬಹಳ ಸಹಜವಾದಂಥ ಒಂದು ಭಾವನೆ. ಇಲ್ಲದಂಥ ಮನುಷ್ಯ ಇಲ್ಲ. ಆದರೆ ಸಿಟ್ಟು ಅನ್ನೋದನ್ನು ಮೊನ್ನೆ ಯಾವುದೋ ಒಂದು ಕೋಟ್ ಓದ್ತಾ ಇದೆ. ಏನಂತ ಹೇಳಿದ್ರೆ, ನಾವು ಸಿಟ್ಟು ಮಾಡ್ಕೊಳ್ಳೋದು ನಮ್ಮ ಮೇಲಲ್ಲಂತೆ, ಇನ್ನೊಬ್ಬರು ಮಿಸ್ಟೇಕ್ಸ್ ನೋಡಿ ನಾವು ಸಿಟ್ಟು ಮಾಡ್ಕೊಳ್ತೀವಂತೆ. ಅಥವಾ ನನಗೆ ಬೇಕಾದಂತೆ ಏನೋ ಒಂದು ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಸಿಟ್ಟು ಮಾಡ್ಕೊಳ್ತೀವಿ. ಆದರೆ ನಾವು ನೆನ್ಪಿಟ್ಕೋಬೇಕಾದ್ದು ಏನು ಅಂತ ಹೇಳಿದ್ರೆ, ಸಿಟ್ಟು ಅನ್ನುವಂಥದ್ದು ಒಂದು ಪ್ರಾಥಮಿಕ ಭಾವನೆ ಅಲ್ಲ. ಅದು ಅಂದರೆ ಇಟ್ ಇಸ್ ನಾಟ್ ಎ ಪ್ರೈಮರಿ ಎಮೋಷನ್. ಇದು ಈಗ ನಾವು ಒಂದು ಎಕ್ಸಾಂಪಲ್ ಏನು ಹೇಳಬೇಕು ಅಂತ ಹೇಳ್ಬೋದು ಅಂದರೆ, ಈಗ ಹೊಸದಾಗಿ ಹುಟ್ಟಿರೋಂತಹ ಒಂದು ಮಗು ನೋಡಿ, ಒಂದು 3 ತಿಂಗಳು 4 ತಿಂಗಳು 6 ತಿಂಗಳು ತನಕ ಮಗುಗೆ ಸಿಟ್ಟು ಬರುತ್ತಾ? ಸಿಟ್ಟು ಬರಲ್ಲ. ಅದು ಏನು ಅಳೋದು ನಗೋದು ಮಾತ್ರ ಗೊತ್ತಿರುತ್ತೆ. ಸಿಟ್ಟು ಅನ್ನೋಂಥದ್ದು ಇಟ್ಸ್ ಅ ಲರ್ನಡ್ ಬಿಹೇವಿಯರ್ ಅಂತ ನಾವು ಹೇಳ್ತೀವಿ. ಅಂದರೆ ಬೇರೆಯವ್ರನ್ನ ನೋಡಿ ಸಿಟ್ಟು ಅನ್ನೋಂಥದ್ದು ಒಂದಿರುತ್ತೆ, ಹೀಗೆ ಮುಖ ಮಾಡ್ಕೋಬೇಕು, ನಾನು ಹೀಗೆ ನನ್ನ ಕೋಪನ ವ್ಯಕ್ತಪಡಿಸ್ಬೇಕು ಅಥವಾ ಒಂದು ಅಸಹನೆನ ವ್ಯಕ್ತಪಡಿಸ್ಬೇಕು ಅಂತ ನಂತರ ಕಲ್ತ್ಕೊಂಡು ಹೋಗೋಂತಹ ಒಂದು ವರ್ತನೆ ಇದು. ಹಾಗಾಗಿ ಇದನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಇಟ್ ಈಸ್ ನಾಟ್ ಎ ಪ್ರೈಮರಿ ಎಮೋಷನ್. ಇದನ್ನು ಹೇಗೆ ಗುರುತಿಸೋದು ಅಂತ ಹೇಳಿದ್ರೆ, ಮೊದಲನೇದ ಅದಕ್ಕೆ ಒಂದು ಪಿಕ್ಚರ್ ತೋರಿಸ್ತೀನಿ ನೆಕ್ಸ್ಟ್ ಸ್ಲೈಡ್ನಲ್ಲಿ. ನಾವು ಏನು ಹೇಳ್ಕೋಬೇಕು ಅಂತ ಹೇಳಿದ್ರೆ, ನೋವನ್ನು ಹೇಳ್ಕೊಳ್ಳೋಂಥದ್ದು ಅವಮಾನ ಅಲ್ಲ. ಈಗ ನಾವು ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಹೇಳ್ತೀವಿ, ಅಳಬೇಡ ನೀನು, ಹೆಣ್ಣು ಹುಡುಗಂತರ ನೀನು ಹೆಣ್ಣಿಗಂತರ ಅಳಬೇಡ ನೀನು ಅಂತ ಹೇಳಿಲ್ಲ ನಾವು ಹೇಳ್ತಿರ್ತೀವಿ. ಆದರೆ ಅಳೋಂಥದ್ದು ಒಂದು ಸಾಮಾನ್ಯವಾದಂಥ ಒಂದು ವರ್ತನೆ, ಒಂದು ಸಾಮಾನ್ಯವಾದಂತಹ ಒಂದು ದುಃಖ ಅನ್ನೋಂಥದ್ದು ಒಂದು ಸಾಮಾನ್ಯವಾದಂಥ ಎಮೋಷನ್. ಅದನ್ನು ನಾವು ಕಂಟ್ರೋಲ್ ಮಾಡು, ಹೇಳ್ಕೋಬೇಡ ಅಂತ ನಾವು ಹೇಳಿ ಅಸಹಜವಾದಂಥ ಒಂದು ವರ್ತನೆಗೆ ನಮ್ಮ ಮಕ್ಕಳನ್ನ ಒಡ್ಡುತ್ತಾ ಇರ್ತೀವಿ. ಹಾಗಾಗಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆಡೋಂಥದ್ದು ಅವಮಾನ ಅಲ್ಲ ಅಂತ ಹೇಳ್ಕೊಡ್ಬೇಕಾಗತ್ತೆ. ಆಮೇಲೆ ಸಿಟ್ಟನ್ನು ಶಮನ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಉಪಾಯಗಳಿವೆ. ಆದರೆ ನಾವು ನೀವು ಯಾರಾದರೂ ಒಬ್ಬರು ಥೆರಪಿಸ್ಟ್ ಹತ್ರ ಹೋದಾಗ, ಒಳ್ಳೆ ಥೆರಪಿಸ್ಟ್ ಆದರೆ ಸಿಟ್ಟಿಗೆ ಕಾರಣ ಏನು ಅಂತ ಹುಡ್ಕೊಂಡು ಹೋಗ್ತಾರೆ. ಯಾತಕ್ಕೆ ನಿನಗೆ ಬರ್ತಾ ಇದೆ, ಯಾವ ಸಂದರ್ಭದಲ್ಲಿ ಬರ್ತಾ ಇದೆ, ಈ ಥರದ್ದೆಲ್ಲ ಅವರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅಷ್ಟು ಒಳ್ಳೆಯ ಥೆರಪಿಸ್ಟ್ ಅಲ್ಲ ಅಂತ ಹೇಳಿದ್ರೆ, ಬಹುಶಃ ಲಕ್ಷಣಗಳನ್ನ ನಿವಾರಿಸೋದಷ್ಟೇ ಅವರು ಅದಕ್ಕೆ ಮಾತ್ರ ಪ್ರಯತ್ನ ಪಡ್ತಿರ್ತಾರೆ. ಓಕೆ ನೀನು ಸ್ಕೂಲಲ್ಲಿ ಹೋಗಿ ಬೆಂಚ್ ಮುರಿದಾಕಿದ್ಯಾ ಸಿಟ್ಟಿನಲ್ಲಿ, ಮುಂದಿನ ಸಲ ಈ ಥರ ಮಾಡಬೇಡ, ಮುಂದಿನ ಸಲ ಬೆಂಚ್ ಮುರಿದಾಕಬೇಕು ಅಂತ ಅನಿಸ್ದಾಗ ಹೀಗೆ ಮಾಡು, ಡಿಸ್ಟ್ರ್ಯಾಕ್ಟ್ ಮಾಡ್ಕೊ, ಹೊರಗಡೆ ಹೋಗು, ಆಕಾಶ ನೋಡು, ಕ್ಲೌಡ್ಸ್ ಎಣ್ಸು. ಈಗ ನಾನು ಈ ಥರದ್ದು ನಾನು ಹೇಳಿದ್ರೆ, ಈಗ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲಕ್ಷಣಗಳನ್ನು ಮಾತ್ರ ನಿವಾರಿಸಿ ಅಂತ ಹೇಳ್ತಾ ಇದ್ದೀನಿ, ಮೂಲ ಕಾರಣನ ನೀವು ಅಡ್ರೆಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಒಳ್ಳೆಯದಲ್ಲ. ಅದು ಮೂಲ ಕಾರಣ ಏನು, ಯಾತಕ್ಕೆ ಸಿಟ್ಟು ಬರ್ತಾ ಇದೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡೋಂಥದ್ದು ಬಹಳ ಮುಖ್ಯ. ಈಗ ಮುಂದಿನ ಸ್ಲೈಡ್ನಲ್ಲಿ ಒಂದು ಪಿಕ್ಚರ್ ಇದೆ ನೋಡಿ, ಆ್ಯಂಗರ್ ಐಸ್ಬರ್ಗ್ ಅಂತ ನಾವು ಇದನ್ನು ಕರಿತೀವಿ. ಆ್ಯಂಗರ್ ಐಸ್ಬರ್ಗ್ ಅಂತ ಹೇಳಿದ್ರೆ, ಈ ಏನಿದೆ ಹಿಮಗಡ್ಡೆ ಇದೆ, ಇದು ನೀರಿನಲ್ಲಿ ನಾವು ಯಾವಾಗಲೂ ಹಿಮಗಡ್ಡೆಗಳು ನಮ್ಮ ಮೇಲೆ ತುದಿ ಒಂದು ಸ್ವಲ್ಪ ಮಾತ್ರ ಕಾಣಿಸುತ್ತೆ, ಏನೋ ಒಂದು 20% ಅಥವಾ 30% ಆ ಥರದ್ದು ಮಾತ್ರ ಕಾಣಿಸುತ್ತೆ. ಈ ಕೆಳಗಡೆ ಮುಳುಗಿರೋಂತಹ 70-80% ಇದೆ ಅಲ್ಲ, ಅದು ತುಂಬ ದೊಡ್ಡ ವಾಲ್ಯೂಮ್. ಅಲ್ಲಿ ಹೀಗೆ ಆ್ಯಂಗರ್ ಕೂಡ ಹೀಗೇನೆ. ಆ್ಯಂಗರ್ ನಮಗೆ ಕಾಣಿಸೋಂಥದ್ದು ಒಂದು 20% 30% ಅಷ್ಟೇ. ಆದರೆ ಅದು ಯಾವ ಕಾರಣದಿಂದ ಸಿಟ್ಟು ಬರ್ತಾ ಇದೆ ಅನ್ನೋದು ಅದು ಒಂದು ದೊಡ್ಡ ಪ್ರಪೋರ್ಷನ್. ಅದು ಎಂಬ್ಯಾರಸ್ಮೆಂಟಿಂದ ಬರ್ತಿರ್ಬೋದು, ಅಂದರೆ ಅವಮಾನದಿಂದ ಬರ್ತಿರಬಹುದು, ಅಥವಾ ಸುಮ್ಮನೆ ಬೇಜಾರಾಗಿ ಅಸಹನೆಯಿಂದ ಬರ್ತಿರ್ಬೋದು, ಆಮೇಲೆ ಯಾರೋ ನಿಮ್ಮನ್ನು ಅಟ್ಯಾಕ್ ಮಾಡಿರೋದ್ರಿಂದ ಬರ್ತಿರ್ಬೋದು, ಅಥವಾ ನಿಮ್ಮನ್ನು ಸೊಸೈಟಿ ರಿಜೆಕ್ಟ್ ಮಾಡಿದೆ ಅಂತ ಅಥವಾ ನಿಮ್ಮ ಫ್ರೆಂಡ್ಸ್ ರಿಜೆಕ್ಟ್ ಮಾಡಿದ್ದಾರೆ ಅಂತದ್ರಿಂದ ಬರ್ತಿರ್ಬೋದು, ಭಯದಿಂದ ಬರ್ತಿರ್ಬೋದು, ಶೇಮಿಂದ ಬರ್ತಿರ್ಬೋದು, ಗಿಲ್ಟಿಂದ ಬರ್ತಿರ್ಬೋದು, ಅಥವಾ ಎಲ್ಲ ದಿಸ್ ಇಸ್ ಟೂ ಮಚ್, ಓವರ್ವೆಲ್ಮ್ಡ್ ಆ ಭಾವನೆಯಿಂದನೂ ಬರ್ತಿರ್ಬೋದು, ಅತಿಯಾದ ದುಃಖದಿಂದ ಬರ್ತಿರ್ಬೋದು, ನರ್ವಸ್ನೆಸ್ಸಿಂದ ಬರ್ತಿರ್ಬೋದು. ಹೀಗೆ ನಾವು ಯಾವುದರಿಂದ ಆ್ಯಂಗರ್ ಬರ್ತಾ ಇದೆ
ಅನ್ನೋದನ್ನ ನಾವು ಕಂಡಿಡ್ಕೋಬೇಕಾಗತ್ತೆ. ಸೊ ನಾನು ಹೇಳ್ದಂಗೆ ಮತ್ತೆ ಮತ್ತೆ ಆ್ಯಂಗರ್ ಅನ್ನೋಂಥದ್ದು ಒಂದು ಪ್ರಾಥಮಿಕವಾದ ಒಂದು ಎಮೋಷನ್ ಅಲ್ಲ, ಇದು ಸೆಕೆಂಡರಿ ಎಮೋಷನ್. ಅಂದರೆ ಸೆಕೆಂಡರಿ ಬೇರೆ ಯಾವುದರಿಂದನೋ ಬರೋಂತಹ ಒಂದು ಎಮೋಷನ್ ಆಗಿರುತ್ತದೆ. ಇದನ್ನು ಎಲ್ಲ ದೊಡ್ಡವ್ರಿಗೂ ಕೂಡ ಅನ್ವಯಿಸೋಂಥದ್ದು. ನಾವು ಕೂಡ ಇದನ್ನು ಗಮನಿಸ್ಕೋಬೇಕಾಗತ್ತೆ. ಈಗ ಹದಿಹರೆಯ ಅನ್ನೋಂಥದ್ದು ಹೇಗೆ ಇದು ಹದಿಹರೆಯ ಅಂತನ್ನಂಥದ್ದು ಹೇಗೆ ಒಂದು ಇದರಲ್ಲಿ ಸಾಮಾಜಿಕ ಜೀವನ ಹೇಗಿರ್ತದೆ ಅನ್ನೋಂಥದ್ದನ್ನ ಮುಂದಿನ ಸ್ಲೈಡ್ನಲ್ಲಿ ಮಾತಾಡ್ತಾ ಇದ್ದೀನಿ. ಹದಿಹರೆಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಸ್ವಂತಿಕೆಯ ಹುಡುಕಾಟ ಇರುತ್ತೆ. ಅಂದರೆ ಈಗ ನಾನು ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ನನ್ನ ಸೆಲ್ಫ್ ಐಡೆಂಟಿಟಿನ ನಾವು ಗುರುತಿಸ್ಕೋಬೇಕು. ಆಮೇಲೆ ಈಗ ಇದರಲ್ಲಿ ನಮಗೆ ಬಹಳಷ್ಟು ನಮ್ಮ ಸುತ್ತಲಿನ ವಾತಾವರಣ ತುಂಬ ಪ್ರಭಾವ ಬೀರುತ್ತೆ. ಈಗ ಶಾಲೆ ಇರಬಹುದು, ಪೋಷಕರು ಇರ್ಬೋದು, ಸ್ನೇಹಿತರು ಇರ್ಬೋದು, ಇವ್ರುಗಳು ಆ ವಾತಾವರಣದಲ್ಲಿ ಏನು ನಮ್ಗೆ ಕಾಣ್ತಾ ಇದೆ ಅದು ಸರಿ, ನಾನು ಹಾಗೆ ಇರಬೇಕು ಅನ್ನೋಂಥದ್ದು ಕೂಡ ಒಂದು ಇದಿರುತ್ತೆ. ಈಗ ಸ್ನೇಹಿತರು ಮಾಡಿದ್ದೆಲ್ಲ ನಾನು ಮಾಡಬೇಕು ಅನ್ನೋಂಥ ಒಂದು ಹಠ ಕಾಣಿಸುತ್ತೆ. ಒಂದು ಪಕ್ಷ ನೀವು ಅಂಥ ಲೈಫ್ ಸ್ಟೈಲ್ ಪ್ರೊವೈಡ್ ಮಾಡೋಕ್ಕಾಗಲ್ಲ ನಿಮ್ಮ ಮಕ್ಕಳಿಗೆ ಅಂತಂದರೆ ಮಕ್ಕಳು ಕೇಳ್ತಾರೆ, ಯಾಕೆ ಅವನು ಇಂಥದ್ದು ಮಾಡ್ತಾನೆ, ನಾನು ಇಂಥದ್ದು ಯಾಕೆ ಮಾಡೋಕ್ಕಾಗಲ್ಲ, ಅವನು ಇಂಥ ಒಂದು ಕ್ಲಬ್ಬಲ್ಲಿದ್ದಾನೆ ಅಥವಾ ಒಂದು ಕಾರ್ ಓಡಿಸ್ತಾನೆ ಅಥವಾ ಇಂಥದ್ದು ಒಂದು ಬಟ್ಟೆ ಬರೆ ಹಾಕ್ತಾನೆ, ನನಗೆ ಯಾಕೆ ನೀವು ಬೇಡ ಅಂತ ಹೇಳ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಆಮೇಲೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನಾವು ಮಕ್ಕಳು ತಮ್ಮ ಪೋಷಕರ ಆಸರೆಯಿಂದ ಹೊರಬರುವಂತಹ ಒಂದು ಅವಶ್ಯಕತೆ ಇರ್ತದೆ. ಅಂದರೆ ಹೇಗೆ ಒಂದು ಮರಿ ಹಕ್ಕಿ ರೆಕ್ಕೆ ಬೆಳೆಸ್ಕೊಂಡು ಗೂಡಿಂದ ಹಾರೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ, ಅದೇ ಥರದಲ್ಲಿ ಮಕ್ಕಳು ತಮ್ಮ ಪೋಷಕರ ಆಸರೆಯಿಂದ ಹೊರಗಡೆ ಬರೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ. ಇದು ಸಹಜ ಕೂಡ. ಯಾಕೆಂತ ಹೇಳಿದ್ರೆ ಪ್ರಕೃತಿ ಈ ಘಟ್ಟನ ಅವ್ರಿಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒದಗಿಸಿರೋಂತಹ ಒಂದು ಸಮಯದ ಘಟ್ಟ ಇದು. ಹಾಗಾಗಿ ಅವರು ತಮ್ಮ ಸ್ವಂತಿಕೆನ ಸ್ಥಾಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅದು ಸರಿಯಾದ್ದು ಕೂಡ. ಅದಕ್ಕೆ ಪೋಷಕರು ಸಪೋರ್ಟ್ ಮಾಡಬೇಕಾಗತ್ತೆ. ಆಮೇಲೆ ಈ ಸಮಯದಲ್ಲಿ ಅವರು ಗೆಳೆಯರ ಜೊತೆಗೆ ಹೆಚ್ಚಿನ ಒಡನಾಟ ಆರಂಭಿಸ್ತಾರೆ. ಒಂದು ಚಿಕ್ಕ ಚಿಕ್ಕ ಗುಂಪು ಮಾಡ್ಕೊಳ್ಳೋವಂಥದ್ದು, ನಾವೇನು ಕ್ಲಿಕ್ ಅಂತ ಹೇಳ್ತೀವಿ, ಚಿಕ್ಕ ಗುಂಪುಗಳನ್ನು ಮಾಡ್ಕೊಳ್ಳೋದು. ಆ ಗುಂಪಿನಲ್ಲಿ ಅವರು ಕೆಲವು ಸೈನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಅವ್ರದ್ದೇ ಆದ ಒಂದು ಭಾಷೆ ಇರುತ್ತೆ, ವೇಷಭೂಷಣ ಇರುತ್ತೆ, ತಿಂಡಿ ತಿನಿಸು, ಈ ಥರದ್ದೆಲ್ಲ ಅವರು ಒಂದೇ ಥರದ್ದು ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅದು ಒಂದು ಪ್ರೆಸ್ಟೀಜ್, ಒಂದು ಹೆಮ್ಮೆ ಅಂತ ಕೂಡ ಅವರು ತೀರ್ಮಾನಿಸಿರ್ತಾರೆ. ಆಮೇಲೆ ಈ ಗ್ರೂಪಿಂದ ಆಕ್ಸೆಪ್ಟೆನ್ಸ್ ಬಯಸ್ತಾರೆ ಮಕ್ಕಳು. ಏನು ಗ್ರೂಪ್ ಇರುತ್ತೆ ಅವರು ನಮ್ಮನ್ನು ಒಪ್ಕೊಳ್ಳಿ ಅಂತೇಳಿ ಬಯಸ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಮಕ್ಕಳು ಬಹಳ ಏನು ಹೇಳ್ತಾರೆ ಅಂದರೆ ಇನ್ನೊಬ್ಬರ ಭಾವನೆಗಳು ಹರ್ಟ್ ಆಗುತ್ತೆ ಅನ್ನೋ ಅರ್ಥ ಮಾಡ್ಕೊಳ್ಳೋಷ್ಟು ಮಾನಸಿಕ ಬೆಳವಣಿಗೆ ಇರಲ್ಲ. ಹಾಗಾಗಿ ನೀವು ಗಮನಿಸ್ಬೋದು, ಮಿಡಲ್ ಚೈಲ್ಡ್ಹುಡ್ಡಲ್ಲಿ ಮತ್ತು ಟೀನೇಜಲ್ಲಿ ಮಕ್ಕಳು ಬುಲ್ಲಿ ಮಾಡೋದು ಜಾಸ್ತಿ ಆಗಿರುತ್ತೆ. ಆಮೇಲೆ ಇನ್ನೊಬ್ಬರಿಗೆ ಅವಮಾನ ಮಾಡಿದ ನಮಗೇನೋ ಅನಿಸಲ್ಲ. ಆಮೇಲೆ ಗೊತ್ತಾಗುತ್ತೆ, ನಾನು ಹೀಗೆ ಹೇಳಿದ್ರಿಂದ ಅವ್ರಿಗೆ ಅಂದರೆ ಮುಂದಿನ ವಯಸ್ಸಿನ ಘಟ್ಟಗಳಲ್ಲಿ ಗೊತ್ತಾಗುತ್ತೆ, ಹೀಗೆ ಹೇಳಿದ್ರಿಂದ ಅವನಿಗೆ ನೋವು ಕೊಟ್ಟೆ, ನಾನು ಮಾತಾಡಿದ ತಪ್ಪು ಅಂತ ಹೇಳಿ. ಹಾಗಾಗಿ ಮಕ್ಕಳು ಏನು ಮಾಡ್ತಾರೆ, ಬುಲ್ಲಿ ಮಾಡ್ತಾರೆ. ಹಿಂದೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಸ್ಲೈಡ್. ಓಕೆ, no, back slide. ಸೊ ಕೆಲವು ಸಲ ಈ ಥರ ಬುಲ್ಲಿ ಆಗ್ತಾ ಇದ್ದೀವಿ ಅನ್ನೋದನ್ನ ಮಕ್ಕಳು ಹೇಳ್ಕೊಳ್ಳಲ್ಲ. ಏನು ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ. ಇದು ಬಹಳ ಒಂದು ಸೀರಿಯಸ್ ಸೈಕಾಲಜಿಕಲ್ ಪ್ರಾಬ್ಲಮ್ ಆಗಬಹುದು. ಇದನ್ನು ಪೋಷಕರು ಇದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಬೇಕಾಗತ್ತೆ. ಕೇಳಬೇಕಾಗತ್ತೆ ಹೇಗಿದೆ, ಒಂದು ಸಡನ್ ಆಗಿ ಒಂದು ವರ್ತನೆ ಚೇಂಜ್ ಆದರೆ ಯಾತಕ್ಕೆ, ಏನೋ ಎಷ್ಟೋ ವರ್ಷಗಳು ಒಂದು ಅಭ್ಯಾಸ ಇಟ್ಕೊಂಡಿದ್ದು ಸಡನ್ನಾಗಿ ಚೇಂಜ್ ಮಾಡಿದರೆ ಯಾಕೆ ಈ ಥರ ಅಂತ ನೀವು ಕೇಳ್ಬೋದು, ಅರ್ಥ ಮಾಡ್ಕೋಬಹುದು. ಆಮೇಲೆ ಈ ಸಮಯದಲ್ಲಿ ಮಕ್ಕಳಿಗೆ ಒಂದು ಪ್ರಶ್ನಿಸುವ ವರ್ತನೆ, ಎಲ್ಲದನ್ನು ನಾನು ಪ್ರಶ್ನಿಸ್ತೇನೆ, ಅದರಲ್ಲಿ ಏನೂ ತಪ್ಪಿಲ್ಲ
ಮತ್ತು ಪ್ರತಿಭಟಿಸ್ತೇನೆ ಅನ್ನೋಂಥದ್ದು ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಅವರು ಪ್ರಪಂಚನ ಒಂದು ಹೊಸ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ. ಆಮೇಲೆ ಅವ್ರಿಗೆ ಹಿಂದೆಗಿಂತ ಹೆಚ್ಚು ತಾವು ಕೇಪಬಲ್ ಅಂತ ಅನಿಸುತ್ತೆ. ಅವರ ಬೆಳೀತಾ ಇರೋಂತಹ ದೇಹ ಮತ್ತು ಸ್ವಲ್ಪ ಬೆಳೆದಿರೋಂತಹ ಒಂದು ಮೆದುಳು ಅವ್ರಿಗೆ ಈ ಥರದ್ದು ಒಂದು ಸಪೋರ್ಟ್ ಕೊಡುತ್ತೆ, ಈ ಥರದ ಪ್ರಶ್ನೆ ಕೇಳ್ಬೋದು ಅನ್ನೋಂತಹ ಒಂದು ವರ್ತನೆ ಇರುತ್ತೆ. ಆಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನೆಲ್ಲ ಸ್ವಲ್ಪ ಬೇಗ ಹೇಳ್ಕೊಂಡು ಹೋಗ್ತೀನಿ. ದೈಹಿಕ ಮತ್ತು ಜೈವಿಕ ಬದಲಾವಣೆಗಳು, ಫಿಸಿಕಲ್ ಮತ್ತು ಬಯಾಲಜಿಕಲ್ ಚೇಂಜಸ್ ಅಂತ ಹೇಳಿ ತಮ್ಮಲ್ಲಿ ಆಗ್ತಾ ಇರೋಂಥ ಬದಲಾವಣೆಗಳು ನಾವೇನು ಹೇಳ್ತೀವಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ, ಇದರ ಬಗ್ಗೆ ಒಂದು ಹೆಮ್ಮೆ ಇರುತ್ತೆ, ನಾನು ಸಡನ್ನಾಗಿ ಎಷ್ಟು ಚೆಂದ ಕಾಣ್ತಾ ಇದ್ದೀನಿ ಅಂತ, ಅಥವಾ ಅಸಹನೆ ಇರುತ್ತೆ, ಇದು ಹೀಗೆ ನಾನು ಹೀಗೆ ಬೆಳೀತಾ ಇದ್ದೀನಿ, ಇದು ಇರಲಿಲ್ಲ ಮುಂಚೆ, ಇದು ಹೀಗೆ ಬಂತು, ನನಗಿದು ಇಷ್ಟ ಆಗಲ್ಲ, ಅಥವಾ ನಾನು ಒಂದೇ ಸಲ ಇಷ್ಟೊಂದು ಉದ್ದ ಆಗಿಬಿಟ್ಟೆ, ನನ್ನ ಗಳ ಥರ ಕಾಣ್ತಾ ಇದ್ದೀನಿ, ಈ ಥರದ್ದೆಲ್ಲ ಇದು ಕಂಬ ಥರ ಕಾಣ್ತಾ ಇದ್ದೀನಿ, ಈ ಥರದ್ದೆಲ್ಲ ಅಸಹನೆಗಳು ಕೂಡ ಇರಬಹುದು. ಇದನ್ನು ನಮ್ಗೆ ಗೊತ್ತಾಗುತ್ತೆ, ನಮಗೆ ಪೋಷಕರಿಗೆ ಗೊತ್ತಾಗುತ್ತೆ ಅವ್ರು ಹೆಮ್ಮೆ ಪಡ್ತಿದಾರ ಅಸಹನೆ ಪಡ್ತಿದಾರ ಅಂತ ಹೇಳಿ. ಈ ಸಂದರ್ಭದಲ್ಲಿ ಪೋಷಕರು ಇದು ಸಹಜ, ಇದು ಒಂದು ಪಾಸಿಂಗ್ ಫೇಸ್, ಇದು ಫೈನಲ್ ಅಲ್ಲ, ಇನ್ನು ನೀನು ಬದಲಾಗ್ತಾ ಹೋಗ್ತೀಯಾ, ಚೆನ್ನಾಗಿ ಆಗ್ತೀಯಾ, ಒಂದು ಪಕ್ಷ ಏನೋ ಒಂದು ಸರಿ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಒಂದು ಎಕ್ಸರ್ಸೈಸ್ ಮಾಡೋಂಥದ್ದು ಅಥವಾ ಡಯಟ್ ಬಗ್ಗೆ ಗಮನ ಕೊಡೋಂಥದ್ದು, ಈ ಥರದ್ದೆಲ್ಲ ನಾವು ಪೋಷಕರು ಹೇಳ್ಕೊಡ್ಬೋದು. ಆಮೇಲೆ ಈ ಸಂದರ್ಭದಲ್ಲಿ ಅವರ ರೂಪ ಅಂಗಾಂಗಗಳ ಬಗ್ಗೆ ಹೆಚ್ಚಿನ ಗಮನ, ಅದಕ್ಕೋಸ್ಕರ ಎಲ್ಲ ಮಾಡ್ತಾರೆ. ಜಿಮ್ಗೆ ಹೋಗೋದು, ಮೇಕಪ್ ಮಾಡೋವಂಥದ್ದು, ಬಟ್ಟೆಗಳು ಡಿಸೈನರ್ ಕ್ಲಾತ್ ಆಗಬೇಕು, ಈ ಥರದ್ದೇ ಆಗಬೇಕು, ಇಷ್ಟು ಎಕ್ಸ್ಪೆನ್ಸಿವ್ ಇರಬೇಕು, ಈ ಥರದ್ದೆಲ್ಲ ಹೇಳ್ತಾರೆ. ಆಮೇಲೆ ಮೆದುಳಿನ ಬೆಳವಣಿಗೆ ಒಂದು ಈ ಸಂದರ್ಭದಲ್ಲಿ ಇವ್ರಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಬ್ರೈನ್ ಡೆವಲಪ್ಮೆಂಟ್ ಈ ಸಂದರ್ಭದಲ್ಲಿ ಜೋರಾಗಿ ನಡೀತಾ ಇರುತ್ತೆ. ಆದರೆ ಅಲ್ಟಿಮೇಟಾಗಿ ಡೆವಲಪ್ ಆಗಿರಲ್ಲ, ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿರುತ್ತೆ. ಪೂರ್ತಿ ಬ್ರೈನ್ ಡೆವಲಪ್ ಆಗೋದು 25 ವರ್ಷಕ್ಕೆ ಅಂತ ಹೇಳ್ತಾರೆ. ಇದಕ್ಕೆ ಕೆಲವು ಬೇರೆ ಬೇರೆ ಥಿಯರೀಸ್ ಇದೆ. ಕೆಲವರು ಹೇಳ್ತಾರೆ ಇಲ್ಲ 25 ಅಲ್ಲ 22, 23 ಅಂತೆಲ್ಲ ಹೇಳ್ತಾರೆ. ಆದರೆ 25 ಅಂತ ಅನ್ನೋದನ್ನು ನಾನು ಬಹಳ ಕೇಳಿದ್ದೀನಿ. ಹೀಗಾಗಿ ಇವರಲ್ಲಿ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್, ಇದು ವೈಚಾರಿಕ ಪ್ರಜ್ಞೆ ಅಂತ ನಾನು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಕನ್ನಡದ ಸರಿಯಾದ ಟ್ರಾನ್ಸ್ಲೇಷನ್ ಏನಿರ್ಬೋದು. ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಈ ಸಂದರ್ಭದಲ್ಲಿ. ಹೀಗಾಗಿ ಮಕ್ಕಳಲ್ಲಿ ಲಾಜಿಕಲ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಸೊ ಇಫ್ ದಿಸ್ ಹ್ಯಾಪನ್ಸ್ ದಿಸ್ ವಿಲ್ ಹ್ಯಾಪನ್ ಅನ್ನೋಂಥದ್ದು ಒಂದು. ಆಮೇಲೆ ಸೊ ಹೀಗಿದ್ದು ರೀಸನಿಂಗ್ ಎಬಿಲಿಟೀಸ್ ಇದರಿಂದನೇ ಆಗಿರಬಹುದು ಅನ್ನೋಂಥದ್ದು. ಸ್ಪೇಷಿಯಲ್ ನಾಲೆಡ್ಜ್ ಅಂತ ಹೇಳ್ತೀವಿ. ಸ್ಪೇಷಿಯಲ್ ನಾಲೆಡ್ಜ್ ಅಂತ ಹೇಳಿದ್ರೆ ಒಂದು ವಸ್ತು ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಹೇಗೆ ಫಿಟ್ ಆಗುತ್ತೆ, ಇನ್ ಕಂಪ್ಯಾರಿಸನ್ ಟು ಅದರ್ ಥಿಂಗ್ಸ್ ಅನ್ನೋಂಥದ್ದು ಸ್ಪೇಷಿಯಲ್ ನಾಲೆಡ್ಜ್ ಅಂತ ಹೇಳ್ಬೋದು. ಇದು ಅವ್ರಿಗೆ ಒಂದು ಮೆಷರ್ ಮಾಡೋದಕ್ಕೆ, ಒಂದು ಮನಸ್ಸಿನಲ್ಲೇ ಮೆಷರ್ ಮಾಡ್ಕೊಳ್ಳೋದಕ್ಕೆ, ಒಂದು ವಸ್ತು ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಆಮೇಲೆ ಒಂದು ಗ್ರ್ಯಾಂಡ್ ಐಡಿಯಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಇದು ಹೀಗೆ ಇದೆ ಅಂತ ಹೇಳಿ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸುಲಭ ಆಗುತ್ತೆ ಇದರಿಂದ. ಕೆಪಾಸಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದರೆ ಏನು ಹೇಳ್ತಾರೆ, ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ್ರೆ ಬಹುಶಃ ನಾನೀಗ ನಿಮಗೊಂದು ಪೋಯಮ್ ಹೇಳಿದ್ರೆ ನಾನು ಹೇಳ್ತೀನಿ, there is miles, I have to cover miles before I sleep ಅಂತ ಅನ್ನೋಂಥದ್ದು ಒಂದು ಬ್ರೌನಿಂಗ್ದೊಂದು ಪೋಯಮ್ ನಾನು ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಕವರ್ ಮೈಲ್ಸ್ ಬಿಫೋರ್ ಐ ಸ್ಲೀಪ್ ಅಂತ ಹೇಳಿದ್ರೆ, ಸ್ಲೀಪ್ ಅನ್ನೋಂಥದ್ದು ಒಂದು ಡೆತ್ಗೆ ಸಿನಾನಿಮ್ ಆಗುತ್ತೆ. ನಾವು ಸಾಯೋದಕ್ಕೆ ಮುಂಚೆ ಇಷ್ಟೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇಷ್ಟೆಲ್ಲ ಮೈಲ್ ಸ್ಟೋನ್ಸ್ ಅಚೀವ್ ಮಾಡಬೇಕು ಅಂತ ಇದ್ದೀನಿ ಅನ್ನೋದನ್ನು ಕವಿಯಲ್ಲಿ ಹೇಳ್ತಾ ಇದ್ದಾನೆ. ಇಂಥದ್ದು ಇದು ಒಂದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಇದು ಕಾಂಕ್ರೀಟ್ ಥಿಂಕಿಂಗ್ ಅಲ್ಲ. ಇಂಥದ್ದು ಕೂಡ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಮಿಡಲ್ ಚೈಲ್ಡ್ಹುಡ್ಡಲ್ಲಿ ನೀವು ಇದನ್ನೇ ಹೇಳಿದ್ರೆ ಅವರು ಏನದು ಸಾಯೋದಕ್ಕೆ ಮಲಗೋಕ್ಕೆ ಮುಂಚೆ ಇಷ್ಟೊಂದು ಮೈಲಿ ನಾನು ನಡಿಬೇಕು ಅಂತ ಅಂದರೆ ಏನರ್ಥ ಅಂತ ಅವ್ರು ನಿಮಗೆ ಕೇಳ್ಬೋದು. ಆದರೆ ಈ ಸಂದರ್ಭದಲ್ಲಿ ಅವರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಂತಹ ಒಂದು ಸ್ಥಿತಿಗೆ ತಲುಪಿರ್ತಾರೆ. ಆಮೇಲೆ ಈ ಮೆಟಾಕಾಗ್ನಿಟಿವ್ ಎಬಿಲಿಟೀಸ್ ಅಂದರೆ ತಾನು ಯೋಚನೆ ಮಾಡ್ತಿರೋದ್ರ ಬಗ್ಗೆ ಯೋಚನೆ. ಫಾರ್ ಎಕ್ಸಾಂಪಲ್, ಇವತ್ತು ಬೆಳಗ್ಗೆ ನನ್ನಲ್ಲಿ ನೆಗೆಟಿವ್ ಥಾಟ್ಸ್ ಬಂತು,
ಯಾಕೆ ಅಂತ ಹೇಳಿದ್ರೆ ನಾನು ಹೀಗೆ 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 ಯೋಚನೆ ಮಾಡಿದೆ, ನಾನು ನನ್ನ ನೆಗೆಟಿವ್ ಥಾಟ್ಸನ್ನು ಚೇಂಜ್ ಮಾಡ್ಕೋಬೇಕು, ನಾನು ಪಾಸಿಟಿವ್ ಮಾಡ್ಕೋಬೇಕು, ಅದಕ್ಕೆ ಏನು ಮಾಡಬೇಕು? ಇದು ಮೆಟಾಕಾಗ್ನೇಟಿವ್ ಥಿಂಕಿಂಗ್. ಅಂದರೆ ಥಿಂಕಿಂಗ್ ಅಬೌಟ್ ಯುವರ್ ಥಿಂಕಿಂಗ್. ನೀವು ಯಾವ ದಾರಿಯಲ್ಲಿ ಯೋಚನೆ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಂಥದ್ದು ಮೆಟಾಕಾಗ್ನೇಟಿವ್. ಇದು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಬರುತ್ತೆ. ಆಮೇಲೆ ಮಾನಸಿಕವಾಗಿ ಬಹಳಷ್ಟು ಬದಲಾವಣೆಗಳು ಆಗ್ತವೆ. ಇದಕ್ಕೆ ಸ್ವಲ್ಪ ಮಟ್ಟಿಗೆ ಹಾರ್ಮೋನ್ಸ್ ಕಾರಣ. ಹಾರ್ಮೋನ್ಸಿಂದನೇ ಎಲ್ಲ ಆಗ್ತಾ ಇದೆ ಅನ್ನೋದು ತಪ್ಪಾಗುತ್ತೆ. ಕೆಲವು ಸಲ ಹಾರ್ಮೋನ್ಸ್ ಮತ್ತು ಸೋಷಿಯಲ್ ಕಾಂಟೆಕ್ಸ್ಟ್ ಎರಡೂ ಕೂಡ, ಸೋಷಿಯಲ್ ಸಿಚುಯೇಷನ್ ಎರಡೂ ಕೂಡ ಅವರಲ್ಲಿ ಆಗ್ತಿರೋಂಥ ಮಾನಸಿಕ ಬದಲಾವಣೆಗೆ ಕಾರಣ ಇರಬಹುದು. ನಾನು ಹಾಗೆ ಮುಂಚೆ ಹೇಳಿದ ಹಾಗೆ ಅವರಿಗೆ ಸೋಷಿಯಲ್ ಆಕ್ಸೆಪ್ಟೆನ್ಸ್ ಬಹಳ ಮುಖ್ಯವಾಗಿರುತ್ತೆ. ರಿಜೆಕ್ಷನ್ ಅನ್ನೋದನ್ನು ತಡ್ಕೊಳ್ಳೋದಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಅದಕ್ಕೆ ತಡ್ಕೊಳ್ಳೋದಕ್ಕೆ ಬೇಕಾದಂತಹ ಮಾನಸಿಕ ದೃಢತೆ, ಸ್ಟೆಬಿಲಿಟಿ ಅವರಲ್ಲಿ ಇರೋದಿಲ್ಲ. ಆಮೇಲೆ ಮನೆಯಲ್ಲಿ ಇರೋಂತಹ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳು, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದನ್ನು ಅವ್ರ ಗಮನಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾನು ಇದ್ರ ಬಗ್ಗೆ ನನ್ನ ಒಪಿನಿಯನ್ ಇದು ಅಂತ ಅವ್ರು ಹೇಳ್ತಾರೆ. ನಾವು ಅಂತ ನಾವು ಪೋಷಕರು ಇವ್ರು ಏನೋ ಹೇಳಕ್ಕೆ ಬಂದಿದ್ದಾನೆ ಅಂತ ನಾವು ಅನ್ಕೋಬೋದು. ಆದರೆ ಅವರಿಗೆ ಇದು ತುಂಬ ಸೀರಿಯಸ್ ಆಗಿರುತ್ತೆ. ಅವರ ಒಪಿನಿಯನ್ ಮುಖ್ಯ ಅಂತ ಅವರಿಗೆ ಅನಿಸುತ್ತೆ ಈ ಸಂದರ್ಭದಲ್ಲಿ. ಆಮೇಲೆ ತಾವು ಬಹಳ ವಿಶೇಷವಾದ ವ್ಯಕ್ತಿಗಳು, ಯುನೀಕ್ ಇಂಡಿವಿಜುವಲ್ಸ್, ನಮ್ಮನ್ನು ಎಲ್ಲರೂ ಗಮನಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಭಾವ ಇರುತ್ತೆ ಇವರಿಗೆ. ಆಮೇಲೆ ಈ ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಬೀಳೋದು ಮತ್ತು ಆದರ್ಶವಾದಂಥ ಪ್ರೀತಿ ಹೊಂದಬೇಕು ಮತ್ತು ಆದರ್ಶವಾದಂಥ ಪ್ರೀತಿನ ವ್ಯಕ್ತಪಡಿಸ್ಬೇಕು, ಎರಡಕ್ಕೂ ಕೂಡ ಇವರು ಪ್ರಯತ್ನ ಪಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ. ಹಾಗಾಗಿ ಅಡಲಸೆನ್ಸ್ ಲವ್ ಅನ್ನೋದನ್ನು ಸಿನಿಮಾದಲ್ಲಿ ಬಹಳ ವೈಭವೀಕರಿಸಿದ್ದಾರೆ. ಅದರಲ್ಲಿ ಇರೋಂತಹ ಪ್ಯೂರ್ನೆಸ್ ಆಮೇಲೆ ಬಹುಶಃ ಜೀವನದಲ್ಲಿ ಬರಲಿಕ್ಕಿಲ್ಲ. ಸೊ ಈಗ ನಾವು ಹದಿಹರೆಯದಲ್ಲಿ ನಮ್ಮ ಮಕ್ಕಳನ್ನ ಹೇಗೆ ಪಾಲಿಸಬೇಕು, ಹೇಗೆ ಪೋಷಿಸಬೇಕು ಅನ್ನೋದನ್ನ ನಾವು ಚರ್ಚಿಸೋಣ. ಇದರಲ್ಲಿ 4 ಪ್ರಮುಖ ಶೈಲಿಗಳನ್ನು ನಾವು ಗುರುತಿಸ್ತೀವಿ. ಮೊದಲನೇದಾಗಿ ನಾವು ಅಥಾರಿಟೇರಿಯನ್ ಅಥವಾ ಸರ್ವಾಧಿಕಾರತ್ವದ ಒಂದು ಶೈಲಿ ಅಂತ ಇದೆ. ಆಮೇಲೆ ಇನ್ನೊಂದು ಅಥಾರಿಟೇಟಿವ್, ವಿಶ್ವಾಸಾರ್ಹ ಶೈಲಿ. ಮೂರನೇದು ಪರ್ಮಿಸಿವ್, ಅಂದರೆ ಎಲ್ಲದನ್ನು ಧಾರಾಳವಾಗಿ ಒಪ್ಪಿಕೊಳ್ಬೋದು, ಏನು ಬೇಕಾದರೂ ಮಾಡಬಹುದು ಅನ್ನೋಂಥದ್ದು ಪರ್ಮಿಸಿವ್ ಸ್ಟೈಲ್. 4ನೇದು ಅಲಿಪ್ತ, ಯಾವುದಕ್ಕೂ ಭಾಗಿಯಾಗದಲ್ಲೇ ಇರೋವಂಥದ್ದು, ಅನ್ಇನ್ವಾಲ್ವ್ಡ್ ಅಂತ ಹೇಳಿ ನಾವು ಇದನ್ನು ಇಂಗ್ಲೀಷ್ನಲ್ಲಿ ಕರಿತೀವಿ. ಇವು 4 ಶೈಲಿಗಳು. ಎಲ್ಲಿಂದ ಬಂತು ಈ 4 ಶೈಲಿಗಳು ಅಂತ ಹೇಳಿದ್ರೆ, ಇದನ್ನು ಸಂಶೋಧಕರು ಹೀಗೆ 4 ಶೈಲಿಗಳನ್ನು ಗುರುತಿಸಿದ್ದಾರೆ. ಇದನ್ನು ನೀವು ಸಡನ್ನಾಗಿ ನಾನು ಟೀನೇಜಲ್ಲಿ ಒಂದು ಒಳ್ಳೆ ಶೈಲಿನ ಆರಿಸ್ಕೊಂಡು ಅದನ್ನು ಅಳವಡಿಸ್ಕೊಳ್ತೀನಿ, ನನ್ನ ಮಕ್ಕಳನ್ನ ಬದಲಾಯಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಇದನ್ನೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಪಾಲಿಸಿರ್ಬೇಕು. ಮತ್ತು ಅಡಲಸೆನ್ಸ್ ಏಜ್ ಬಂದಾಗ ಏನು ಮಾಡಬೇಕು, ಇದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಪ್ರಯೋಗಿಸ್ಬೇಕಾಗತ್ತೆ. ಅಡಲಸೆನ್ಸಲ್ಲಿ ನಾವು ತುಂಬ ಮಕ್ಕಳ ಜೊತೆಗೆ ಸ್ಟ್ರಿಕ್ಟಾಗಿ ಇರೋದಕ್ಕೆ ಆಗೋದಿಲ್ಲ. ಹಾಗಿರೋದ್ರಿಂದ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಗಮನಿಸಿ, ಈ ನಾಲ್ಕು ಸ್ಟೈಲ್ಸು ಚಿಕ್ಕ ವಯಸ್ಸಿನಿಂದಲೇ ನಾವು ಆರಂಭಿಸ್ಕೊಂಡು ಬಂದಿರಬೇಕಾಗತ್ತೆ. ಮತ್ತು ಈ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೀವು ನೋಡುವಂಥದ್ದು ನಿಮಗೆ 4 ಪಿಕ್ಚರ್ ಕಾಣ್ತಾ ಇದೆ. ಈ 4 ಸ್ಟೈಲ್ಸ್ ಹೇಗಿದೆ ಅನ್ನೋದನ್ನು ದಯವಿಟ್ಟು ಸಮಯ ಸಿಕ್ಕಾಗ ಇದನ್ನು ನೋಡ್ಕೊಳ್ಳಿ. ಮತ್ತು ಈ 4 ಸ್ಟೈಲಲ್ಲಿ ಹೇಗೆ ಮಾತಾಡ್ತಾರೆ ಅನ್ನೋದನ್ನು ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಥಾರಿಟೇರಿಯನ್ ಸ್ಟೈಲ್ನ ಡಿಕ್ಟೇಟರ್ಶಿಪ್ ಅಂತ ಹೇಳ್ತಾರೆ. ಮಿಲಿಟ್ರಿ ಸ್ಟೈಲ್ ಮಿಲಿಟ್ರಿ ಗವರ್ಮೆಂಟ್ ಇರುತ್ತಲ್ಲ, ಆ ಥರದ್ದು ಅಥಾರಿಟೇರಿಯನ್. ಆಮೇಲೆ ಡೆಮೋಕ್ರಸಿ, ಈಕ್ವಾಲಿಟಿ ಫಾರ್ ಎವ್ರಿಬಡಿ. ಆಮೇಲೆ ನೆಗ್ಲಿಜೆಂಟ್ ಮತ್ತು ಪರ್ಮಿಸಿವ್ ಅನ್ನೋದು ಅನಾರ್ಕಿಕಲ್ ಸ್ಟೈಲ್ ಅಂತ ಹೇಳ್ತಾರೆ, ಅರಾಜಕತ್ವ. ಅದರಲ್ಲಿ ಯಾವುದು ಒಬ್ಬ ರಾಜ ಇದ್ದಾನೆ, ಸರಿಯಾದ ಒಂದು ಲಾ ಇದೆ, ಆರ್ಡರ್ ಇದೆ ಅನ್ನೋಂಥದ್ದಿರಲ್ಲ, ಏನು ಬೇಕಾದರೂ ಆಗಬಹುದು. ಹಾಗೆ ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಈಗ ಅಥಾರಿಟೇರಿಯನ್ ಸ್ಟೈಲ್ನಲ್ಲಿ ಏನಾಗುತ್ತೆ ಅಂತ ಹೇಳಿ ಮಾತಾಡೋಣ. ಅಥಾರಿಟೇರಿಯನ್ ಸ್ಟೈಲ್ನಲ್ಲಿ ಒಂದು ಸೂಕ್ಷ್ಮವಾದ ಸಂವೇದನೆ ಇರೋದಿಲ್ಲ, ಪೇರೆಂಟ್ಸ್ಗೆ ಸೆನ್ಸಿಟಿವಿಟಿ ಅನ್ನೋಂಥದ್ದು ಇರೋದಿಲ್ಲ. ಹಾಗಾಗಿ ಇವರು ಮಕ್ಕಳಲ್ಲಿ ಬಹಳಷ್ಟು ವಿಧೇಯತೆಯನ್ನು ಬಯಸ್ತಾರೆ. ಆಮೇಲೆ ಮಕ್ಕಳು ತಪ್ಪು ಮಾಡಿದ್ರೆ ಒಂದು ಉಗ್ರವಾದ ಶಿಕ್ಷೆ ಕೊಡ್ತಾರೆ. ಆಮೇಲೆ ಮಕ್ಕಳಿಗೆ ಒಂದು ಅನ್ವೇಷಣೆ ಮಾಡೋದಕ್ಕೆ ಅವಕಾಶ ಇರಲ್ಲ, ಅಂದರೆ ಎಕ್ಸ್ಪ್ಲೋರಿಂಗ್ ಸಾಧ್ಯ ಇಲ್ಲ ಈ ಸ್ಟೈಲ್ನಲ್ಲಿ.
ಏನಂತ ಹೇಳಿದ್ರೆ ಇದರಲ್ಲಿ ಇವರು ಮಕ್ಕಳ ಭಾವನೆಗಳನ್ನು ಲೆಕ್ಕಕ್ಕೆ ತಗೊಳ್ದಲೆ ತಾವು ಹೇಳೋದು ಮಾತ್ರ ಸರಿ, ಡೂ ಆ್ಯಸ್ ಐ ಸೇ ಅಂತ ಹೇಳ್ತಾರೆ. ಅಲ್ಲಿ ಆದರೆ ನಾವೇನು ಹೇಳ್ತೀವಿ, ನಾವು ಕೌನ್ಸಿಲರ್ಸ್ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಡೂ ಆ್ಯಸ್ ಐ ಸೇ ಅಂತ ಹೇಳಬೇಡಿ, ಡೂ ಆ್ಯಸ್ ಐ ಡೂ ಅಂತ ನೀವು ಅದು ಹೇಳಲೂಬಾರ್ದು. ನೀವು ಯಾವ ಥರ ನಡ್ಕೊಳ್ತೀರಾ ಅದನ್ನು ನೋಡಿ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. ನೀವು ಹೇಳೋದೇ ಅವಶ್ಯಕತೆ ಇಲ್ಲ. ಮಕ್ಕಳು ಗಮನಿಸ್ತಾರೆ, ಏನು ನಡೀತಾ ಇದೆ ಸುತ್ತಲೂ ಮೊದಲು ಅದನ್ನು ಚೆನ್ನಾಗಿ ಗಮನಿಸ್ತಾರೆ ಹೊರತು ನೀವು ಹೇಳೋದು ಅವ್ರಿಗೆ ಅದು ಹ್ಯೂಮನ್ ನೇಚರ್. ನಾವು ಯಾರೋ ಹೇಳೋದನ್ನು ಕೇಳಿ ಅದನ್ನು ಪಾಲಿಸೋದಕ್ಕಿಂತ ನಾವು ನೋಡಿದ್ದನ್ನು ಜಾಸ್ತಿ ಪಾಲಿಸ್ತೀವಿ. ಆಮೇಲೆ ಈ ಮಕ್ಕಳು ಯಾಕೆ ನೀನು ಇದನ್ನು ಹೇಳ್ತಾ ಇದೆಯಾ, ಯಾಕೆ ಈ ಥರ ರೂಲ್ ಮಾಡಿದ್ಯಾ ಅಪ್ಪ ಅಥವಾ ಅಮ್ಮ ಅಂತ ಕೇಳಿದ್ರೆ ನಮಗೆ ಅದನ್ನು ವಿವರಿಸೋಂಥ ತಾಳ್ಮೆ ಇರೋದಿಲ್ಲ. ಆಮೇಲೆ ಹೇಳ್ದಷ್ಟು ಮಾಡು ಅನ್ನೋಂತಹ ಒಂದು ಧೋರಣೆನ ಈ ಸ್ಟೈಲ್ನಲ್ಲಿ ವ್ಯಕ್ತಪಡಿಸ್ತೀವಿ. ಆಮೇಲೆ ನಮಗೆ ಈ ಶೈಲಿಯಲ್ಲಿ ಮಕ್ಕಳಿಗೆ ಪ್ರಪಂಚ ತೋರಿಸೋದು, ಅವರ ಆ ಅನುಭವಗಳ ಮೂಲಕ ಅವರಿಗೆ ಒಂದು ಜೀವನದ ಪಾಠಗಳನ್ನು ಕಲಿಯುವಂಥ ಅವಕಾಶ ಕೊಡಲ್ಲ. ಹಾಗಾಗಿ ಈ ಶೈಲಿಯಲ್ಲಿ ದುಷ್ಪರಿಣಾಮಗಳು ಏನೇನು ಆಗ್ತವೆ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅಂತ ನೋಡಿದ್ರೆ, ಈ ಶೈಲಿಯಲ್ಲಿ ನಾವು ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ನಾವು ಒಂದು ರೀತಿಯಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅನ್ನೋಂತಹ ಒಂದು ಅಪರಾಧಿ ಭಾವನೆನ ಸುಲಭವಾಗಿ ಬರೆಸ್ತೀವಿ. ಆಮೇಲೆ ಈ ಶೈಲಿಯಲ್ಲಿ ಮಕ್ಕಳಿಗೆ ಸ್ವಸಾಮರ್ಥ್ಯದ ಮೇಲೆ ನಂಬಿಕೆ ಇರಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ, ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ. ಮಕ್ಕಳು ಶಿಕ್ಷೆ ತಪ್ಪಿಸ್ಕೊಳ್ಳೋ ಸಲುವಾಗಿ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ತಾರೆ. ಇದು ಬಹಳ ಸೀರಿಯಸ್ ಆದ ಒಂದು ವಿಚಾರ. ಮಕ್ಕಳು ತಮ್ಮ ಪೇರೆಂಟ್ಸ್ ಜೊತೆಗೆ ಸುಳ್ಳು ಹೇಳಬಾರ್ದು. ಹಾಗಾಗಿ ಮಕ್ಕಳು ಸುಳ್ಳು ಹೇಳೋದಕ್ಕೆ ಶುರು ಮಾಡಿದ್ರೆ ಕೇಳ್ಕೋಬೇಕು, ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದನ್ನು ಕೇಳ್ಕೋಬೇಕು. ಈಗ ಒಂದು ಪಕ್ಷ ನೀವು ಅಥಾರಿಟೇರಿಯನ್ ಪೋಷಕರ, ನೀವು ಸರ್ವಾಧಿಕಾರತ್ವ ತೋರಿಸೋಂಥ ಪೋಷಕರ ಅಂತ ನಿಮಗೇನಾರ ಪ್ರಶ್ನೆ ಬಂದಿದ್ರೆ, ನಾನು ಅದನ್ನು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಭಾರತದಲ್ಲಿ ಬಹಳಷ್ಟು ಪೋಷಕರು ಇದು ಸರಿ ಅಂತ ತಿಳ್ಕೊಂಡಿರೋದನ್ನ ನಾನು ಗಮನಿಸಿದ್ದೀನಿ. ನೀವು ಅಥಾರಿಟೇರಿಯನ್ ಪೇರೆಂಟ್ಸಾ ಅಂತ ನೀವು ಕೇಳ್ಕೋಬೇಕಾದ್ರೆ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಳ್ಳಿ. ನೀವು ನಿಮ್ಮ ಮಕ್ಕಳಿಗೆ ಒಂದು ಸರ್ಟನ್ ಗೋಲ್ ಸೆಟ್ ಮಾಡಿದ್ರೆ, ನೀನು 95% ಮೇಲೆ ಮಾರ್ಕ್ಸ್ ತೊಗೋಬೇಕು ನೀನು ಅಂತ ನೀವು ಹೇಳ್ತಾ ಇರ್ತೀರಾ. ಆಮೇಲೆ ನಿಮ್ಮನ್ನು ಖುಷಿ ಪಡಿಸೋದಕ್ಕೆ ನಿಮ್ಮ ಮಕ್ಕಳು ಸುಳ್ಳು ಹೇಳ್ತಾ ಇರ್ತಾರೆ. ನಾನು ಹೀಗೆ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಖುಷಿ ಆಗುತ್ತೆ ಅಂತ ನಿಮ್ಮ ಮಕ್ಕಳು ಸುಳ್ಳು ಹೇಳ್ತಾ ಇರ್ತಾರೆ. ಆಮೇಲೆ ನೀವು ಬೇರೆ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ, ಅವ್ರ ಜೊತೆ ಅವರು ಮಜಾ ಮಾಡೋದಕ್ಕೆ, ಮೋಜು ಮಾಡೋದಕ್ಕೆ ಸ್ವಲ್ಪ ಅವಕಾಶ ಕೊಡ್ತಾ ಇದ್ದೀರಾ, ಅಥವಾ ಭಾಳ ಸ್ಟ್ರಿಕ್ಟಾಗಿ ನೀನು ಇದಾದ್ಮೇಲೆ ಇದು ಮಾಡು ಅಂತ ಹೇಳಿ ನೀವು ಜಾಮ್ ಪ್ಯಾಕ್ಡ್ ಸ್ಕೆಡ್ಯೂಲ್ ಕೊಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆ. ಆಮೇಲೆ ಕೆಲವು ಸಲ ನಾವು ಪೇರೆಂಟ್ಸ್ ಏನಾಗುತ್ತೆ, ಸ್ವಲ್ಪ ಮಕ್ಕಳ ಜೊತೆಗೆ ಸಿಲ್ಲಿಯಾಗಿ ಬಿಹೇವ್ ಮಾಡಬಹುದು, ಅವ್ರ ಜೊತೆ ಹಾಸ್ಯ ಚಟಾಕಿಗಳನ್ನು ಹಾರಿಸಬಹುದು. ಅಥವಾ ಹೀಗೆ ಮಾಡ್ತೀರಾ, ಅಥವಾ ಬಹಳ ಒಂದು ಗಾಂಭೀರ್ಯದಿಂದ ಇದ್ದು ಮಕ್ಕಳು ಕೂಡ ಹಾಗೇ ಇರಲಿ. ಫಾರ್ ಎಕ್ಸಾಂಪಲ್, ಈಗ ನೆಟ್ಟಗೆ ಕೂತ್ಕೋ, ನಿನ್ನ ಪಾಸ್ಚರ್ ಗಮನಿಸು, ಅಥವಾ ಊಟ ಮಾಡ್ತಾ ಇರ್ಬೇಕಾದ್ರೆ ಶಬ್ದ ಮಾಡಬೇಡ ನೀನು ಅಂತ ಈ ಥರದ್ದೆಲ್ಲ ನೀವು ಹೇಳ್ತಾ ಇರ್ತೀರಾ, ಈ ಥರದ್ದೆಲ್ಲ ಟೀಕೆ ಮಾಡ್ತಾ ಇರ್ತೀರಾ. ಮತ್ತು ಯಾವಾಗಲೂ ಕೂಡ ಔಟ್ಕಮ್ ಏನಾಗುತ್ತೆ, ಇದು ನಾನು ಬಹಳ ಸಲ ನೋಡಿದ್ದೀನಿ. ಏನಂತ ಹೇಳಿದ್ರೆ, ಮಕ್ಕಳು ಏನೋ ಒಂದು ಪ್ರಯತ್ನ ಪಡ್ತಿರ್ತಾರೆ, ಔಟ್ಕಮ್ ಏನು ಬಂತು ಅನ್ನೋದನ್ನು ನಾವು ಬಹಳ ಒತ್ತು ಕೊಟ್ಟರೆ ಮಕ್ಳಿಗೇನಾಗುತ್ತೆ ಅಂತ ಹೇಳಿದ್ರೆ, ಓಹೋ ಯಾವಾಗಲೂ ಫಲಿತಾಂಶದ ಬಗ್ಗೆನೇ ಇವರು ಗಮನ ಹರಿಸಿರ್ತಾರೆ ಅಂತ ಅಂದ್ಕೊಳ್ತಾರೆ. ಅದರ ಬದಲು ನೀನು ಪ್ರಯತ್ನ ಪಡು, ನೀನು ಅದನ್ನು ಮಾಡು, ನಿನ್ನಿಂದ ಆದಷ್ಟು ಎಫರ್ಟ್ ಹಾಕು. ಆಮೇಲೆ ಅಲ್ಲಿಂದ ಬರೋಂಥ ಫಲಿತಾಂಶ ನನ್ನ ಕೈಯಲ್ಲಿಲ್ಲ, ನಿನ್ನ ಕೈಯಲ್ಲಿಲ್ಲ, ಅದೇನಾದರೂ ಆಗಲಿ, ಆದರೆ ನೀನು ಈ ಅನುಭವದಿಂದ ನೀನು ಏನು ಕಲ್ತಿದೆಯಾ ಅದು ಮುಂದಿನ ಒಂದು ಚಟುವಟಿಕೆಗೆ, ಮುಂದಿನ ಒಂದು ಟಾಸ್ಕಿಗೆ ನೀನು ಅದನ್ನು ತಗೊಂಡು ಹೋಗಬಹುದು. ಈ ಥರದ್ದು ಹೇಳಿದ್ರೆ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಓಹೋ ನನಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ ಅರ್ಥ ಆಗುತ್ತೆ. ಸೊ ಇದು ನೀವು ಅಥಾರಿಟೇರಿಯನ್ ಪೇರೆಂಟಾ ಅಂತ ನೀವು ದಯವಿಟ್ಟು ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಎರಡನೇ ಶೈಲಿ ಅಥಾರಿಟೇಟಿವ್, ಅಂದರೆ ವಿಶ್ವಾಸಾರ್ಹವಾದಂತಹ ಒಂದು ನಡವಳಿಕೆ ಇದರಲ್ಲಿ. ಈ ಶೈಲಿಯಲ್ಲಿ ನಾವು ಪೋಷಕರು ಕೆಲವು ನಿಯಮಗಳನ್ನು ಮಾಡಿದರೂ ಯಾವ ಕಾರಣಕ್ಕಾಗಿ ನಿಯಮಗಳನ್ನು ಮಾಡ್ತಾ ಇದ್ದೀವಿ ಅಂತ ತಿಳಿಸಿ ಹೇಳ್ತೀವಿ ಮಕ್ಕಳಿಗೆ. ನಾನು ನಿನಗೆ ಒಂದು ಉದಾಹರಣೆ, ನಾನು ನಿನಗೆ ಸೋಮವಾರ ಸಾಯಂಕಾಲ 6 ಗಂಟೆ ಮೇಲೆ ನಾನು ನಿನಗೆ ಆಟ ಆಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕೆ ಅಂತಂದರೆ ನಿನಗೆ ಸೋಮವಾರದ ದಿನ ನೀನು ಹೆಚ್ಚಿಗೆ ಕಷ್ಟದ ಕ್ಲಾಸ್ಗಳಿರ್ತವೆ, ಅದರಿಂದಾಗಿ ನೀನು
ಕುತ್ಕೊಂಡು ಓದ್ಕೋಬೇಕು. ಹಾಗಾಗಿ ನೀನು 6 ಗಂಟೆ ಮೇಲೆ ಆಟ ಆಡಬೇಡ. ಹೀಗೆ ಈ ಥರ ನಿಯಮಗಳನ್ನು ಮಾಡಿದರೆ ಯಾತಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಗಮನಿಸಬೇಕು. ಅದ್ರ ಬದಲು ನಾನು ಹೇಳಿದ್ದು ಕೇಳು ಅಂತ ಇರಬಾರ್ದು. ಇದು ಅಥಾರಿಟೇಟಿವ್ ಸ್ಟೈಲ್ನಲ್ಲಿ ನಿಯಮಗಳನ್ನು ಯಾಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಮಕ್ಕಳ ಭಾವನೆಗಳನ್ನು ಕೇಳಿಸ್ಕೊಳ್ಳೋದು ಮತ್ತು ಆ ಭಾವನೆಗಳು ಸಹಜ ಅನ್ನೋ ರೀತಿಯಲ್ಲಿ ವರ್ತಿಸೋದು. ಈ ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆಗೆ ಸಮಯನ ಮೀಸಲಿಡ್ತಾರೆ. ಓಕೆ, ನನಗೇನೋ ತೊಗೊಂಬಂದಿದ್ದೆ, ನನಗೆ ಸುಸ್ತಾಗಿದೆ ಅಂತ ಹೇಳ್ದಲೆ ಆಯ್ತಪ್ಪ, ಕೂತ್ಕೊಂಡು ನಾವಿಬ್ಬರು ಒಟ್ಟಿಗೆ ಇದನ್ನು ಮಾಡೋಣ, ಆಯಿತು, ನಾನು ಪೂರ್ತಿ ಒಳ್ಳೆ ಎಲ್ಲ ನಿನಗೆ 100% ಅಟೆನ್ಷನ್ ಕೊಡೋಕ್ಕಾಗಲಿಲ್ಲ, ಆದರೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು. ಆಮೇಲೆ ಸಂದರ್ಭಾನುಸಾರ ಮಕ್ಕಳನ್ನು ಪ್ರಶಂಸಿಸೋದು ಮತ್ತು ಅವರಿಗೆ ಚಿಕ್ಕ ಪುಟ್ಟ ಉಡುಗೊರೆಗಳನ್ನು ಕೊಡೋದು, ಒಂದು ರಿವಾರ್ಡಿಂಗ್ ಸಿಸ್ಟಮ್. ಆದರೆ ಈ ರಿವಾರ್ಡಿಂಗ್ ಸಿಸ್ಟಮ್ ರ್ಯಾಂಡಮ್ ಆಗಿರಬಾರ್ದು. ಏನು ಅಂತ ಹೇಳಿದ್ರೆ, ನಾನು ಇವತ್ತು ನಿನಗೆ ಒಂದು ಸೈಕಲ್ ಕೊಡ್ತೀನಿ, ನಾಳೆ ಒಂದು ಚಾಕ್ಲೇಟ್ ಕೊಡಿಸ್ತೀನಿ ಅನ್ನೋಂಥದ್ದು ಒಂದು ದೊಡ್ಡ ಇದು ಡಿಸ್ಪ್ಯಾರಿಟಿ. ಹಾಗಲ್ಲ, ನೀ ಈ ಗೋಲ್ನ ಅಕಾಂಪ್ಲಿಷ್ ಮಾಡಿದರೆ ಕೊನೆಯಲ್ಲಿ ನಿನಗೆ ಈ ಒಂದು ರಿವಾರ್ಡ್ ಕಾದಿದೆ ಅನ್ನೋಂಥದ್ದು ನೀವು ಬೇಕಾದರೆ ಒಂದು ಚಾರ್ಟ್ ಕೂಡ ಮಾಡಿಟ್ಕೋಬೋದು. ಹಾಗಾಗಿ ಅದರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಯಾವಾಗ ಏನು ಬೇಕೋ ಸಿಗುತ್ತೆ, ಏನೋ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಅಥವಾ ನಾನು ಕೇಳಿದ್ದೆಲ್ಲ ಸಿಗುತ್ತೆ ಅನ್ನೋಂಥದ್ದು ತಪ್ಪಾಗುತ್ತೆ. ಹೀಗಾಗಿ ಮಕ್ಕಳಿಗೆ ಸುಲಭವಾಗಿ ಸಿಗುತ್ತೆ ಅನ್ನೋಂತಹ ಭಾವನೆ ಬರಬಾರ್ದು. ಈ ರೀತಿ ನಾವು ಬೆಳೆಸಿದಾಗ ಮಕ್ಕಳಲ್ಲಿ ಒಂದು ಸಕಾರಾತ್ಮಕತೆ, ಒಂದು ಪಾಸಿಟಿವಿಟಿ ತರಬಹುದು. ಮಕ್ಕಳಿಗೆ ಒಂದು ಈ ಶೈಲಿಯಲ್ಲಿ ಮಕ್ಕಳಿಗೆ ತನಗೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಆಮೇಲೆ ಇದು ಯಾಕಪ್ಪ ಹೀಗೆ, ಯಾಕಮ್ಮ ಹೀಗೆ ಅಂತ ಒಂದು ಪ್ರಶ್ನೆ ಮಾಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಈ ಶೈಲಿಯಲ್ಲಿ ಮಕ್ಕಳು ಒಂದು ಜವಾಬ್ದಾರಿಯುತವಾದ ಒಂದು ವರ್ತನೆಯನ್ನು ತೋರಿಸ್ತಾರೆ ಮತ್ತು ಸಂತೋಷವಾಗಿರುವಂಥ ಮತ್ತು ಯಶಸ್ವಿಯಾದಂಥ ಒಂದು ಜೀವನನ ರೂಪಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈ ಶೈಲಿಯಲ್ಲಿ. ಆಮೇಲೆ ಮಕ್ಕಳು ಚಿಕ್ಕ ಚಿಕ್ಕ ಚಟುವಟಿಕೆಗಳನ್ನು ಮಾಡಿ ಆ ಅನುಭವದಿಂದ ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ಸಾಕ್ತಾರೆ. ಹಾಗಾಗಿ ಈ ಜೀವನ ಶೈಲಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಪ್ರೇರೇಪಿಸುತ್ತೆ. ಸ್ವತಂತ್ರ ವ್ಯಕ್ತಿತ್ವ ಬೆಳೆಸ್ಕೊಳ್ಳುವಂತಹ ಒಂದು ಸಾಧ್ಯತೆ ಇದೆ ಈ ಶೈಲಿಯಲ್ಲಿ. ಮತ್ತು ಸಮಾಜ ತನ್ನನ್ನು ಒಪ್ಕೊಳ್ಳಿ 4 ಜನ ನೀನು ಮೆಡಿಕಲ್ ಓದಿದ್ರೇ ಒಳ್ಳೇದಪ್ಪ, ಇಂಜಿನಿಯರಿಂಗ್ ಓದಿದ್ರೇ ಒಳ್ಳೇದಪ್ಪ ಅಂತ. ಈಗೆಲ್ಲ ಟ್ರೆಂಡ್ ಚೇಂಜ್ ಆಗಿರ್ಬೋದು ಭಾರತದಲ್ಲಿ, ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ನಾನು ಓದ್ತಾ ಇರೋ ಕಾಲದಲ್ಲಿ ಸೊ ಹೀಗೆ ಇರಬೇಕಪ್ಪ ಅಂತ ಹೇಳುವಂಥದ್ದು ಇರೋದಿಲ್ಲ. ಸೊ ನಮ್ಮ ಸ್ವಸಂತೋಷ, ಸಮಾಜ ಏನು ಹೇಳುತ್ತೆ ಅನ್ನೋದಕ್ಕಿಂತ ಸ್ವಸಂತೋಷ, ನಿನಗೆ ಇಷ್ಟ ಅದನ್ನು ನೀನು ಮಾಡಿದ್ಯಾ ಅನ್ನೋವಂಥದ್ದು ಮತ್ತು ಅದರಲ್ಲಿ ಸಂತೋಷ ಕಂಡ್ಕೊಂಡ್ಯಾ, ತೃಪ್ತಿ ಕಂಡ್ಕೊಂಡ್ಯಾ ಅನ್ನೋಂಥದ್ದು ಈ ಅಥಾರಿಟೇಟಿವ್ ಸ್ಟೈಲ್ನಲ್ಲಿ ಬರುತ್ತೆ. ಮತ್ತು ಪರ್ಮಿಸಿವ್ ಸ್ಟೈಲ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಧಾರಾಳವಾಗಿ ಒಪ್ಕೊಳ್ಳೋದು. ಯಾವುದೇ ನಿಯಮ ನೀತಿ ಸ್ಟ್ರಿಕ್ಟಾಗಿ ಇರೋದಿಲ್ಲ, ಅಥವಾ ಒಂದಿನ ಹೇಳೋದು 4 ದಿನ ಬಿಟ್ಬಿಡೋದು, ಈ ಥರದ್ದೆಲ್ಲ ಇರ್ತಾರೆ. ಅಂದರೆ ಎನ್ಫೋರ್ಸ್ಮೆಂಟ್ ಚೆನ್ನಾಗಿರಲ್ಲ, ಅನುಷ್ಠಾನಕ್ಕೆ ತರೋಂಥದ್ದು ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ಏನು ಮಾಡಿದರೆ ಏನಾಗಬಹುದು ಅನ್ನೋದನ್ನ ಮಕ್ಕಳಿಗೆ ತಿಳಿ ಹೇಳಲ್ಲ. ನೀ ಇದು ಮಾಡಿದರೆ ನೋಡಪ್ಪ ಅದರ ದುಷ್ಪರಿಣಾಮ ಹೇಗಿದೆ, ಅದರ ಕಾನ್ಸಿಕ್ವೆನ್ಸ್ ಹೀಗಿದೆ ಅಂತ ಹೇಳೋಂಥದ್ದು ಇರಲ್ಲ. ಆಮೇಲೆ ತುಂಬ ಸದರ ಕೊಡೋದು, ಮಕ್ಕಳ ಜೊತೆಗೆ ಅತಿಯಾದ ಗೆಳೆತನ ಬೆಳೆಸೋದು. ಮಕ್ಕಳು ಗಂಭೀರವಾದ ಸಮಸ್ಯೆ ಸಿಕ್ಕಾಕೊಂಡಾಗ ಮಾತ್ರ ಅವರನ್ನು ಪಾರು ಮಾಡೋದಕ್ಕೆ ಹೋಗೋದು. ಉಳಿದ ಸಮಯದಲ್ಲಿ ಸುಮ್ಮನೆ ಬಿಟ್ಬಿಡೋದು. ನಾನು ಇದನ್ನು ಹೇಳುವಾಗ, ನಾನು ಇದನ್ನು ನೋಟ್ಸ್ ಮಾಡುವಾಗ ನನಗೆ ತಕ್ಷಣ ನೆನಪಾಗಿದ್ದು, ಈಗ ಸುಪ್ರಸಿದ್ಧ ಚಲನಚಿತ್ರ ನಟರ ಒಬ್ಬರ ಮಗ ಮಾದಕ ವ್ಯಸನಗಳ ಸೇವನೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದು ಬಹುಶಃ ಹೀಗೆ ಆಗಿರೋಂಥ ಸಾಧ್ಯತೆ ಇದೆ. ಏನು ಅಂತ ಹೇಳಿದ್ರೆ, ಅವ್ರು ಗಂಭೀರ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ಮಾತ್ರ ಪಾರು ಮಾಡೋದಕ್ಕೆ ಹೋಗೋದು, ಉಳಿದ ಸಮಯದಲ್ಲಿ ಅವ್ರು ಹೇಗಾದರೂ ಇರ್ಬೋದು ಅನ್ನೋದನ್ನು ಅದಕ್ಕೆ ಬಿಟ್ಬಿಡೋದು. ಆಮೇಲೆ ಕನ್ಸಿಸ್ಟೆನ್ಸಿ, ನಾನು ಹಾಗೆ ಮತ್ತೆ ಹೇಳಿದಾಗೆ ಯಾವುದೇ ನಿಯಮಗಳನ್ನು ಕನ್ಸಿಸ್ಟೆಂಟಾಗಿ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಆಮೇಲೆ ಇದರಲ್ಲಿ ಆ ಥರ ಕನ್ಸಿಸ್ಟೆನ್ಸಿ ಇರಲ್ಲ. ಇದರಲ್ಲಿ ಏನಂತ ಹೇಳಿದರೆ ದುಷ್ಪರಿಣಾಮಗಳು ಏನಾಗ್ತದೆ, ಆಮೇಲೆ ಮಕ್ಕಳಿಗೆ ಅತಿಯಾದ ಸ್ವಾತಂತ್ರ್ಯ ಕೊಡ್ತಾರೆ ಈ ಶೈಲಿಯಲ್ಲಿ. ಇಲ್ಲಿ ಹೀಗೆ ಬೆಳೆದಂಥ ಮಕ್ಕಳು ಏನಾಗ್ತಾರೆ, ಶಾಲೆಯಲ್ಲಿ ಒಳ್ಳೆ ರೀತಿ ಓದಲ್ಲ ಇವರು. ಇದು ಸಂಶೋಧಕರು ಹೇಳೋ ಪ್ರಕಾರ. ಅಂದರೆ ನಾನು ಎಲ್ಲದಕ್ಕೂ ಹೀಗೆ ಆಗುತ್ತೆ ಅಂತ ನಾನು ಹೇಳಲ್ಲ, ಹಿಂಗಾದರೆ ಹೀಗೆ ಆಗುತ್ತೆ ಅನ್ನೋಂಥ ಸೈನ್ಸ್ ಅಲ್ಲ ಇದು ಸೋಷಿಯಲ್ ಸೈನ್ಸ್ ಅಲ್ವಾ. ಹಾಗಾಗಿ ಹೆಚ್ಚಿನ ಸಾಧ್ಯತೆಗಳು ಏನು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ.
ಸಂಶೋಧಕರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಶೈಲಿಯಲ್ಲಿ ಓದಿದಂಥ ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದಲ್ಲ, ಮತ್ತು ಅವರ ವರ್ತನೆಯಲ್ಲಿ ಸಮಸ್ಯೆಗಳಿರಬಹುದು, ಸಂತೋಷವಾದ ಮನಸ್ಥಿತಿ ಇರಲ್ಲ ಇವ್ರಿಗೆ. ಯಾಕೆ ಹಾಗೆಯೇ ಈ ಮಕ್ಕಳು ತುಂಬ ಜಂಕ್ ಫುಡ್ ತಿನ್ಬೋದು, ಯಾಕೆಂದರೆ ಕಂಟ್ರೋಲ್ ಅನ್ನೋಂಥದ್ದು ಇರಲ್ಲ ಇದರಲ್ಲಿ, ಅಥವಾ ಒಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡೈಸ್ಡ್ ಯಾವುದು ಲೈಫ್ ಸ್ಟೈಲ್ ಇರಲ್ಲ. ಹಾಗಾಗಿ ಬೊಜ್ಜು ದೇಹ ಬೆಳೆಸ್ಕೊಳ್ಳೋಂತಹ ಒಂದು ಸಾಧ್ಯತೆ ಕೂಡ ಇದೆ. ಆಮೇಲೆ ಸ್ವಚ್ಛತೆ ವಿಚಾರದಲ್ಲಿ ಸಮಸ್ಯೆ ಇರ್ಬೋದು ಈ ಮಕ್ಕಳಿಗೆ. ಹಾಗಾಗಿ ಇವ್ರಿಗೆ ನೀವು ಹಲ್ಲಿನ ತೊಂದರೆಗಳು, ದಂತಕುಳಿ ಸಮಸ್ಯೆ, ಈ ಥರದ್ದೆಲ್ಲ ಇರೋಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂದಿನ ಸ್ಟೈಲ್ ಯಾವುದು ಅಂತ ಹೇಳಿದ್ರೆ, ಯಾವುದು ಇದಲ್ಲ ಹಿಂದೆ, ಓಕೆ, ಅನ್ಇನ್ವಾಲ್ವ್ಡ್ ಪೇರೆಂಟಿಂಗ್ ಅಂತ ನಾವು ಹೇಳ್ತೀವಿ. ಅನ್ಇನ್ವಾಲ್ವ್ಡ್ ಅಂತ ನಾನು ಆಗಲೇ ಹೇಳಿದಾಗೆ ಅಲಿಪ್ತ ಮತ್ತು ಯಾವುದ್ರೊಳಗೂ ಭಾಗಿಯಾಗದಲ್ಲೇ ಇರುವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಪೋಷಕರದ ಆಶಯ ಒಳ್ಳೆದಿರುತ್ತೆ. ಮಕ್ಕಳು ನಾನು ಜಾಸ್ತಿ ಇನ್ವಾಲ್ವ್ ಆಗಲಿಲ್ಲ ಅಂದರೆ, ಇವ್ರಿಗೆ ಒಳ್ಳೆ ಹೃದಯ ಕೂಡ ಇರಬಹುದು, ಮಕ್ಕಳು ಚೆನ್ನಾಗಿ ಬೆಳೀತಾರೆ, ನಾನು ಜಾಸ್ತಿ ಇನ್ವಾಲ್ವ್ ಆಗದಲ್ಲೇ ಇದ್ದರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಅಂತ ಕೂಡ ಇರ್ಬೋದು. ಅಥವಾ ಇವ್ರಿಗೆ ಜೀವನದಲ್ಲಿ ಕೆಲವು ಸಮಸ್ಯೆಗಳಿರಬಹುದು, ಅವರ ಉದ್ಯೋಗ, ಅವರ ಆದಾಯ, ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಿರಬಹುದು. ಇವರಿಗೆ ಮಕ್ಕಳ ಬೆಳವಣಿಗೆ ವಿಚಾರದಲ್ಲಿ ಗಮನ ಕೊಡೋದಕ್ಕೆ ಆಗದಲ್ಲೇ ಇರಬಹುದು. ಆಮೇಲೆ ಇವ್ರಿಗೆ ಮಕ್ಕಳ ಶಿಕ್ಷಣ, ಶಾಲೆ ಕುರಿತಾಗಿ ಅಷ್ಟೇನು ಆಸಕ್ತಿ ಇರಲ್ಲ. ಮಕ್ಕಳು ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಯಾರ ಜೊತೆ ಸಮಯ ಕಳೀತಾ ಇದ್ದಾರೆ ಅಂತನ್ನೋದನ್ನ ಗೊತ್ತು ಮಾಡ್ಕೊಳ್ದಲ್ಲೇ ಇರ್ತಾರೆ. ಆಮೇಲೆ ಮಕ್ಕಳಿಗೆ ಪೋಷಣೆ ಅಂದರೆ ಇಲ್ಲಿ ನಾವು ಬಹಳಷ್ಟು ವಿಚಾರಗಳು, ಆರೋಗ್ಯ, ಬುದ್ಧಿ, ಪೌಷ್ಟಿಕಾಂಶ ಸರಿಯಾಗಿ ಸಿಗ್ತಾ ಇದೆಯಾ, ಇಂಥದನ್ನೆಲ್ಲ ನಾವು ಈ ಸ್ಟೈಲಲ್ಲಿ ಗಮನಿಸಲ್ಲ ಇವರು. ಹಾಗೆ ಯಾವುದೇ ರೀತಿಯ ನಿಯಮ ನೀತಿಗಳಿಲ್ಲದ ಹಾಗೆ ಬೆಳೆಸೋಂಥದ್ದು. ಆಮೇಲೆ ಈ ಪೋಷಕರಿಗೆ ಇನ್ನೊಂದು ತೊಂದರೆ ಇರಬಹುದು. ಏನು ಅಂತ ಹೇಳಿದ್ರೆ, ಇವರು ಯಾವುದೋ ಒಂದು ವ್ಯಸನದಲ್ಲಿ ನಿರತರಾಗಿರ್ಬೋದು, ಡ್ರಗ್ಸ್ ತಗೋತಿರ್ಬೋದು, ಕುಡಿತಾ ಇರಬಹುದು, ಮತ್ತೊಂದು ಇರೋಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವರ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿಲ್ದೇ ಇರಬಹುದು. ಹಾಗಾಗಿ ಈ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ, ಇವರು ತಮ್ಮನ್ನು ತಾವಾಗೇ ಬೆಳೆಸ್ಕೊಳ್ಬೇಕಾದಂತಹ ಒಂದು ಸ್ಥಿತಿ ಬರುತ್ತೆ. ಆಮೇಲೆ ಇವರು ಮಕ್ಕಳ ಮೂಲಭೂತ ಅವಶ್ಯಕತೆಗಳು ಪೂರ್ಣವಾಗಿರೋದಿಲ್ಲ. ಅವರು ಏನಂತಾರೆ, ಇದು ಫಂಡಮೆಂಟಲ್ ನೀಡ್ಸ್ ಅಂತ ನಾವೇನು ಹೇಳ್ತೀವಿ. ಈಗ ನಾವು ಒಂದು ಮಕ್ಕಳಿಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಂಥದ್ದು, ಅದು ಅವ್ರ ಫಂಡಮೆಂಟಲ್ ನೀಡ್. ಅವ್ರ ಆರೋಗ್ಯ, ಅವರು ಡೆಂಟಿಸ್ಟ್ ಹತ್ರ ಹೋಗುವಂಥದ್ದು, ಇಂಥದ್ದೆಲ್ಲ ಅವ್ರ ಫಂಡಮೆಂಟಲ್ ನೀಡ್. ಇದನ್ನು ಕೂಡ ನಾವು ಪೂರ್ಣ ಮಾಡಿರಲ್ಲ ಈ ಸ್ಟೈಲ್ನಲ್ಲಿ. ಆಮೇಲೆ ಮಕ್ಕಳು ಈ ಸ್ಟೈಲಲ್ಲಿ ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದಲ್ಲ, ಹಾಗೂ ಸಂತೋಷವಾಗಿ ಕೂಡ ಇರೋದಿಲ್ಲ. ಸೊ ಅದರಿಂದ ಇದು ಕೂಡ ಅಂತಹ ಒಳ್ಳೆಯ ಸ್ಟೈಲ್ ಅಲ್ಲ. ಸೊ ನಾವೀಗ ನಾಲ್ಕು ಸ್ಟೈಲ್ ಬಗ್ಗೆ ಮಾತಾಡಿದ ಮೇಲೆ ನಿಮಗೆ ಬಹುಶಃ ಯಾವುದು ಇದರಲ್ಲಿ ಒಳ್ಳೆ ಸ್ಟೈಲ್ ಅನ್ನೋದು ಗೊತ್ತಾಗಿರುತ್ತೆ ನಿಮಗೆ, ಅಲ್ವಾ? ಅಥಾರಿಟೇಟಿವ್ ಅಂತ ಹೇಳಿದ್ರೆ, ನಾನು ಕನ್ನಡದಲ್ಲಿ ಏನು ಹೇಳಿದೆ, ಅದು ವಿಶ್ವಾಸಾರ್ಹ ಶೈಲಿ ಇದೆಯಲ್ಲ, ಅದು ತುಂಬ ಒಳ್ಳೆಯ ಶೈಲಿ ಅಂತ ಹೇಳಿ ಸಂಶೋಧಕರು ತೀರ್ಮಾನಿಸಿದ್ದಾರೆ. ಈಗ ನಾನು ಕೆಲವು ಕಠಿಣ ಮಾದರಿಯಲ್ಲಿ ಮಕ್ಕಳನ್ನು ಬೆಳೆಸೋಂಥದ್ರ ಬಗ್ಗೆ ಕೆಲವು ಮಾತಾಡ್ತೀನಿ. ಏನು ಅಂತ ಹೇಳಿದ್ರೆ, ತುಂಬ ಹಾರ್ಶ್ ಪೇರೆಂಟಿಂಗ್ ಇದರಲ್ಲಿ ಒಂದು ಟೈಗರ್ ಮಾಮ್ ಅಂತ ಹೇಳ್ತಾರೆ. ಇದು ಈ ದೇಶದಲ್ಲಿ ಬಹಳ ಪ್ರಸಿದ್ಧಿ ಇದು. ಏಕೆ ಅಂತ ಹೇಳಿದ್ರೆ, ಒಂದು ಕುಹಕದ ದೃಷ್ಟಿಯಿಂದ ನೋಡ್ತಾರೆ ಇಲ್ಲಿನ ಜನ. ಇಂಥದ್ದು ಒಂದು ಸ್ಟೈಲ್ ಇದೆ ಅಂತ ಹೇಳಿ. ಏನಂತ ಹೇಳಿದ್ರೆ, ಇದಕ್ಕೊಂದು ಪುಸ್ತಕ ಕೂಡ ಬಂದಿದೆ ನಿಮಗೆ, ಮತ್ತು ಯೂಟ್ಯೂಬ್ ವಿಡಿಯೋಸ್ ಕೂಡ ಇದೆ, ನೀವು ಇದನ್ನು ನೋಡ್ಬೋದು ನಿಮಗೆ ಆಸಕ್ತಿ ಇದ್ದರೆ. ಈ ಟೈಗರ್ ಮಾಮ್ ಸ್ಟೈಲ್ ಅಂತಂದರೆ, ಒಬ್ಬಳು ಚೈನೀಸ್ ಪ್ರೊಫೆಸರ್ ಒಬ್ಬಳು ಈ ಪುಸ್ತಕ ಬರ್ತಿದ್ದಾಳೆ. ಅವಳೇನು ಹೇಳ್ತಾಳೆ ಅಂದರೆ, ಅವಳನ್ನ ಬೆಳೆಸಿರೋಂಥ ರೀತಿಯಲ್ಲಿ ಅವಳ ಪೇರೆಂಟ್ಸು ತುಂಬ ಸ್ಟ್ರಿಕ್ಟಾಗಿ ಕೆಲವು ಡಿಸಿಪ್ಲಿನ್ ಮಾಡಿ, ಅವಳಲ್ಲಿ ಒಂದು ಅತಿ ಹೆಚ್ಚಿನ ಮ್ಯೂಸಿಕಲ್ ಟ್ಯಾಲೆಂಟ್ ಮತ್ತು ಅಕಾಡೆಮಿಕಲ್ ಎಕ್ಸಲೆನ್ಸ್ ಅಚೀವ್ ಮಾಡೋದಕ್ಕೆ ಅವಳಿಗೆ ಒಂದು ಆಸ್ಪದ ಕೊಟ್ಟರು ಅಂತ ಹೇಳಿ. ಅಂದರೆ ತುಂಬ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮ್ಯೂಸಿಷಿಯನ್ ಆದಳು ಎಲ್ಲ. ಆದರೆ ಅವಳಿಗೆ ಬ್ಯಾಕ್ ಟು ಬ್ಯಾಕ್ ಇದಾದ್ಮೇಲೆ ಇದು ಮಾಡು, ಇದಾದ್ಮೇಲೆ ಇದು ಮಾಡು, ಇದಾದ್ಮೇಲೆ ಇದು ಮಾಡು ಅಂತ ಒಂದು ಟೈಟ್ ಪ್ಯಾಕ್ಡ್ ಸ್ಕೆಡ್ಯೂಲ್ ಕೊಟ್ಟಿದ್ದಾರೆ ಅವರ ಪೇರೆಂಟ್ಸ್. ಅದನ್ನು ಅವಳು ಫಾಲೋ ಮಾಡಿದ್ದಾಳೆ.
ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನಾನು ಈ ದೇಶಕ್ಕೆ ಸಂಬಂಧಪಟ್ಟಿದ ಹಾಗೆ ಮಾತಾಡಬೇಕಂತ ಹೇಳಿದ್ರೆ, ಅಂದರೆ ಅಮೇರಿಕಕ್ಕೆ ಸಂಬಂಧಪಟ್ಟಿದ ಹಾಗೆ ಮಾತಾಡಬೇಕು ಅಂತ ಹೇಳಿದ್ರೆ, ನಾವು ಇಮಿಗ್ರೆಂಟ್ಸ್ ಅಂತ ಏನು ಹೇಳ್ತೀವಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದಿರೋಂಥವ್ರು, ಅದರೊಳಗೂ ಕೂಡ ಏಷ್ಯಾದಿಂದ ಬಂದಿರೋಂತಹ ಪೇರೆಂಟ್ಸು ಈ ಸ್ಟೈಲ್ ಫಾಲೋ ಮಾಡ್ತಾರೆ. ಮಕ್ಕಳು ತುಂಬ ಚೆನ್ನಾಗಿ ಅಕಾಡೆಮಿಕಲಿ ಭಾಳ ಸಕ್ಸಸ್ಫುಲ್ ಆಗಬೇಕು ಅನ್ನೋಂಥದ್ದು, ಅಥವಾ ಯಾವುದೋ ಒಂದು ಫೀಲ್ಡಲ್ಲಿ ಇರಬಹುದು, ತುಂಬ ಸಕ್ಸಸ್ಫುಲ್ ಆಗಬೇಕು ಅನ್ನೋಂಥದ್ದು ಅದೊಂದು ಗುರಿ ಆಗಿರುತ್ತೆ. ನಮ್ಮ ಇಂಡಿಯನ್ ಪೇರೆಂಟ್ಸ್ ಬಹಳ ಜನ ಇದನ್ನು ಮಾಡೋದನ್ನು ಕೂಡ ನಾನು ಇಲ್ಲಿ ಗಮನಿಸಿದ್ದೀನಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಸ್ಟೇಜ್ ಮಾಮ್ ಅಂತ ಹೇಳಿ ಒಂದು ಹೇಳ್ತಾರೆ. ಸ್ಟೇಜ್ ಮಾಮ್ ಅಂತ ಹೇಳಿದ್ರೆ ಏನು ಅಂದರೆ, ಇವರು ಈಗ ನಾವು ಬಾಲನಟರು ಅಂತ ನಾವೇನು ಹೇಳ್ತೀವಿ, ನೀವು ಅವ್ರ ಕತೆಗಳನ್ನ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ, ನನ್ನನ್ನು ಬೆಳೆಸಿದ ರೀತಿ ಸಹಜವಾಗಿರಲಿಲ್ಲ, ನನಗೆ ನನ್ನ ಪೇರೆಂಟ್ಸು ಈ ಥರ ಟ್ರೀಟ್ ಮಾಡಿದ್ರು, ಆ ಥರ ಟ್ರೀಟ್ ಮಾಡಿದ್ರು, ಇಷ್ಟು ತರಬೇತಿ ಕೊಡ್ತಾರೆ, ದಿನ ನಾವು ಇಷ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಇಷ್ಟು ಹಾಡು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಸ್ಟೇಜ್ ಮೇಲೆ ನನಗೆ ಹೋಗೋಕ್ಕೆ ಇಷ್ಟ ಇರ್ತಿರ್ಲಿಲ್ಲ, ನನಗೆ ಹುಷಾರಿರ್ತಿರ್ಲಿಲ್ಲ, ಆದರೂ ನಾನು ಹೋಗಬೇಕಾಗಿತ್ತು, ಪರ್ಫಾರ್ಮ್ ಮಾಡಬೇಕಾಗಿತ್ತು, ಈ ಥರದ್ದೆಲ್ಲ ಹೇಳ್ತಾರೆ. ಸೊ ಇದು ಸ್ಟೇಜ್ ಮಾಮ್ ಅಂತ ಹೇಳಿ ಒಂದು ಸ್ಟೀರಿಯೋಟೈಪ್, ಒಂದು ಮಾದರಿ. ಇಲ್ಲಿ ಏನಂತ ಹೇಳಿದ್ರೆ, ಮಕ್ಕಳಿಗೆ ಅವರ ಬಾಲ್ಯನ ತಾವು ಅನುಭವಿಸಿದ್ದೀವಿ ಅಂತ ಅನಿಸೋದಿಲ್ಲ. ಇದು ಕೂಡ ಒಂದು ಎಕ್ಸ್ಟ್ರೀಮ್. ಆಮೇಲೆ ಇನ್ನೊಂದು, ಐ ಹೋಪ್ ಐ ಆಮ್ ಪ್ರೊನೌನ್ಸಿಂಗ್ ಇಟ್ ಕರೆಕ್ಟ್ಲಿ, ಕ್ಯೂಯಿಕು ಮಾಮ್. ಇದು ಒಂದು ಜಾಪನೀಸ್ ಟರ್ಮ್, ಇದು ಕ್ಯೂಯಿಕು ಮಾಮ್ ಅಂಥೇಳಿ. ಇದು ಕ್ಯೂಯಿಕು ಮಾಮ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬಹಳಷ್ಟು ಜನ ಇದರ ವಿ ಆರ್ ಗಿಲ್ಟಿ ಆಫ್ ಇಟ್. ಏನು ಅಂತ ಹೇಳಿದ್ರೆ, ಡ್ರೈವ್ ಮಾಡ್ತಾ ಇರೋದು ಮಕ್ಕಳನ್ನ ಒಂದು ಆ್ಯಕ್ಟಿವಿಟಿಯಿಂದ ಇನ್ನೊಂದು ಆ್ಯಕ್ಟಿವಿಟಿಗೆ, ಒಂದು ಆ್ಯಕ್ಟಿವಿಟಿಯಿಂದ ಇನ್ನೊಂದು ಆ್ಯಕ್ಟಿವಿಟಿಗೆ. ನಾವೇನು ಮಕ್ಕಳನ್ನು ಬೆಳೆಸ್ತಾ ಇರ್ತೀವೋ ಅಥವಾ ಯಂತ್ರಗಳನ್ನು ನೋಡ್ಕೊಳ್ತಾ ಇದ್ದೀವೋ, ಇದು ಸರಿಯಲ್ಲ ಅಲ್ವಾ? ಮಕ್ಕಳು ಸಹಜವಾಗಿ ಸಂತೋಷವಾಗಿ ನಾರ್ಮಲಾಗಿ ಬೆಳಿಬೇಕು. ಅವರು ಇದ್ರ ಬಗ್ಗೆ ನಾನು ಬಹಳಷ್ಟು ಅವರು ಪ್ರಕೃತಿಯಲ್ಲಿ ಬೆಳಿಬೇಕು, ಎಲ್ಲ ವಿಚಾರಗಳಲ್ಲಿ ಆಸಕ್ತಿ ಇಟ್ಕೋಬೇಕು, ಅವರಿಗೂ ಅವ್ರದ್ದೇ ಆದ ಸಮಯ ಇರಬೇಕು, ಅವ್ರದ್ದೇ ಆದ ಡೂಸ್, ಅವ್ರದ್ದೇ ಆಸಕ್ತಿಗಳು, ಇದನ್ನು ಮಾಡ್ಬೋದು, ಇದನ್ನು ಮಾಡಬಾರ್ದು. ನಾವು ಯಾವಾಗಲೂ ಅವರಿಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಇಂಪೋಸ್ ಮಾಡ್ತಾ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಯಾವಾಗಲೂ ಡ್ರೈವ್ ಮಾಡ್ತಾ ಇರೋಂತಹ ತಂದೆ ತಾಯಿಯರಿಗೆ ಅಪ್ಲೈ ಆಗುತ್ತೆ. ಆಮೇಲೆ ಹೆಲಿಕಾಪ್ಟರ್ ಮಾಮ್ ಅನ್ನೋಂಥದ್ದು ಒಂದು ಕಾನ್ಸೆಪ್ಟ್. ಇದರಲ್ಲಿ ಏನಂತ ಹೇಳಿದ್ರೆ, ಮಕ್ಕಳು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನು ಯಾವಾಗಲೂ ಹದ್ದಿನ ಕಣ್ಣಿನಿಂದ ಗಮನಿಸ್ತಾ ಇರೋದು. ಇದು ಈಗ ಸೆಲ್ ಫೋನ್ ಬಂದಿರೋದ್ರಿಂದ ಇದು ಇನ್ನೂ ಸುಲಭ ಆಗೋಗ್ಬಿಟ್ಟಿದೆ. ಎಲ್ಲಿದೆಯಾ ನೀನು, ಯಾರ ಜೊತೆ ಮಾತಾಡ್ತಾ ಇದೆಯಾ ನೀನು, ಎಷ್ಟು ಜನ ಇದ್ದಾರೆ ಅಲ್ಲಿ, ಎಷ್ಟೊತ್ತಿಗೆ ಹೋದೆ, ಎಷ್ಟೊತ್ತಿಗೆ ಬಂದೆ, ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಇರಬೇಡ, ನಾನು ಹೇಳ್ದಂಗೆ ಕೇಳು. ಇದು ಹೆಲಿಕಾಪ್ಟರ್ ಮಾಮ್. ಯಾವಾಗಲೂ ಅವ್ರ ಮೇಲೆ ನಾವು ಸವಾರಿ ಮಾಡ್ತಾ ಇರೋಂಥದ್ದು. ಇದು ಕೂಡ ಮತ್ತೊಂದು ಎಕ್ಸ್ಟ್ರೀಮ್. ಹಾಗೆ ಮಾನ್ಸ್ಟರ್ ಮಾಮ್ ಅಂತ ಹೇಳ್ತಾರೆ. ಮಾನ್ಸ್ಟರ್ ಮಾಮ್ ಅಂತ ಹೇಳಿದ್ರೆ, ಇವರು ಶಾಲೆಗೆ ಕಾಲೇಜಿಗೆ ಹೋಗಿ ಆಗಾಗ್ಗೆ ಇವರು ಅಧ್ಯಾಪಕರನ್ನ ಭೇಟಿ ಮಾಡೋಂಥದ್ದು. ನನ್ನ ಮಗ ಹೇಗೆ ಓದ್ತಾ ಇದ್ದಾನೆ, ಮಗಳು ಹೇಗೆ ಓದ್ತಾ ಇದ್ದಾಳೆ, ರಿಸಲ್ಟ್ ಹೇಗೆ ಬಂತು, ಯಾವುದ್ರಲ್ಲಿ ನಾವು ಇಂಪ್ರೂವ್ ಮಾಡಬೇಕು, ಅತಿಯಾದ ಒಂದು ಹೋಗ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡೋಂಥದ್ದು. ಅದು ಹಿಂಗೆ, ಇದು ಹೆಂಗೆ, ಅದ್ಯಾಕೆ ಸರಿ ಇಲ್ಲ, ಇದ್ಯಾಕೆ ಸರಿ ಇಲ್ಲ, ಇದಕ್ಕೇನು ಇದು ಅತಿ ಆಗುತ್ತೆ. ಇವರ ಗುರಿ ಏನು ಅಂತ ಹೇಳಿದ್ರೆ, ಮಕ್ಕಳು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಸೇರಬೇಕು, ಬೆಸ್ಟ್ ಅವ್ರ ತಲೆಯಲ್ಲಿ ಇರುತ್ತೆ, ನಾನು ಇಂಥ ಕಾಲೇಜಿಗೆ ಕಳಿಸ್ಬೇಕು, ಇಂಥ ಕಡೆನೇ ಓದಬೇಕು, ಇದನ್ನೇ ಓದಬೇಕು ಅಂತ ಕೂಡ ಅವರೇ ಡಿಸೈಡ್ ಮಾಡ್ತಾರೆ. ಸೊ ಇದನ್ನು ನಾವು ಮಾನ್ಸ್ಟರ್ ಮಾಮ್ ಅಂತ ಕರಿತೀವಿ. ಇವೆಲ್ಲ ಕೆಲವು ಹಾರ್ಶ್ ಪೇರೆಂಟಿಂಗ್ ಸ್ಟೀರಿಯೋಟೈಪ್ಸ್ ಅನ್ನೋದು ಯಾವಾಗ್ಲೂ ಅದು ಎಕ್ಸ್ಟ್ರೀಮ್ ಇರುತ್ತೆ, ಅದು ಯಾವುದು ನಾರ್ಮಲ್ ಇರಲ್ಲ. ಹಾಗಾಗಿ ಇದು ಯಾವುದು ನಮ್ಗೆ ಗೊತ್ತಿರೋ ಹಾಗೆ ಯಾವಾಗಲೂ ನಾವು ಗೋಲ್ಡನ್ ಮೀನ್ ಫಾಲೋ ಮಾಡಬೇಕು, ಯಾವಾಗಲೂ ಯಾವುದು ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಇದು ಯಾವುದು ಕೂಡ ಒಳ್ಳೆಯದಲ್ಲ. ಈ ಸ್ಟೈಲ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಮಕ್ಕಳ ಮೇಲೆ ಅತಿಯಾದ ಹಿಡಿತ ನಾವು ತೋರಿಸ್ತೀವಿ. ಆಮೇಲೆ ಮಕ್ಕಳು ಈ ಸ್ಟೀರಿಯೋಟೈಪ್ ಪೇರೆಂಟಿಂಗ್ ಮಾಡಿದಾಗ, ಸ್ಟೀರಿಯೋಟಿಪಿಕಲ್ ಪೇರೆಂಟಿಂಗ್ ಮಾಡಿದಾಗ ಏನಾಗುತ್ತೆ, ಮಕ್ಕಳು ಸಕ್ಸಸ್ಫುಲ್ ಆಗಬಹುದು, ಆದರೂ ಬಹಳಷ್ಟು ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾರೆ. ತುಂಬ ಒಳ್ಳೆ ಪೊಸಿಷನ್ಗೆ ಅವ್ರು ಹೋಗ್ಬೋದು, ಆದರೆ ಅವರು ಸಂತೋಷವಾಗಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಅಲ್ವಾ? ಹಾಗಾಗಿ ಆಮೇಲೆ ರಿಸರ್ಚರ್ಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದೊಂದು ಚೈಲ್ಡ್ ಅಬ್ಯೂಸ್ ಅಂತ ಹೇಳ್ತಾರೆ. ಮಕ್ಕಳನ್ನ ನಾವು ಕೆಟ್ಟ ಥರದಲ್ಲಿ ಟ್ರೀಟ್ ಮಾಡ್ತಾ ಇದ್ದೀವಿ ಈ ಸ್ಟೀರಿಯೋಟಿಪಿಕಲ್ ಪೇರೆಂಟಿಂಗ್ ಸ್ಟೈಲ್ನಲ್ಲಿ ಅಂತ ಹೇಳ್ತಾರೆ. ಅದರಿಂದಾಗಿ ಯಾರಾದರೂ ಈ ಥರದ್ದು ಮಾಡ್ತಾ ಇದ್ರೆ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕು, ನಾನು ಮಾಡ್ತಿರೋದು ಸರಿ, ನಾ ಎಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋಂಥದ್ದನ್ನು ದಯವಿಟ್ಟು ಗಮನಿಸಿ ಅಂತ ಹೇಳ್ತೀನಿ. ಆಮೇಲೆ ಭಾರತೀಯ ಪೇರೆಂಟಿಂಗ್ ಸ್ಟೈಲ್ ಹೇಗಿದೆ ಅಂತ ಒಂದು ಪ್ರಶ್ನೆ ಬಂದಾಗ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ,
ಇಂಡಿಯನ್ ಪೇರೆಂಟಿಂಗ್ ಸ್ಟೈಲ್ ಬಗ್ಗೆ ಆ, ನನಗೆ ಹೆಚ್ಚಿನ ನಾಲೆಡ್ಜ್ ಇಲ್ಲ, ಆದರೂ ನಾನು ಓದಿದ ಪ್ರಕಾರ ಏನು ಅಂತ ಹೇಳಿದರೆ, ಓದಿದ ಪ್ರಕಾರ ಏನಂತ ಹೇಳಿದ್ರೆ, ಹಾಗೂ ನನಗೆ ಇನ್ನೊಂದು ವಿಚಾರ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ಇದರಲ್ಲಿ ಹೆಚ್ಚಿನ ರಿಸರ್ಚ್ ಆಗಿಲ್ಲ ಅಂತ ಕೂಡ ಗೊತ್ತಾಯಿತು. ಆದರೆ ಅಥಾರಿಟೇಟಿವ್ ಸ್ಟೈಲ್ ಇದೆಯಲ್ಲ, ಅದನ್ನು ನಾವು ಭಾರತದಲ್ಲಿ ಯಶಸ್ವಿಯಾಗಿ ಉಪಯೋಗಿಸಬಹುದು ಅಂತ ಹೇಳಿ ಸಂಶೋಧಕರು ಹೇಳ್ತಾರೆ. ಹಾಗಾಗಿ ಅದನ್ನು ಪೇರೆಂಟ್ಸ್ ಗಮನಿಸಬಹುದು. ಇಲ್ಲಿ ನಮ್ಮ ಕೆಲವು ಲಿಮಿಟೆಡ್ ರಿಸರ್ಚ್ ಆಗಿದೆ ಈ ವಿಚಾರದಲ್ಲಿ. ಈಗ ನಾವು ಈ ಲಿಮಿಟೆಡ್ ರಿಸರ್ಚ್ನಲ್ಲಿ ನಮಗೆ ಏನನ್ನು ನಾವು ಕಂಡುಕೊಂಡಿದ್ದೀವಿ ಅಂತ ಹೇಳಿದ್ರೆ, ಸದ್ಯಕ್ಕೆ ನಮಗೆ ತಿಳಿದಿರೋದು ಏನು ಅಂತ ಹೇಳಿದ್ರೆ, ನಾವು ಸಮಾಜಕ್ಕೆ ಕೇಂದ್ರೀಕೃತವಾಗಿ ಮಕ್ಕಳನ್ನ ಬೆಳೆಸ್ತಿದ್ದೀವಿ. ಅಂದರೆ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಸಮಾಜ ಏನು ಹೇಳ್ತಿದೆಯೋ ಅನ್ನೋದ್ರ ಕಡೆಗೆ ನಾವು ಹೆಚ್ಚಿನ ಗಮನ ಕೊಡ್ತೀವಿ. ಒಂದು ಉದಾಹರಣೆ ಏನು ತಗೊಂಬರ್ಬೋದು ಇಲ್ಲಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಒಪ್ಪಿತವಾದಂತಹ ಒಂದು ಓಕೆ, ನನ್ನ ಮಗ MBA ಓದಿದರೆ ಈ ಇನ್ಸ್ಟಿಟ್ಯೂಟಲ್ಲೇ ಓದಿದರೆ ಅವನು ತುಂಬ ಚೆನ್ನಾಗಿ ಆಗ್ತಾನೆ ಅನ್ನೋಂಥದ್ದು. ಆಮೇಲೆ ಇದರಲ್ಲಿ ಓದಿದರೆ ಒಳ್ಳೆ ನಮಗೆ ಸಮಾಜದಲ್ಲಿ ಪ್ರೆಸ್ಟೀಜ್ ಸಿಗುತ್ತೆ ಅನ್ನೋಂಥದ್ದು. ಹಾಗಾಗಿ ಅವನು ಅಲ್ಲೇ ಹೋಗಬೇಕು ಅನ್ನೋಂಥದ್ದು ಒಂದು ಗುರಿಯಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಇದು ಒಂದು ಎಕ್ಸಾಂಪಲ್. ಹಾಗೆ ಈಗ ಭಾರತದಲ್ಲಿ ಒಂದು ತಾಯಿಗೆ ಮಗು ಆದರೆ ಅದು ಅವಳು ಸಮಾಜಕ್ಕೆ, ಕುಟುಂಬಕ್ಕೆ ಕೊಡಬೇಕಾದಂತಹ ಒಂದು ಜವಾಬ್ದಾರಿ. ಆಮೇಲೆ ಅವಳ ತಾಯ್ತನನ ಅನುಭವಿಸೋದಕ್ಕಿಂತ ಹೆಚ್ಚಾಗಿ ಅವಳು ಈ ಘಟ್ಟದಿಂದ ಅವಳು ಸಾಗಬೇಕು ಅನ್ನೋಂಥದ್ದು. ಇದು ಅವಳಲ್ಲಿ ಫುಲ್ಫಿಲ್ಮೆಂಟ್ ತರುತ್ತೆ ಅನ್ನೋಂಥದ್ದು. ಆದರೆ ಅವಳಿಗೆ ಸಂತೋಷ ಇದೆಯಾ ಇದನ್ನು ಮಾಡೋದ್ರಲ್ಲಿ? ಅವಳು ರೆಡಿ ಆಗಿದ್ದಾಳ? ಒಂದು ಮಗುನ ಹೆರೋದಕ್ಕೆ ಅವಳು ರೆಡಿ ಆಗಿದ್ದಾಳ? ಅಂದರೆ ಒಂದು ಮಗು ಹೆರೋದಕ್ಕೆ ಮುಂಚೆದಕ್ಕೆ ಕೂಡ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕಾಗುತ್ತೆ. ನಾವು ಮೆಂಟಲಿ ರೆಡಿ ಇದ್ದೀವಾ, ಫೈನಾನ್ಷಿಯಲಿ ರೆಡಿ ಇದ್ದೀವಾ, ನಮ್ಮದು ಫಿಸಿಕಲ್ ಹೆಲ್ತ್ ಚೆನ್ನಾಗಿದೆಯಾ, ಈ ಥರದ್ದು ಹೆಚ್ಚಿಗೆ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವಳಿಗೆ ಮಗುನ ಹೆರೋದಕ್ಕೆ ಇಷ್ಟ ಇದೆಯಾ ಅನ್ನೋಂಥದ್ದನ್ನ ನಾವು ಗಮನಿಸಲ್ಲ ಭಾರತದ ಸೊಸೈಟಿಯಲ್ಲಿ ಅಂತ. ಮೇಡಮ್ ಮ್ಯೂಟ್ ಆಗಿದೆ, ಪ್ಲೀಸ್ ಅನ್ಮ್ಯೂಟ್ ಮಾಡಿ. ಹಲೋ ಸುಮತಿ ಅವರು, ನಿಮ್ದು ಆಡಿಯೋ ಮ್ಯೂಟ್ ಆಗಿದೆ. ಓಕೆ. ಇವ್ರಿ ಎಷ್ಟೊತ್ತಿಂದ ಮ್ಯೂಟ್ ಆಯಿತು? ಈ ಸ್ಲೈಡಿಗೆ ಬಂದ್ಮೇಲಿಂದನಾ? ಹೌದೌದು, ಈಗ ಒಂದು 10 seconds ಇಂದ ಅಷ್ಟೇ. ಓಕೆ. ಅದೇ ನಾನು ನಮ್ಮ ಭಾರತೀಯ ಪೇರೆಂಟಿಂಗ್ ಸ್ಟೈಲ್ ಬಗ್ಗೆ ನಾನು ಮಾತಾಡ್ತಾ ಇರುವಾಗ, ಭಾರತೀಯ ಪೇರೆಂಟಿಂಗ್ ಸ್ಟೈಲಲ್ಲಿ ನಾವು ಸಮಾಜನ ಕೇಂದ್ರೀಕೃತವಾಗಿಟ್ಟುಕೊಂಡು ನಾವು ಮಕ್ಕಳನ್ನ ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದೆ. ಸಮಾಜ ಏನು ಹೇಳುತ್ತೆ ಅದ್ರ ಕಡೆ ಹೆಚ್ಚು ಗಮನ ಇರುತ್ತೆ. ಸ್ವಂತ ಸಂತೋಷನ ನಾವು ಅದನ್ನು ಅಕಾಂಪ್ಲಿಷ್ ಮಾಡಬೇಕು ಅನ್ನೋಂಥದ್ದು ಕಡಿಮೆ ಅಂತೇಳಿ ಹೇಳ್ತಾ ಇದೆ. ಆಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರನ್ನ ಪೋಷಿಸೋದು ತಾಯಿಯ ಕರ್ತವ್ಯ ಅಂಥೇಳಿ ಭಾರತೀಯ ಸಮಾಜದಲ್ಲಿ ತಿಳ್ಕೊಂಡಿದ್ದೀವಿ. ಇದು ಜಾಯಿಂಟ್ ಆ್ಯಕ್ಟಿವಿಟಿ. ಇದು ಗಂಡ ಹೆಂಡತಿ ಇಬ್ಬರು ಮಾಡಬೇಕಾದಂಥದ್ದು, ಅಪ್ಪ ಅಮ್ಮ ಇಬ್ಬರು ಮಾಡಬೇಕಾದಂಥದ್ದು ಅನ್ನೋದನ್ನು ನಾವು ಮರ್ತು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಈಗ ಅದು ಚೇಂಜ್ ಆಗ್ತಾ ಇದೆ ಟ್ರೆಂಡ್ ಅಂತ ಹೇಳ್ತಾರೆ. ಆಮೇಲೆ ನಾವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ, ಆದರೆ ಕ್ರೀಡೆ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಡಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವು ಮಕ್ಕಳ ಸಂತೋಷಕ್ಕೆ ಕಡಿಮೆ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಮಕ್ಕಳಿಗೆ ತಮ್ಮ ಪೋಷಕರ ಜೊತೆಗೆ ಮುಕ್ತವಾಗಿ ಮಾತಾಡುವಂಥ ಒಂದು ವಾತಾವರಣನ ನಾವು ಕ್ರಿಯೇಟ್ ಮಾಡಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಗಮನಿಸಿ, ಇದೆಲ್ಲ ಸಂಶೋಧಕರು ಹೇಳ್ತಾ ಇರೋದು. ಮತ್ತು ಇದೇ ಅಲ್ಟಿಮೇಟ್ ಅಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲದಕ್ಕೂ ಅಪವಾದಗಳಿರ್ತವೆ. ತುಂಬ ಚೆನ್ನಾಗಿ ಮಕ್ಕಳನ್ನು ಬೆಳೆಸೋಂಥವ್ರು ಇದ್ದೇ ಇರ್ತಾರೆ. ಆದರೆ ನಾವು ಸೋಷಿಯಲ್ ಸೈನ್ಸಲ್ಲಿ ಹೆಚ್ಚಿಗೆ ಯಾವುದು ಅಕ್ಕರೆನ್ಸ್ ಇರುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಹೆಚ್ಚಿಗೆ ಸ್ಟ್ಯಾಟಿಸ್ಟಿಕ್ಸ್ ಯಾವುದ್ರ ಕಡೆ ಪಾಯಿಂಟ್ ಮಾಡ್ತಾ ಇದೆ ಅದನ್ನು ಹೇಳ್ತಾ ಇದ್ದೀವಿ. ನಮಗೆ ಅಂಕಿಅಂಶದ ಕೊರತೆ ಇದೆ ಸೋಷಿಯಲ್ ಸೈನ್ಸಲ್ಲಿ. ನಾನು ಹೇಳಿದ ಹಾಗೆ ನೀವು ಸೈನ್ಸಲ್ಲಿ ಇಷ್ಟು ಹಾಕಿದರೆ ಇಷ್ಟು ಬರುತ್ತೆ ಅಂತ ಹೇಳೋ ಹಾಗೆ ಸೋಷಿಯಲ್ ಸೈನ್ಸಲ್ಲಿ ಇರಲ್ಲ. ನಮಗೆ ಡೇಟಾ ಅಷ್ಟು ಸಿಗಲ್ಲ. ಹಾಗಾಗಿ ಇದು ಅಲ್ಟಿಮೇಟ್ ಅಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಆಮೇಲೆ
ಮತ್ತು ನಗರ ಮತ್ತು ಗ್ರಾಮೀಣ ಜೀವನದ ಮಧ್ಯೆ ವ್ಯತ್ಯಾಸ ಇರುತ್ತೆ. ನಗರದಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ ಅನ್ನೋ ವಿಚಾರದಲ್ಲಿ ವ್ಯತ್ಯಾಸ ಇದೆ. ಆಮೇಲೆ ಈಗ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಮಕ್ಕಳನ್ನು ತುಂಬ ಚೆನ್ನಾಗಿ ಬೆಳೆಸಂತಹ ಪೋಷಕರು ಕೂಡ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಓ ಗಾಶ್, ವಾಲ್ಯೂಮ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು? ಓಕೆ, ಹತ್ತಿರ ಹೋಗ್ತೀನಿ ನಾನು ಚಲೋ. ಓಕೆ, ಓಕೆ, ಮುಂದಿನ ಸ್ಲೈಡ್ ನೋಡೋಣ. ಕ್ಷಮಿಸಿ, ಕೆಲವರು ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈಗ ಪರವಾಗಿಲ್ವಾ? ಇಲ್ಲ, ಇದು ಅದು ಮೆಸೇಜ್ ಹಾಕಿರೋದು ತುಂಬಾ ಹಳೇದು. ನಿಮ್ದು ಮ್ಯೂಟ್ ಆಗಿತ್ತಲ್ಲ, ಆಗ ಬಂದಿದ್ದು ಮೆಸೇಜ್. ಓಕೆ. ಈ ಸಂದರ್ಭದಲ್ಲಿ ಪೋಷಕರು ಏನು ಮಾಡಬಹುದು ಅಂತ ನೀವು ಪ್ರಶ್ನೆ ಕೇಳಿದ್ರೆ, ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಫ್ಲೆಕ್ಸಿಬಲ್ ಆಗಿರಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಕಂಟ್ರೋಲ್ ಮಾಡಬೇಕು. ಇದು ಒಂದು ಡೆಲಿಕೇಟ್ ಡ್ಯಾನ್ಸ್ ಅಂತ ಹೇಳೋದು. ಒಂದು ಉದಾಹರಣೆ ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಈಗ ಸ್ಕೂಲ್ನಲ್ಲಿ ಯಾವ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದಾರೆ ಅನ್ನೋ ವಿಚಾರದಲ್ಲಿ ನೀವು ಅದರಲ್ಲಿ ಭಾಗವಹಿಸಬಹುದು. ಆಮೇಲೆ ಅವರು ಯಾವ ವಿಷಯಗಳನ್ನು ಆರಿಸ್ಕೊಳ್ತಾರೆ ಕಾಲೇಜ್ನಲ್ಲಿ ಅನ್ನೋದ್ರ ಬಗ್ಗೆ ನೀವು ಬಯಸ್ಬೋದು. ಅದರಲ್ಲಿ ಅವರಿಗೆ ಗೊಂದಲ ಬಂದಾಗ ಸಹಾಯ ಮಾಡೋದು, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋರ ಹತ್ರ ಕರ್ಕೊಂಡು ಹೋಗುವಂಥದ್ದು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಗೈಡೆನ್ಸ್ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗುವಂಥದ್ದು. ನಿಮ್ಮ ಸ್ಕೂಲ್ಗಳಲ್ಲಿ ಒಬ್ಬರು ಕೌನ್ಸಿಲರ್ ಅಂತ ಇರ್ತಾರೆ. ಯಾವ ವಿಷಯ ತಗೋಬೇಕು ಇಂಥದ್ರ ಬಗ್ಗೆ ಎಲ್ಲಿ ಮಕ್ಕಳ ಸ್ಕಿಲ್ ಯಾವುದರಲ್ಲಿ ಇದೆ ಅಂಥೇಳಿ ಕೆಲವು ಟೆಸ್ಟ್ಗಳು ಕೂಡ ಮಾಡ್ತಾರೆ. ಈ ಥರದ್ದನ್ನೆಲ್ಲ ನೀವು ಮಾಡ್ಬೋದು. ಆಮೇಲೆ ಮಕ್ಕಳ ಜೊತೆಗೆ ಆಟ ಪಾಠದಲ್ಲಿ ಕೂಡ ಪೇರೆಂಟ್ಸ್ ಭಾಗವಹಿಸ್ಬೋದು. ಇದೆಲ್ಲ ಮಾಡಿ ನಾವು ಅವರ ವಿಶ್ವಾಸ ಗಳಿಸಿದ್ರೆ ನಾವು ಅವ್ರಿಗೆ ಏನೋ ಒಂದು ಹೇಳೋದಕ್ಕೆ ಸಾಧ್ಯ. ಅವರು ನಮ್ಮ ಪೇರೆಂಟ್ಸ್ ನಿಜವಾಗ್ಲೂ ನಮ್ಮ ಬೆಳವಣಿಗೆ ಬಯಸ್ತಾರೆ ಅಂತ ಮಕ್ಕಳಿಗೆ ಬರುತ್ತೆ. ಆಮೇಲೆ ಇನ್ನೂ ಒಂದು, ನಾನು ಇದನ್ನು ಮಾಡಿದ್ದೀನಿ ನನ್ನ ಮಗನ ಜೊತೆಗೆ. ನಾನು ಪ್ರತಿದಿನ ನನ್ನ ಮಗನ ಮಾತಾಡಿಸ್ತಾ ಇದ್ದೆ. ಪ್ರತಿದಿನ ಇವತ್ತು ದಿನ ಹೇಗಿತ್ತು ಅಂತ. ಅವನಿಗೆ ಅದು ಅಭ್ಯಾಸ ಆಗೋಯ್ತು. ಇವತ್ತು ಶಾಲೆ ಹೇಗಿತ್ತು, ಹೌ ವಾಸ್ ಯುವರ್ ಡೇ ಟು ಡೇ ಅಂತ ಹೇಳಿಬಿಟ್ಟು ನಾನು ಕೇಳ್ತಾ ಇದ್ದೆ. ನಾನು ಪ್ರತಿ ಸಲ ಕೇಳಿದಾಗಲೂ ಇವತ್ತಿನ ದಿನ ಕೂಡ ನನ್ನ ಮಗನಿಗೆ ನಾನು ಈ ಪ್ರಶ್ನೆ ಕೇಳಿದಾಗ ಅವನು ಉತ್ತರಿಸ್ತಾನೆ, ಅವನು ಖುಷಿಯಾಗಿ ಉತ್ತರಿಸ್ತಾನೆ. ಅದು ಅಭ್ಯಾಸ ಆಗೋಗಿದೆ ಅವನಿಗೆ. ಅದರಲ್ಲಿ ಕಂಫರ್ಟ್ ಸಿಕ್ಕಿದೆ ಅವನಿಗೆ. ಇದು ಯಾತಕ್ಕೆ ಇದನ್ನು ಮಾಡಬೇಕು ಅಂತ ನೀವು ಹೇಳಿದ್ರೆ, ಪೇರೆಂಟ್ಸ್ ಮತ್ತು ಮಕ್ಕಳ ವಿಚಾರಗಳು ಮೇಳೈಸ್ಬೇಕು. ಎರಡೂ ಒಟ್ಟೊಟ್ಟಿಗೆ ಹೋಗಬೇಕು. ಈಗ ಮಕ್ಕಳು ಅತಿಯಾದ ರಿಸ್ಕಿ ಬಿಹೇವಿಯರ್ ಮಾಡಬಾರ್ದು ಅಂತ ನಿಮಗೆ ಮನಸ್ಸಿನಲ್ಲಿದ್ದರೆ, ನೀವು ಆಗಾಗ್ಗೆ ಅವರನ್ನು ಮಾತಾಡಿಸಿದಾಗ ಅವರು ಒಂದೇ ಪೇಜಲ್ಲಿ ಇರಬೇಕು. ಅಂದರೆ ಒಂದೇ ಥರದ ವಿಚಾರಧಾರೆಗಳು ನಿಮಗೆ ಮ್ಯಾಚ್ ಆದಾಗ ನೀವೇನಾಗುತ್ತೆ, ಅವಾಗ ಮಕ್ಕಳಿಗೆ ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ನಾನು ಆಗಲೇ ಹೇಳಿದಾಗೆ ಮಕ್ಕಳ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಒಂದು ಕುತೂಹಲ. ಇದನ್ನು ಹೇಗಪ್ಪ ಮಾಡಿದೆ, ಇದು ಎಷ್ಟು ಚೆನ್ನಾಗಿ ಮಾಡಿದೆ, ನನಗಿದನ್ನು ಮಾಡೋದಕ್ಕೆ ಬರಲ್ಲ ಅಂತ ನೀವು ಕೂಡ ಹೇಳ್ಬೋದು ಅಲ್ವಾ. ಸೊ ಹೀಗೆ ಮಾಡಿದಾಗ ಮಕ್ಕಳಿಗೆ ಒಂದು ರೀತಿಯಲ್ಲಿ ಪ್ರಶಂಸೆ ಕೂಡ ಮಾಡಿದ ಹಾಗಾಗುತ್ತೆ. ಬಹುಶಃ ಮತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಬೆಂಬಲ ಕೊಡಬೇಕಾಗತ್ತೆ. ನೀವು ಪೋಷಕರಾಗಿ ಮತ್ತು ನಿಮ್ಮ ಮನೆಯಲ್ಲಿರೋಂಥ ಬೇರೆ ಬೇರೆ ಸದಸ್ಯರು ಕೂಡ ಬೆಂಬಲ ಕೊಡಬೇಕಾಗತ್ತೆ. ಆಮೇಲೆ ನೀವು ಮಕ್ಕಳಿಗೆ ಕಮ್ಯುನಿಟಿ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಬೆಳೆಸ್ಕೊಳ್ಳೋದಕ್ಕೆ ನೀವು ಅವಕಾಶ ಕೊಡಬೇಕು. ಅಂದರೆ ಈಗ ಮಕ್ಕಳು ಸ್ಕೌಟ್ ಸೇರಬಹುದು, ಅಥವಾ ಮತ್ತೇನೋ ನಿಮ್ಮ ಇದು ಕಮ್ಯುನಿಟಿಯಲ್ಲಿ ಇರೋಂತಹ ಕೆಲವು ಸಣ್ಣ ಸಣ್ಣ ಆರ್ಗನೈಸೇಷನ್ಸ್ ಏನೇನೋ ಇರಬಹುದು, ಅಂಥದ್ರಲ್ಲಿ ಸೇರೋದಕ್ಕೆ ಅವ್ರಿಗೆ ಅವಕಾಶ ಕೊಡುವಂಥದ್ದು. ಹೀಗೆ ಮಾಡಿದಾಗ ಸಂಬಂಧಗಳು ಏರ್ಪಟ್ಟಾಗ ಮತ್ತು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಪ್ರಭಾವ ಕೂಡ ಬರೋಂತಹ ಪ್ರಭಾವ ಹುಟ್ಟುವಂಥ ಚಾನ್ಸ್ ಕೂಡ ಇರುತ್ತೆ. ಆಮೇಲೆ ಮಕ್ಕಳಿಗೆ ಸಮಾಲೋಚನೆ ಮಾಡಿಸ್ಬೋದು. ನೀವು ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗ್ಬೋದು, ಮಾತಾಡಿಸ್ಬಹುದು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೆ. ಮತ್ತು ಬಹಳಷ್ಟು ಜನ ನಾನು ಭಾರತದಲ್ಲಿ ಇದು ಒಂದು ಸಮಸ್ಯೆ ಇದೆ. ಏನಂತ ಹೇಳಿದ್ರೆ, ಕೌನ್ಸಿಲರ್ ಹತ್ರ ನೀನು ಹೋದೆ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ನೀನು ಹೋದೆ ಅಂದರೆ ನಿನಗೇನೋ ದೊಡ್ಡ ಮಾನಸಿಕ ತೊಂದರೆ ಇದೆ. ಹಾಗಲ್ಲ, ನಾವು ಲೈಫ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ತುಂಬ ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದ್ರೆ, ನಮ್ಮೂರಲ್ಲಿ ಯಾರೋ ಒಂದು ಹುಡುಗಿ ಬೇರೆ ಸ್ಟೇಟಿಂದ ಒಹಾಯೋ ಸ್ಟೇಟ್ಗೆ ಅವಳು ಓದಕ್ಕೆ ಬಂದಿದ್ಲು. ಶಿ ವಾಸ್ ಹೋಮ್ ಸಿಕ್. ಬರೀ ಹೋಮ್ ಸಿಕ್ ಆಗಿದ್ದನ್ನು ಅವಳಿಗೆ ತಡ್ಕೊಳಕ್ಕಾಗ್ತಿಲ್ಲ. ಇದು ಒಂದು ಲೈಫ್ ಪ್ರಾಬ್ಲಮ್, ಇದೊಂದು ಘಟ್ಟ. ಅವಳು ಅದನ್ನು ದಾಟ್ತಾಳೆ, ಅವಳಿಗೂ ಗೊತ್ತು. ಆದರೂ ಅವಳು ನನ್ನ ಹತ್ರ ಬಂದು ಮಾತಾಡ್ತಾ ಇದ್ಲು. ಇದು
ಹಾಗಾಗಿ ನಾವು ಮಾನಸಿಕ ಸಮಸ್ಯೆಗಳಿದ್ರೆ, ಮಾನಸಿಕ ಆರೋಗ್ಯದ ತೊಂದರೆಗಳಿದ್ರೆ ಮಾತ್ರ ನಾವು ಕೌನ್ಸಿಲರ್ ನೋಡಬೇಕು ಅನ್ನೋಂಥದ್ದು ಇಲ್ಲ. ಲೈಫ್ ಪ್ರಾಬ್ಲಮ್ಸ್ ಇದ್ದರೆ ಕೂಡ ನೋಡಬಹುದು. ಅವಶ್ಯಕತೆ ಬಿದ್ದರೆ ಔಷಧಿ ಕೊಡಿಸ್ಬೇಕಾಗತ್ತೆ. ಆ್ಯಂಡ್ ನಾನು ನನ್ನ ಕ್ಷೇತ್ರದಲ್ಲಿ ನಾನು ಯಾವತ್ತೂ ಒಂದೇ ಸಲ ನೀವು ಹೋಗಿ ಔಷಧಿ ತಗೊಳ್ಳಿ ಅಂತ ನಾನು ಹೇಳಲ್ಲ, ನಾನು ಸೈಕ್ಯಾಟ್ರಿಸ್ಟ್ ನೋಡಿ ಅಂತ ನಾನು ಹೇಳಲ್ಲ. ನನಗೇನಂತ ಹೇಳಿದ್ರೆ ಔಷಧಿ ಅನ್ನೋದು ನಂತರ ಬರಬೇಕು. ಅದನ್ನು ಮಾತನಾಡಿ ಮತ್ತು ಕೆಲವು ಬದಲಾವಣೆಗಳು ಮಾಡಿಕೊಂಡು ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದ್ದರೆ ದಯವಿಟ್ಟು ಮಾಡಿ. ಕೊನೆಯ ರೆಸಾರ್ಟ್ ಆಗಿರಬೇಕು ನೀವು ಔಷಧಿ ತಗೊಳ್ಳೋದು. ಯಾಕೆಂತ ಹೇಳಿದ್ರೆ ಸೈಕ್ಯಾಟ್ರಿಕ್ ಮೆಡಿಕೇಷನ್ಸಲ್ಲಿ ದುಷ್ಪರಿಣಾಮ ತುಂಬ ಇರುತ್ತೆ ಕೆಲವೆಲ್ಲ. ಮತ್ತು ಒಂದು ಮಾಡೋಕ್ಕೋಗಿ ಮತ್ತು ಇನ್ನೊಂದು ಆಗೋಂಥ ಚಾನ್ಸ್ ಇರುತ್ತೆ. ದಯವಿಟ್ಟು ಯಾರಾದರೂ ಸೈಕ್ಯಾಟ್ರಿಸ್ಟ್ ಇದ್ದರೆ ಕ್ಷಮಿಸಿ, ಇದು ನನ್ನ ಭಾವನೆ. ಮತ್ತು ಒಳರೋಗಿ ಚಿಕಿತ್ಸೆ, ಇನ್ಪೇಷಂಟ್ ಟ್ರೀಟ್ಮೆಂಟ್ ಏನಾರು ಕೊಡಿಸ್ಬೇಕಾದ್ದು ಅಂದರೆ ಹಾಸ್ಪಿಟಲ್ಗೆ ಸೇರ್ಕೊಂಡು ಅಡ್ಮಿಷನ್ ತೊಗೊಳ್ಳೋಂಥದ್ದು, ಇದು ಬೇಕಿದ್ರೆ ಇದನ್ನು ಕೂಡ ಮಾಡಬೇಕಾಗುತ್ತೆ. ಇದೆಲ್ಲ ನಾನು ಹೇಳ್ತಿರೋದು ದೊಡ್ಡ ಸಮಸ್ಯೆಗಳಿದ್ದಲ್ಲಿ ಮಾತ್ರ. ಚಿಕ್ಕದಿದ್ರೆ ಇದನ್ನೆಲ್ಲ ಮಾಡೋಂಥ ಅವಶ್ಯಕತೆ ಇರಲ್ಲ. ಆಮೇಲೆ ಕೊನೆಯದಾಗಿ ಏನು ಹೇಳಬೇಕಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳ ಜನನಕ್ಕೆ ಕಾರಣವಾಗಿರ್ತೀವಿ, ಆದರೆ ನಾವು ಅವರ ಭವಿಷ್ಯನ ಬರೆಯೋದಕ್ಕಾಗಲ್ಲ ಅಲ್ವಾ. ನಾವು ಏನಿದ್ರು ದೇ ಆರ್ ಬಾರ್ನ್ ಫ್ರಮ್ ಅಸ್, ದೇ ಆರ್ ನಾಟ್ ಫಾರ್ ಅಸ್. ಏನೋ ನಾವು ಬಯಸಿದ್ದನ್ನೆಲ್ಲ ಅವ್ರು ಮಾಡಲಿ ಅಂತ ನಾವು ಹೇಳೋಕ್ಕಾಗಲ್ಲ. ಅಥವಾ ಇಷ್ಟೇ ಇಂಥದ್ದೇ ಜೀವನ ನಡೆಸಲಿ ಅಂತ ನಾವು ಏನು ಅವ್ರ ಹಣೆ ಮೇಲೆ ಬರೆಯೋದಕ್ಕಾಗಲ್ಲ. ಅವರು ದೇ ಡೋಂಟ್ ಬಿಲಾಂಗ್ ಟು ಅಸ್, ಅವ್ರು ನಮಗೆ ಸೇರಿದವ್ರು ಅಲ್ಲ. ಅವ್ರು ನಮ್ಮ ಜೊತೆ ಇದ್ದಷ್ಟು ದಿನ ನಾವು ಸಂತೋಷವಾಗಿ ಅದನ್ನು ಎಂಜಾಯ್ ಮಾಡಬೇಕು. ಮಕ್ಕಳನ್ನ ಬೆಳೆಸೋಂಥದ್ದಿದೆಯಲ್ಲ, ಅದು ಒಂದು ಎಂಜಾಯಬಲ್ ಆ್ಯಕ್ಟ್ ಅಂತ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಆಮೇಲೆ ಇದು ಪವಿತ್ರವಾದ ಅವಕಾಶ ಅಂತ ನಾನು ಅಂದ್ಕೊಳ್ತಾ ಇರ್ತೇನೆ. ಎಲ್ಲರಿಗೂ ಮಕ್ಕಳು ಬೆಳೆಸೋಂತಹ ಮಕ್ಕಳಿಗೆ ಜನನ ಕೊಡುವಂಥ ಅವಕಾಶ ಸಿಗೋದಿಲ್ಲ ಅಲ್ವಾ. ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಅದೃಷ್ಟವಂತರು. ಆಮೇಲೆ ಮಕ್ಕಳಿಗೆ ಒಳ್ಳೆಯ ಪರಿಸರ ಒದಗಿಸಿ, ಆದಷ್ಟು ಒಳ್ಳೆಯ ಪರಿಸರ ಒದಗಿಸಿ, ಆರೋಗ್ಯಪೂರ್ಣ ಪರಿಸರ ಒದಗಿಸಿ. ನಮಗೆ ನಮ್ಮದೇ ಆದ ಕನಸುಗಳಿರ್ತವೆ, ನಮ್ಮ ಕನಸುಗಳನ್ನು ನಾವು ಸಾಕಾರ ಮಾಡ್ಕೋಬೇಕು. ವಿ ಹ್ಯಾವ್ ಟು ರಿಯಲೈಸ್ ಅವರ್ ಡ್ರೀಮ್ಸ್. ನಾವು ಅವ್ರ ಮೇಲೆ ಇಂಪೋಸ್ ಮಾಡೋಕ್ಕಾಗಲ್ಲ. ನನ್ನ ಕನಸಲ್ಲಿ ನಾನು ಇದನ್ನು ಆಗಬೇಕಂತ ಇದ್ದೆ, ನೀನು ಇದು ಆಗು, ನಾನು DC ಆಗಬೇಕಂತ ಇದ್ದೆ, ನೀನು ಆಗು ಅಂತ ಹೇಳೋದು ಇದೆಯಲ್ಲ, ಇದು ಅನ್ಯಾಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅವರು ಒಂದು ಇಂಡಿವಿಜುವಲ್, ಒಂದು ಮಗು ಕೂಡ ಒಂದು ಇಂಡಿವಿಜುವಲ್, ಒಂದು ವ್ಯಕ್ತಿ, ಅವ್ರದ್ದೇ ಆದಂಥ ಒಂದು ಪರ್ಸನಾಲಿಟಿ ಇರುತ್ತೆ. ಅದನ್ನು ಅವರು ಎಕ್ಸ್ಪ್ಲೋರ್ ಮಾಡಬೇಕು. ಹಾಗಾಗಿ ಅವ್ರದ್ದೇ ಆದ ಒಂದು ಅತ್ಯುತ್ತಮ ಮಾದರಿ, ಅಂದರೆ ಬೆಸ್ಟ್ ವರ್ಷನ್ ಆಫ್ ದೆಮ್ಸೆಲ್ಸ್, ಅವರ ಫುಲ್ಲೆಸ್ಟ್ ಪೊಟೆನ್ಷಿಯಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೀವು ಅವಕಾಶ ಕ್ರಿಯೇಟ್ ಮಾಡಿಕೊಡಿ. ನೀವು ಏನು ಅವರ ಜೀವನದಲ್ಲಿ ಹೆಚ್ಚು ಮೂವರ್ ಶೇಕರ್ ಆಗಬೇಡಿ ಅಂತ ನಾನು ಹೇಳ್ತೀನಿ. ಮತ್ತು ಇದಿಷ್ಟು ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಈಗ ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಬಹುಶಃ ಈ ಗ್ರೂಪಲ್ಲಿ ಇರೋರು, ಸಮಾನ ಮನಸ್ಕರ ಗ್ರೂಪಲ್ಲಿ ಇರೋರು ಯಾರು ಈ ತಪ್ಪುಗಳನ್ನು ಮಾಡಿಲ್ಲ ಅನ್ಸುತ್ತೆ. ಎಲ್ಲರೂ ಮಕ್ಕಳನ್ನ ಚೆನ್ನಾಗಿ ಸಾಕ್ತಾ ಇರ್ಬೇಕು ಅನ್ಸುತ್ತೆ. ಸೊ ಇಲ್ಲ, ಒಂದು ಪ್ರಶ್ನೆ ಇದೆ. ಹಾ. ಅಲ್ಲ, ಏನು ಅಂದ್ರೆ ಇವಾಗ ನೀವು ಹೇಳಿದ್ರಲ್ವಾ, ಈಗ ಮಕ್ಕಳನ್ನ ನಾವು ಅಂದ್ರೆ ಆಟ ಪಾಠಗಳಲ್ಲಿ ತೊಡಸ್ಕೊಳ್ಳುವಂಥದ್ದು ಅಥವಾ ಕೇಳುವಂಥದ್ದು, ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕು ಅಂತ. ಕೆಲವೊಂದು ಸಂದರ್ಭದಲ್ಲಿ ಪೇರೆಂಟ್ಸಿಗೆ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಮಾಡ್ಕೋಬೇಕು ಮಕ್ಕಳನ್ನ ಅಂತ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಮಕ್ಕಳು ಅದನ್ನ ಅವಾಯ್ಡ್ ಮಾಡ್ತಾರೆ ಅಂತ. ಈಗ ನಾವು ಸ್ಕೂಲಿಂದ ಬಂದಿದ ತಕ್ಷಣ ಅಂತಲ್ಲ, ಒಟ್ನಲ್ಲಿ ಡೈಲಿ ಆಕ್ಟಿವಿಟೀಸ್ ಏನಾಯ್ತು ಅಂತ ಕೇಳಿದ್ರೆ ಅದೇ ಅವ್ರಿಗೆ ಒಂಥರ ಇರಿಟೇಟ್ ಆಗುತ್ತೆ. ನಾವು ಕೇಳಿದ್ರೆ, ನಾವು ಆಟ ಆಡಕ್ಕೆ ಕರೆದ್ರೇನೆ ಅವರು ಅದು ಬೇಡ ಆಗಿರುತ್ತೆ. ಅದು ಫಿಸಿಕಲ್ ಆಕ್ಟಿವಿಟೀಸ್ ಅವಶ್ಯಕತೆ ಇದೆ ಅನ್ನೋದು ಗೊತ್ತಿರುತ್ತೆ. ಎಂಜಾಯ್ಮೆಂಟ್ ಆಗಿ ನಾವೇನ್ ಕಂಪಲ್ಸರಿ ಇರಲ್ಲ ಅಂತ ಇಟ್ಕೊಳ್ಳಿ. ಹಾಗಾದ್ರೂ ಕೂಡ ಅವರು ಅದಕ್ಕೆ ಏನ್ ಹೇಳ್ತೀರಾ ನೀವು? ಕೆಲವು ಮಕ್ಕಳಿಗೆ ಮಾತನಾಡೋದ್ರಲ್ಲಿ ಆಸಕ್ತಿ ಇರಲ್ಲ. ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೊಬಹುದು. ಬಹುಶಃ ಆ ಸಂದರ್ಭದಲ್ಲಿ ಅವರಿಗೆ ಮಾತಾಡೋದಕ್ಕೆ ಆಸಕ್ತಿ ಇರಲ್ಲ, ಬೇರೆ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವರ ಮನಸ್ಥಿತಿ ಅಲೌ ಮಾಡ್ಬೋದು ಅದನ್ನು. ಆಮೇಲೆ
ಅದನ್ನು ಗಮನಿಸ್ಕೊಳ್ಳೋದು. ಆಮೇಲೆ ಅವ್ರು ಯಾವುದ್ರಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ. ಕೆಲವು ಮಕ್ಕಳಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಮಗ ಭಾಳ ಮಾತಾಡ್ತಾನೆ, ಅದು ಬೇರೆ ವಿಚಾರ. ಹಾಗಾಗಿ ನನಗೆ ವರ್ಕ್ ಆಯಿತು. ಕೆಲವರಿಗೆ ಮಾತಾಡೋದಕ್ಕೆ ಆಸಕ್ತಿ ಇರಲ್ಲ. ಆದರೆ ನೀವು ಯಾವ ರೀತಿಯಲ್ಲಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಅನ್ನೋದನ್ನು ನೀವು ಗಮನಿಸಬಹುದು. ಆಟ ಪಾಠಗಳ ಮುಖಾಂತರ ಸಾಧ್ಯನಾ? ಅದರಿಂದ ನೀವು ಅವರ ವಿಶ್ವಾಸ ಗಳಿಸಬಹುದಾ? ಅಥವಾ ಮತ್ತಿನ್ನೇನೋ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಮಾಡ್ತೀರಾ? ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ನಿಮ್ಮ ಮಕ್ಕಳ ಜೊತೆ ಮಾತಾಡಬಹುದಾ? ಈ ಥರದ್ದು ನೀವು ಅಥವಾ ಅವ್ರು ನಿಮಗೆ ಅಡುಗೆ ಮಾಡೋದ್ರಲ್ಲಿ ಸಹಾಯ ಮಾಡೋದ್ರಲ್ಲಿ ನಿಮಗೆ ಹೇಳಿ. ಅಲ್ಲ, ಅದೇ ಪ್ರತಿಯೊಂದು ಕೆಲವೊಂದ್ಸರಿ ಅವರು ಒಂದ್ ಸ್ವಲ್ಪ ಅಡ್ಡಗೋಡೆ ಹಾಕೊಂಡ್ ಹಾಗೆ ಒಂದ್ ಸ್ವಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೇರೆಂಟ್ಸ್ ಜೊತೆಗೆ. ಯಾವ್ದೇ ಕೇಳಿದ್ರು ಅವರಿಗೆ ಅದು, ಈಗ ನಾವ್ ಏನಾದ್ರು ಸಹಾಯಕ್ಕೆ ಕೇಳಿದ್ರು ಅಡ್ಗೆ ಮನೇಲಿ ಅಂದ್ರೆ ಸ್ವಲ್ಪ ಹೊತ್ತು ನಮ್ ಜೊತೆಗೆ ಇರ್ಲಿ ಅಂತ ಅನ್ಕೊಂಡ್ರೆ ಅವ್ರು ಕೇಳಿದ್ರು ಬಂದ್ರು ಪಟ್ಟತ ಮಾಡ್ತಾರೆ, ಮತ್ತೆ ಹೋಗಿ ರೂಮ್ ಸೇರ್ಕೊಂಡ್ಬಿಟ್ರು. ಅಂದ್ರೆ ಅಥವಾ ಅವ್ರದ್ದೇ ಆಕ್ಟಿವಿಟೀಸ್ ಬರೆಯೋದು ಓದೋದೇ ಇರ್ಲಿ, ಅಥವಾ ನಾವು ಅವರಿಗೆ ಓದೋದ್ರಲ್ಲಿ ಏನು ಫೋರ್ಸ್ ಏನು ಇಲ್ಲ. ನಾವ್ ಎಷ್ಟೊಂದ್ಸರಿ ಹೇಳ್ತೀವಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ಜೀವನ ಶೈಲಿ ಆಗಿರ್ಲಿ, ಈ ತರ ನಾವ್ ಎಷ್ಟೊಂದು ಹೇಳಿದ್ರು ಕೂಡ ಅವ್ರ ಒಂದ್ ಸ್ವಲ್ಪ ಹೀಗೆ ಹಾಕೊಂಡ್ಬಿಟ್ಟಿರ್ತಾರೆ. ನಮ್ಮ ಮೇಲೆ ಏನೋ ಇವ್ರು ಹೇರೋದಿಕ್ಕೆ ಮಾಡ್ತಿದ್ದಾರೆ. ಈಗ ಆಟ ಆಡಕ್ಕೆ ಕರೆದ್ರು ಕೂಡ ಏನೋ ಹೇರೋದಿಕ್ಕೆ, ಅದ್ರ ಮೂಲಕ ಅದ್ರಲ್ಲಿ ಏನೋ ಕಲ್ಸೋದಿಕ್ಕೆ ಅವ್ರು ಆಟ ಆಡಕ್ ಕರಿತಿದ್ದಾರೆ. ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಹಾಡೇ ಇರ್ಬೋದು, ಡ್ರಾಯಿಂಗೇ ಇರ್ಬೋದು, ಏನೇ ಆಗಿದ್ರು ಕೂಡ ಅವರು ಅಂದ್ರೆ ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಲ್ಲಿ ಹಾಗೆ ಮಾಡ್ಕೊಂಡು ಯಾವ್ದ್ರಲ್ಲಿ ಇನ್ವಾಲ್ವ್ ಆಗುದು. ಯಾವಾಗ ನಾವ್ ಏನ್ ಮಾಡ್ಬೇಕು ಒಂದು ಪಾಯಿಂಟ್, ಇನ್ನೊಂದು ಪಾಯಿಂಟ್ ನಾವು ಹೇಳೋದ್ ಬೇಕಾಗಿಲ್ಲ, ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ರಲ್ವಾ. ನಾವು ಚಿಕ್ಕವರಿಂದಾನು ನೋಡ್ತಾ ಇದೀವಿ ಮಕ್ಳನ್ನ. ಈಗ ಅಂದ್ರೆ ನಾವ್ ಏನ್ ಮಾಡ್ತೀವೋ ಅದ್ರಲ್ಲಿ ಒಂದು ಅಂಶನು ಕೂಡ ಅವ್ರು ಯಾವ್ದನ್ನು ಫಾಲೋ ಮಾಡಲ್ಲ. ಮಾಡಿದ್ರು ಕೂಡ ನಮ್ಗೆ ಅಂತ ಅನ್ಕೊಂಡು ಎಲ್ಲೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಮಾಡಬಹುದು ಬಿಟ್ರೆ ಅವ್ರು ಮನಪೂರ್ವಕವಾಗಿ ಮಾಡಲ್ಲ. ಅದಕ್ಕೆ ತಾವ್ ಏನ್ ಹೇಳ್ತೀರಾ? ಒಂದು ಅಂತ ಹೇಳಿದ್ರೆ ರೂಮ್ ಸೇರ್ಕೊಳ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ಅದು ನೀವು ಯೋಚನೆ ಮಾಡಿ, ಅದನ್ನು ನಾವು ಮಾಡಿದ್ದೀವಿ. ನಮ್ಮ ಮಕ್ಕಳು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅದು ಏನಂತ ಹೇಳಿದ್ರೆ ಅದು ಸ್ವಲ್ಪ ಈ ಸ್ಟೇಜ್ನಲ್ಲಿ ಅದು ಅವ್ರಿಗೆ ಏಕಂತ ಬಯಸ್ತಾರೆ. ತಾವು ತಮ್ಮದೇ ಆದ ಒಂದು ಸ್ಪೇಸ್ ಬೇಕು ಅಂತ ಅವ್ರು ಬಯಸ್ತಾರೆ. ಇದು ಎಕ್ಸ್ಟ್ರೀಮ್ ಆದರೆ ನೀವು ಬಹುಶಃ ನೀವು ಅದಕ್ಕೆ ಸಮಾಲೋಚನೆ ಮಾಡೋರ ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ ಅನ್ಸುತ್ತೆ. ಆಪ್ತ ಸಮಾಲೋಚಕರ ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ ಅನ್ಸುತ್ತೆ. ಆದ್ರೆ ಇದು ಒಂದು ಮಟ್ಟದಲ್ಲಿ, ಒಂದು ಲಿಮಿಟ್ ಅಲ್ಲಿ ಇದ್ರೆ ಅಂತಂದ್ರೆ ತಪ್ಪಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ನಾನ್ ತ್ರಿಶಾಲಾ ಅಂತ. ತುಂಬಾ ಚೆನ್ನಾಗಿ ಎಲ್ಲ ಡಿಸಾರ್ಡರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಮೇಡಮ್, ತುಂಬಾ ಥ್ಯಾಂಕ್ಸ್. ಬಟ್ ನನ್ ಫ್ರೆಂಡ್ ಒಬ್ರು ಇತ್ತೀಚೆಗೆ ಅಂದ್ರೆ ಒಂದು 8-9 months ಇಂದ ಫ್ರೆಂಡ್ ಆಗಿದ್ಲು. ತುಂಬಾ ನಾಲೆಜಬಲ್ ಪರ್ಸನ್, ವೆರಿ, ಆಮೇಲೆ ದೈವ ಭಕ್ತಿ ತುಂಬಾ, ಎಲ್ಲಾನು ರಾಯರೇ ಮಾಡಿಸ್ತಾ ಇರೋದು ಅಂತ ಅಷ್ಟೊಂದು ನಂಬ್ಕೊಂಡಿರೋಳು. ನಂದು ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಈಸಿ ಆಗಿತ್ತು, ಯೋಚನೆ ಮಾಡ್ಬೇಡ ತುಂಬಾ ಈಸಿ ಇರುತ್ತೆ ಹಾಗೆ ಹೀಗೆ ಅಂತ ಅಷ್ಟು ತುಂಬಾ ಇಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ವಿ. ಬಟ್ ಅವಳು ಯಾವ್ದಕ್ಕಂತ ಹೇಳಿದ್ರೆ ವೆರಿ ಸಿಂಪಲ್ ವೇ, ಒಂದ್ ಏನಾದ್ರು ಬರೀ ಸಣ್ಣ ಒಂದ್ ವಿಷಯಕ್ಕೆ ತುಂಬಾ ಪ್ಯಾನಿಕ್ ಆಗ್ಬಿಡೋದು ಮೇಡಮ್. ತುಂಬಾ ಒಂದು ಸಣ್ಣ ವಿಷಯಕ್ಕೆ ಅದೇನ್ ತುಂಬಾ ಸಿಲ್ಲಿ, ಮಾತಾಡ್ತಾನೆ ನಾನ್ ಸ್ವಲ್ಪ ಏನೋ ಒಂದ್ ಚೂರ್ ಹಿಂಗ್ ಮಾತಾಡ್ತಾ ಫುಲ್ ಪ್ಯಾನಿಕ್ ಆಗ್ಬಿಡೋದು. ಆಮೇಲೆ ಒಂಥರ ತುಂಬಾ ಇಲ್ಲ ನಂಗೆ ನಿನ್ ಫ್ರೆಂಡ್ಶಿಪ್, ನಿನ್ ಜೊತೆ ನಂಗೆ ಅಷ್ಟು ಇದು ಮಾಡಕ್ ಆಗಲ್ಲ, ಆತರ ಈ ತರ ಅಂತ ತುಂಬಾ ಏನೋ ಒಂಥರ ಫ್ರೆಂಡ್ಶಿಪ್ ಮುಗ್ದೋಯ್ತು ಅನ್ನೋ ತರ ಬಿಹೇವ್ ಮಾಡೋದು. ಯಾಕಂದ್ರೆ ತುಂಬಾ ಕ್ಲೋಸ್ ಆಗಿ ಹತ್ರ ಇದ್ದವಳು ಒಂದ್ ಸಡನ್ ಆಗಿ ಆತರ ಮಾತಾಡಿದ ತಕ್ಷಣ ನಂಗೆ ತುಂಬಾ ಒಂಥರ ಇದಾಗ್ತಾ ಇತ್ತು. ನಾನು ಹಾಗೆ ಆಯ್ತು ಬಿಡು ಅಂದ್ಬಿಟ್ಟು 2 days ಸುಮ್ನೆ ಇರ್ತಾ ಇದ್ದೆ. ಮತ್ತೆ ತಿರ್ಗಾ ಆಸ್ ಯೂಶುವಲ್ ಅವಳು ಮತ್ತೆ ನಂಗೆ ಮೆಸೇಜ್ ಮಾಡ್ತಿದ್ಲು, ಚೆನ್ನಾಗಿ ಇದೇ ತರ. ಇದಕ್ಕಿಂತ ಸುಮ್ಮನೆ ವೆರಿ ಸಿಂಪಲ್ ಥಿಂಗ್ಸ್ ಗೆ ಅವಳು ಯಾಕೆ ಅಷ್ಟೊಂದು ಪ್ಯಾನಿಕ್ ಆಗ್ತಾಳೆ, ಅವಳದು ಏನಂತ ಗೊತ್ತಿಲ್ಲ. ಬಟ್ ವೆರಿ ನಾಲೆಜಬಲ್ ಪರ್ಸನ್, ತುಂಬಾ ಅವಳು ಕೂಡ ಒಂದ್ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾಳೆ, ಆಫೀಸರ್ ಆಗಿದ್ದಾಳೆ. ಏನಂತ ಗೊತ್ತಾಗಲ್ಲ ಅವಳಿಗೆ ಯಾವ ತರ ಇದು ಯಾವ್ದಾದ್ರು ಒಂದು ಡಿಸಾರ್ಡರ್ ಇರ್ಬೋದಾ ಹೇಗೆ ಅಂತ. ವೆರಿ ಸಿಂಪಲ್ ಮೇಡಮ್, ಏನು ವಿಷಯ ಇರೋದಿಲ್ಲ. ತ್ರಿಶಾಲಾ ಅವರೇ, ನೀವು ಯಾವ ವಯಸ್ಸಿನವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಆಲ್ಮೋಸ್ಟ್ ದೊಡ್ಡವರು, ನನ್ನ ಏಜ್ ಅವಳೇ ಇದ್ದಾಳೆ, 42-43 years ಅವರು. ಓಕೆ, ಇದು ನಾವ್ ಇವತ್ತು ಮಾತಾಡಿದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದ್ರೂ ಕೂಡ ನೀವು ಅವಳು ತುಂಬಾ ಪ್ಯಾನಿಕ್ ಆಗ್ತಾ ಇದ್ದಾಳೆ ಅಂತ ಹೇಳಿದ್ರಿ. ಅದು ಯಾವ ತರದ ಪ್ಯಾನಿಕ್ ಅಂದ್ರೆ? ಒಂದು ಪ್ಯಾನಿಕ್ ಡಿಸಾರ್ಡರ್, ಪ್ಯಾನಿಕ್ ಅಂದ್ರೆ ಹಂಗಲ್ಲ. ಪ್ಯಾನಿಕ್ ಅಂದ್ರೆ ಇವಾಗ ಸಿಲ್ಲಿ ವಿಷಯಕ್ಕೆನೆ ಏನಾದ್ರೂ ಈ ತರ ನಾನ್ ಹಿಂಗ ಫ್ರೆಂಡ್ಶಿಪ್ ಅನ್ನೇ ಮಾತಾಡ್ತಾ ಇರೋವಾಗ ನಾನ್ ಯಾರ್ದೋ ಜೊತೆ ಸ್ವಲ್ಪ ಫ್ರೀ ಆಗಿ ಮಾತಾಡ್ಕೊಂಡು ಏನೋ ಮಾತಾಡ್ತಾ ಏನೋ ಒಂಥರ ಅವಳು ಜಲಸ್ ಅಂತಾನೂ ಅಲ್ಲ, ಏನೋ ಸಡನ್ ಆಗಿ ಏನೋ ಅಂತ ತಿಳ್ಕೊಂಡ್ಬಿಡೋದು ತಾನೇ. ನನ್ಗೆ ಟೈಮ್ ಕೊಡಕ್ ಆಗ್ಲಿಲ್ವಾ, ನಾನು ಅಲ್ಲಿ ಫೋನ್ ಮಾಡಿದ್ದೆ, ಈ ತರ ಏನೋ ಸಿಂಪಲ್ ವಿಷಯ ಇರುತ್ತೆ. ನಾನ್ ಏನೋ ಹೇಳಕ್ ಹೋದ್ರೆ ಅವಳು ಏನೋ ಒಂಥರ ತಿಳ್ಕೊಂಡ್ಬಿಡೋದು.
ಅದನ್ನ ಎಷ್ಟು ಸಲ ನಾನು ಅವಳು ಡೌಟ್ ಕ್ಲಿಯರ್ ಮಾಡಿದ್ರು ಅವಳು ನಂಬೋದೇ ಇಲ್ಲ. ನಂಗೆ ಅದೇ ಆಶ್ಚರ್ಯ. ಇದು ಯಾವ ತರ ಡಿಸಾರ್ಡರ್ ಆಗಿರ್ಬೋದು ಅಂತ. ಸಿಂಪಲ್ ಸಣ್ಣ ಸಣ್ಣ ವಿಷಯಕ್ಕೇನೆ ಅವಳು ದೊಡ್ಡ ದೊಡ್ಡ ಸ್ಟೆಪ್ ತಗೊಂಡು, ಇಲ್ಲ ನಂಗ್ ಈ ತರ ಫ್ರೆಂಡ್ಶಿಪ್ ನನ್ಗೂ ಇಷ್ಟ ಆಗಲ್ಲ, ಹಂಗೆ ಹಿಂಗೆ ಈ ತರ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡೋಳು. ನನ್ಗೆ ಇದ್ ಯಾವ ತರ ಫ್ರೆಂಡ್ಶಿಪ್? ಇದ್ರಲ್ಲಿ ಫ್ರೆಂಡ್ಶಿಪ್ ಅಂದ್ರೆ ಏನ್ 2 ದಿವಸ ಏನೆಲ್ಲ ಇದೇ ಇರುತ್ತೆ ಹಾಗೆ, ಮತ್ತೆ ನಾವು ಫ್ರೆಂಡ್ಸ್ ಯಾವಾಗ್ಲೂ. ತಿರ್ಗಾ ಅವಳಿಗೆ ಅದ್ ಅರ್ಥನೇ ಆಗ್ತಾ ಇರ್ಲಿಲ್ಲ. ಇಲ್ಲ ನನ್ಗೆ ವ್ಯಾಲ್ಯೂ ಕೊಡೋರ್ಗ್ ಜೊತೆ ಮಾತ್ರ ನಾನ್ ಫ್ರೆಂಡ್ಶಿಪ್ ಇಟ್ಕೊತೀನಿ, ಹಿಂಗೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡೋದು. ಎಷ್ಟು ನಾನು ಅವಳ ಬಗ್ಗೆ ಫುಲ್ ಪೇಷನ್ಸ್ ಇಂದ ಇದ್ರುನು ಮಾಡಿದ್ರು ಅವಳಿಗೆ ಅದೇನ್ ವೀಕ್ನೆಸ್ ಗೊತ್ತಿಲ್ಲ. ಸಿಂಪಲ್ ಮಾತಾಡ್ತಿದ್ದಾಗೇನೆ ಸಡನ್ ಆಗಿ ಇದಾಗ್ಬಿಡೋಳು. ಏನ್ ವಿಷಯ ಅಂತ ನನ್ಗೂ ಕೂಡ ಅರ್ಥ ಆಗ್ತಾ ಇಲ್ಲ. ವಿಶಾಲ ಅದಕ್ಕೆ ಅವ್ರೆ, ನನಗೆ ಇದು ಯಾವುದು ಡಿಸಾರ್ಡರ್ ಅಂತ ನಾನು ಹೇಳಲ್ಲ, ಬಹುಶಃ ಇಲ್ಲ ಓಕೆ ಅಂತ ಓಕೆ. ಅನ್ಸುತ್ತೆ. ಇದು ಆಮ್, ಇದು ನೀವು ಮತ್ತೆ ನಿಮ್ಮ ಫ್ರೆಂಡ್ ಇಬ್ರು ಕೂಡ ನಾವು ರೇಖಾ ಅಂತ. ಹಾ ಹಾ, ನಾವು 3 ಥರದಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ. ಒಂದು ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಂತ, ಅದರಲ್ಲಿ ಒಬ್ಬ ವ್ಯಕ್ತಿ ಜೊತೆ ಮಾತಾಡೋಂಥದ್ದು, ಮತ್ತು ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಅದರಲ್ಲಿ ಒಂದು ಫ್ಯಾಮಿಲಿ, ಹಾಗೆ ಕಪಲ್ ಕೌನ್ಸಿಲಿಂಗ್ ಅಂತ, ಈ 3 ರೀತಿಯಲ್ಲಿ ನಾವು ಮಾಡ್ತೀವಿ. ನೀವು ಫ್ಯಾಮಿಲಿ ಕೌನ್ಸಿಲಿಂಗ್ ಅಡಿಯಲ್ಲಿ ಬಹುಶಃ ನೀವು ನಿಮ್ಮ ಫ್ರೆಂಡ್ ಅವ್ರಿಗೆ ಇಷ್ಟ ಇದ್ರೆ ನೀವು ಇಬ್ರು ಒಟ್ಟಿಗೆ ಹೋಗಿ ಒಬ್ಬ ಕೌನ್ಸಿಲರ್ನ ನೋಡಬಹುದು. ಯಾಕಂತಂದ್ರೆ ಈಗ ನೀವು ನನಗೆ ಒಂದು ಆಸ್ಪೆಕ್ಟ್ ಮಾತ್ರ ಹೇಳ್ತಾ ಇದ್ದೀರಾ, ಅದ್ರ ಹಿಂದೆ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಸಂಬಂಧ ಹೇಗಿದೆ, ಅದೆಲ್ಲ ನನಗೆ ಅಷ್ಟೊಂದು ಪೂರ್ಣ ಸ್ವರೂಪ ನನಗೆ ಸಿಗ್ತಾ ಇಲ್ಲ ನೀವು ಕೇಳ್ತಾ ಇರೋಂಥ ಪ್ರಶ್ನೆ. ಏನಿಲ್ಲ ಮೇಡಮ್, ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ, ಜಸ್ಟ್ ಶೇರ್ ಮಾಡ್ಕೊಳ್ತಾ ಇದ್ವಿ ಅಷ್ಟೇ, ಬಿಟ್ರೆ ಏನು ಇಲ್ಲ. ಬಟ್ ಒಳ್ಳೆ ಫ್ರೆಂಡ್ ಆಗಿದ್ಲು. ಅವಳು ಇದ್ಕಿದ್ದಂಗೆ ನಂಗೆ ಈ ತರ ಇದ್ದಿದ್ರೆ ಫ್ರೆಂಡ್ಶಿಪ್ ಇಷ್ಟ ಆಗಲ್ಲ ಅಂತ ಹೇಳಕ್ ಸ್ಟಾರ್ಟ್ ಮಾಡೋಳು ಸಡನ್ ಆಗಿನೇ. ಮತ್ತೆ ತಿರ್ಗಾ ಫ್ರೆಂಡ್ಶಿಪ್ ಇಟ್ಕೊಳ್ಳೋಳು, ಏನಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಅದನ್ನಷ್ಟೇ ಬೇರೆ ಇನ್ನೇನಿಲ್ಲ ಮೇಡಮ್. ಅಷ್ಟೇ, ನನ್ ಫ್ರೆಂಡ್ ಇದ್ದಿದ್ದು ಅಷ್ಟೇ. ಅವಳು ಎಲ್ಲ ತನ್ನ ಬಗ್ಗೆ ಹೇಳ್ಕೊಳ್ಳೋಳು, ನಾನು ಹೇಳ್ಕೊತಾ ಇದ್ದಿದ್ದು. ಜಸ್ಟ್ ಪ್ಯೂರ್ ಫ್ರೆಂಡ್ಶಿಪ್ ಇತ್ತು ಅಷ್ಟೇ ಸರಿ ತ್ರಿಶಾಲ ಅಂತ. ಹಲೋ ಹಲೋ, ಹೇಳಿ. ಹಲೋ ಮೇಡಮ್, ನಾನು ಸುಮಲತಾ ಅಂತ. ನಾನು ಈ ಪ್ರೋಗ್ರಾಮಿಗೆ ಫಸ್ಟ್ ಟೈಮ್ ಜಾಯ್ನ್ ಆಗಿರೋದು. ಲಿಂಕ್ ಕೂಡ ಬೇರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಸಿಕ್ಕಿದ್ದು ನನಗೆ. ಸೊ ನೀವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ, ಮತ್ತೆ ಯಾವ ತರ ಡಿಸಾರ್ಡರ್ಸ್ ಮತ್ತೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಮಕ್ಕಳನ್ನ ಅಂತ ಕೂಡ ಹೇಳಿದ್ದೀರಾ. ತುಂಬಾ ಥ್ಯಾಂಕ್ಸ್. ಮತ್ತೆ ಒಂದ್ ಕ್ವೆಶನ್ ಇತ್ತು ನನಗೆ. ಇವಾಗ ಮಕ್ಕಳು ತುಂಬಾ ಶೈ ಆಗಿದ್ರೆ, ಮೀನ್ಸ್ ತುಂಬಾ ಓಪನ್ ಅಪ್ ಆಗದೆ ಇದ್ರೆ, ಎಲ್ಲೂ ಇದ್ರಲ್ಲಿ ಸ್ಕೂಲಲ್ಲೇ ಆಗ್ಲಿ ಇಲ್ಲ ಏನಾದ್ರೂ ಮಾಡ್ಬೇಕಾದ್ರೆ ಆಗ್ಲಿ, ತುಂಬಾ ಶೈ ನೇಚರ್ ಇದ್ರೆ ಅವ್ರನ್ನ ಓಪನ್ ಅಪ್ ಆಗೋ ಹಾಗೆ ಮಾಡೋದಕ್ಕೆ ಏನಾದ್ರೂ ಟಿಪ್ಸ್ ಆತರ ಶೇರ್ ಮಾಡ್ತೀರಾ ಅಂತ, ಅಥವಾ ಏನಾದ್ರೂ ಸಜೆಸ್ಟ್ ಮಾಡ್ತೀರಾ ನೀವು? ತುಂಬಾ ಶೈ ನೇಚರ್, ಇವಾಗ ಬೇರೆಯವ್ರ ಹತ್ರ ಮಾತಾಡೋದೇ ಆಗ್ಲಿ ಆತರ ಮಾಡೋದಕ್ಕೆಲ್ಲ. ಖಂಡಿತ ಸುಮಲತಾ ಅವ್ರೆ, ಮಕ್ಕಳು ಶೈ ಇದ್ರೆ ಅದು ಯಾತಕ್ಕೆ ಅವ್ರು ಶೈ ಇದ್ದಾರೆ ಅನ್ನೋದನ್ನ ನೀವು ಕಂಡ್ಕೋಬಹುದು, ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಅವ್ರಿಗೆ ಆತ್ಮವಿಶ್ವಾಸದ ಕೊರತೆ ಇದೆಯಾ, ತಾವು ಮಾಡ್ತಿರೋಂಥ ಅವರು ಯಶಸ್ವಿ ಆಗ್ತಾ ಇಲ್ವಾ, ಅವರು ವಿದ್ಯಾಭ್ಯಾಸದಲ್ಲಿ ಹೇಗಿದ್ದಾರೆ, ಆಮೇಲೆ ಗೆಳೆತನ ಹೇಗಿದೆ, ಅವ್ರಿಗೆ ಸಪೋರ್ಟ್ ಮಾಡೋಂಥ ಫ್ರೆಂಡ್ಸ್ ಇದಾರಾ ಇಲ್ವಾ, ಅಥವಾ ಹಾನಿ ಮಾಡೋಂಥವ್ರು ಇರ್ತಾರೆ, ಹಾಗಿದೆಯಾ ಅದು. ಆಮೇಲೆ ನೀವು ಮಕ್ಕಳಿಗೆ ಆದಷ್ಟು ನೀವು ಹೆಚ್ಚು ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟರೆ ಈ ಶೈ ನೇಚರ್ ಕಡಿಮೆ ಆಗುತ್ತೆ. ಈ ಶೈ ನೇಚರ್ ಯೂಶಲಿ ಹೆಚ್ಚು ಸಕ್ಸಸ್ ಕಂಡಂಗೇನೆ ತಮ್ಮಲ್ಲಿ ಆತ್ಮವಿಶ್ವಾಸ ಹುಟ್ಟಿ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಅವ್ರಿಗೆ ಆ ಥರದ ಆಪರ್ಚುನಿಟೀಸ್ ಜಾಸ್ತಿ ಪ್ರೊವೈಡ್ ಮಾಡೋದು ಇದು ಹೆಲ್ಪ್ ಆಗ್ಬೋದು. ಓಕೆ, ಥ್ಯಾಂಕ್ಸ್ ಡಾಕ್ಟರ್. ಆಕ್ಚುಲಿ ಐ ಫೀಲ್ ಅವಳಿಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇನಿರುತ್ತೆ, ಮೀನ್ಸ್ ಅವಳು ಮಾಡ್ತಾ ಇರೋದು, ಅವಳು ಹೇಳ್ತಾ ಇರೋದು ಮೋಸ್ಟ್ಲಿ ಅವಳಿಗೆ ಕಾನ್ಫಿಡೆನ್ಸ್ ಇರಲ್ಲ ಅನ್ಸುತ್ತೆ. ಮೀನ್ಸ್ ಬೇರೆಯವ್ರು ಏನಾದ್ರು ಅದನ್ನ ತಪ್ಪು ಹೇಳ್ತಾರ ಅಂತ ಆತರ ಅನ್ಸ್ಬೋದು ಅನ್ಸುತ್ತೆ. ಅದಕ್ಕೋಸ್ಕರ ಅವಳು ಶೈ ತರ ಫೀಲ್ ಆಗ್ತಾಳೇನೋ. ಬಟ್ ಓಕೆ, ನಾನು ಅದನ್ನ ಗಮನಿಸ್ಬಿಟ್ಟು ಆತರ ಏನಾದ್ರು ಮಾಡಕ್ ಟ್ರೈ ಮಾಡ್ತೀನಿ. ಖಂಡಿತ ನೀವು ಅದೇ ಅವರು ನೀವು ಹೇಳ್ತಾ ಇರೋದು ಸರಿ ಇದೆ, ಹಾಗೆ ಮಾಡ್ಬೋದು ನೀವು. ಸರ್, ಈ ಗ್ರೂಪ್ ಎವ್ರಿ ವೀಕ್ ಈ ತರ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀರಾ ನೀವು? ನನಗೆ ಇದಕ್ಕೆ ಜಾಯಿನ್ ಆಗ್ಬೇಕಂದ್ರೆ ಲಿಂಕ್ ಎಲ್ಲಿ ಸಿಗ್ಬೋದು?
ನನಗೆ ಇದ್ರದ್ದು ಲಿಂಕ್ ಆಕ್ಚುಲಿ ಬೇರೆ ಗ್ರೂಪ್ ಅಲ್ಲಿ ಸಿಕ್ಕಿದ್ದು. ಆ, ಈ ತರ ಕಾರ್ಯಕ್ರಮ ಎವ್ರಿ ವೀಕ್ ಇರುತ್ತಾ ಸರ್? ಹಾ ಮೇಡಮ್, ಇದು ಒಂದು ಸಮಾನ ಮನಸ್ಕರು ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ಈ ಓಕೆ. ಗ್ರೂಪ್ ಅಲ್ಲಿ ಪ್ರತಿ ಶನಿವಾರ ಸಾಮಾನ್ಯವಾಗಿ ಪ್ರತಿ ಶನಿವಾರ ಯಾರಾದ್ರು ಒಬ್ರು ಎಕ್ಸ್ಪರ್ಟ್ ಇಂದ ಈ ರೀತಿ ಹಾ, ಒಂದು ಹಾ. ವೆಬಿನಾರ್, ಒಂದು ವಿಡಿಯೋ ಸಂವಾದ ಅಂತ ಮಾಡ್ತಾ ಇದೀವಿ. ಆ, ನೀವು ಸೊ ನಂಬರ್ ಇದೇ ಬರ್ಕೊಳ್ರಿ ಲಿಂಕಿಗೆ ಬೇಕಾದ್ರೆ. ಹಾ ಹೇಳಿ. ಸರಿ. ಇದೇ ಲಿಂಕಿಗೆ ಜಾಯಿನ್ ಆಗ್ಬೇಕಾ ಇಲ್ಲ ನಂಬರ್ ಯಾರಿಗ್ ಇಲ್ಲ ಇಲ್ಲ, ಕೊಡ್ಬೋದು ಸರ್? ಹಾ ನಂದು ನಂಬರ್ ಬರ್ಕೊಂಡಿರ್ರಿ, ಆಮೇಲೆ ಬೇಕಾದ್ರೆ ನಂಗೆ ಒಂದು ಮೆಸೇಜ್ ಮಾಡಿ ನಿಮ್ಮನ್ನ, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಸೇರಿಸ್ತೀನಂತೆ. ಓಕೆ. ನಿಮ್ ನಂಬರ್ ಎಲ್ಲಿ ಸಿಗುತ್ತೆ, ಹೆಂಗೆ ಹೇಳ್ತೀನಿ ತಗೊಳೋದು ಬರ್ಕೊಳ್ರಿ, ಸರ್? ಹೇಳ್ತೀನಿ ಓಕೆ. ಬರ್ಕೊಳ್ರಿ. ಓಕೆ, ಹೇಳಿ ಸರ್. 9916 9916 369 369 369 369. 9. ಓಕೆ ಸರ್. ಹಾ? ಓಕೆ ಸರ್. ನಿಮಗೆ ಗ್ರೂಪಿಗೆ 9916 369 369. ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ ಮೇಡಮ್, ಓಕೆ. ನನ್ನ ಹೆಸರು ಮೇಡಮ್, ಮಕ್ಕಳ ಸುಮಲತಾ ಅಂತ. ವಿಷಯವಾಗಿ ಹಲೋ ಹೇಳಿ. ನನ್ನ ಹೆಸರು ಮೇಡಮ್, ಸುಮಲತಾ ನನ್ನ ಅಂತ. ವಿಷಯ ಹಾ ಹಾ ನಾನ್ ನಂಗೆ ಮಾತಾಡಿ ಸುಮಲತಾ ಅವ್ರೆ. ಓಕೆ. ಇಲ್ಲ, ನನ್ನ ಹೆಸರು ಸುಮಲತಾ ಅಂತ ಹೇಳ್ದೆ, ಯಾಕಂದ್ರೆ ಅವ್ರಿಗೆ ಮೆಸೇಜ್ ಮಾಡ್ಬೇಕಲ್ವಾ. ಓಕೆ ಓಕೆ ಆಮೇಲೆ ಅದು. ಓಕೆ ಓಕೆ ಮೇಡಮ್, ಮೆಸೇಜ್ ಮಾಡಿ. ಓಕೆ ಮೇಡಮ್, ಮಕ್ಕಳ ವಿಷಯವಾಗಿ ನನ್ ಮಗ MBBS ಸೆಕೆಂಡ್ ಇಯರ್ ಮುಗೀತು, 3rd ಇಯರ್ ಈಗ. ಯಾವ ತರ ಅಂತ ಹೇಳಿದ್ರೆ, ಅವನು ನಮ್ ಜೊತೆ ಚಿಕ್ಕವನಿದ್ದಾಗ ಹಾಸ್ಟೆಲ್ ಅಲ್ಲಿ ಓದ್ದ 6th 7th ಇಂದ. ಈಗ ಹುಬ್ಳಿಲಿ ಮಾಡ್ತಾ ಇದ್ದಾನೆ. ಬಟ್ ಏನಂತ ಹೇಳಿದ್ರೆ, ಅವನು ಒಂಥರ ನಮ್ಗಿಂತ ಜಾಸ್ತಿ ಅಂದ್ರೆ ನಮ್ ಪೇರೆಂಟ್ಸ್ ಹುಬ್ಳಿಲಿ ಇರ್ತಾರೆ, ಅವ್ರ ಜೊತೆನೆ ತುಂಬಾ ಹಚ್ಕೊಂಡಿದ್ದಾನೆ. ಅವರು ಅವನ ಬಗ್ಗೆ ಆತರ ಇದು ಮಾಡ್ತಾರೆ. ನಂಗೆ ತುಂಬಾ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ, ನನ್ಗೆ ನೆಗ್ಲೆಕ್ಟ್ ಮಾಡ್ತಿದ್ದಾನ ಅಂತ ತುಂಬಾ ಬೇಜಾರಾಗುತ್ತೆ. ಆಮೇಲೆ ನಮ್ಮ ಅಮ್ಮ ಹಂಗು ಹೇಳಿದ್ರು, ಅಮ್ಮನು ತುಂಬಾ, ನಮ್ ತಾಯಿನೂ ತುಂಬಾ ಪೊಸೆಸಿವ್ ಅವನ ವಿಷಯದಲ್ಲಿ. ಅವ್ನ್ ಏನ್ ಮಾಡಿದ್ರು ನನ್ಗೇನಾದ್ರು ಕೆಟ್ಟದಾಗ ಅಂದ್ರೆ ಸ್ವಲ್ಪ ಏನಾದ್ರು ಒಂಥರ ಮಾತಾಡಿದ್ರೆ ಅವ್ರು ನಗದು, ಈ ತರ ಎಲ್ಲಾ ಮಾಡ್ತಾರಲ್ಲ, ನಂಗೆ ತುಂಬಾ ಹರ್ಟ್ ಆಗುತ್ತೆ. ಇದು ಯಾವ ತರ ಮೇಡಮ್, ಅದು ನಂಗೆ ಇದು ಯಾವ ತರ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು? ಹಾಂ ಹಾಂ ಇದು ನೋಡಿ, ಒಂದು ನನ್ನ ಪ್ರೆಸೆಂಟೇಷನಲ್ಲಿ ಹೇಳಿದಾಗೆ, ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ ಅನ್ನೋದು, ಅದು ತುಂಬ ಚಿಕ್ಕ ವಯಸ್ಸಿನಿಂದ ನಾವು ಅದನ್ನು ಅಳವಡಿಸ್ಕೊಂಡು ಬರಬೇಕಾಗತ್ತೆ. ನೀವು ಅದನ್ನು ಮಾಡಿದಿರ ಅಂತ ನಾವು ಅಂದ್ಕೊಳ್ಳೋಣ. ಈಗ ಬಹುಶಃ ಅವರು ಟೀನೇಜಲ್ಲಿ, ನಿಮ್ಮ ಮಗ ಟೀನೇಜಲ್ಲಿ ಇರೋದ್ರಿಂದ ಬಹುಶಃ ಕೆಲವು ಈಗ 22 ಇಯರ್ಸ್ ಮೇಡಮ್ ಅವನ್ಗೆ. ಓಕೆ ಓಕೆ Teenage ಅವರು ದಾಟಿದೆ. ಅರ್ಲಿ ಅಡಲ್ಟ್ ಈ ಸ್ಟೇಜಲ್ಲಿ ಇರೋದ್ರಿಂದ ಅವರು ಕೆಲವು ಇದರಲ್ಲೂ ಕೂಡ ಇದು ಸ್ವಲ್ಪ ಟೀನೇಜ್ ಕಂಟಿನ್ಯೂಯೇಷನ್ ಅಲ್ವಾ. ಸೊ ನಾವು ಬಹಳಷ್ಟು ಸಡನ್ ಆಗಿ ಕೆಲವು ಬದಲಾವಣೆಗಳು, ವರ್ತನೆಗಳಲ್ಲಿ ಬದಲಾವಣೆಗಳು ಆಗ್ತವೆ. ಬರ್ತಾ ಮೆಚುರಿಟಿ ಬರುತ್ತೆ. ಆದರೆ ಈ ಸಂದರ್ಭದಲ್ಲಿ ಇದು ಒಂಥರ ಈ ನವೆ ಆಗ್ತಾ ಇರುತ್ತಲ್ಲ ಮೈ ಮೇಲೆ, ಆ ಥರ ಇದು ನಮಗೆ ಪೇರೆಂಟ್ಸಿಗೆ ಆ ಥರ ಅನ್ನಿಸ್ತಾ ಇರುತ್ತೆ. ತುಂಬಾ ನೀವು ನೋವಾಗುತ್ತೆ ಹೇಳ್ತಿರಲ್ಲ, ಮೇಡಮ್. ಎಲ್ಲಿ ಹಾಂ ಹಾಂ ನನ್ಗೆ ಇರೋನ್ ಒಬ್ನೇ, ನಾನ್ ಎಲ್ಲ ಹೇಳ್ಕೊಳ್ಳೋದು, ನಂಗೆ ಅವನಿಂದಾನೇ ನಾನು ನನ್ ಲೈಫ್ ಇರೋದು ಅವನಿಗಂತ. ನಾನು ಅಷ್ಟು ಡೆಡಿಕೇಟೆಡ್ ಆಗಿದ್ದೀನಿ. ಅದೇ ಯಾವ್ದೋ ಅವ್ನ್ಗೆ ಯಾವ ತರಾನು ನಾನ್ ಡಾಮಿನೇಟ್ ಮಾಡೋದಾಗ್ಲಿ, ಹಿಂಗೆ ಇರೋದ್ ಯಾವ್ದು ಹಂಗೆ ಹೇಳಲ್ಲ. ಅವ್ನ ಹ್ಯಾಪಿನೆಸ್ ನಂಗೆ ಇಂಪಾರ್ಟೆಂಟ್. ಎಲ್ಲ ಫ್ರೀ ಸರಿ. ಬಿಟ್ಟಿದೀನಿ, ಎಲ್ಲ ಯಾವ್ದು ಇಲ್ಲ ಮೇಡಮ್. ಬಟ್ ಏನಂದ್ರೆ ಅವ್ನ್ ಹುಬ್ಳಿಲಿ ಅಲ್ಲಿ ನಮ್ಮ ಮಮ್ಮಿ ಜೊತೆನೆ ತುಂಬಾ, ನಮ್ ಪೇರೆಂಟ್ಸ್ ಜೊತೆನೆ ಅವ್ನ್ ತುಂಬಾ ಇದು ಮಾಡ್ತಾನೆ. ನನ್ಗೆ ನೆಗ್ಲೆಕ್ಟ್ ಮಾಡ್ತಾನೇನೋ ಅನ್ನೋ ತುಂಬಾ ಅನ್ಸುತ್ತೆ. ಅವ್ನ್ಗ್ ಅರ್ಥನೂ ಆಗಲ್ಲ, ಅವ್ರಿಗೂ ನಮ್ ಪೇರೆಂಟ್ಸ್ ಕೂಡ ಅರ್ಥ ಆಗಲ್ಲ. ಅದೇ ಬೇಜಾರಾಗ್ತಾ ಇರೋದು, ನಮ್ ಪೇರೆಂಟ್ಸ್ಗೂ ಅರ್ಥ ಆಗ್ತಾ ಇಲ್ಲ. ಒಂದು ನಾನು ಏನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ, ಕೆಲವು ಸಲ ಇದು ನಮ್ಗೆ ಹೀಗೆ ಅನ್ನಿಸ್ತಾ ಇದೆ ಅನ್ನೋ ಅದು ನಮ್ಮ ಫೀಲಿಂಗ್ ಇರಬಹುದು ಅಲ್ವಾ, ಅದು ನಿಜ ಇಲ್ದಲೇ ಇರಬಹುದು. ಆಮೇಲೆ ನೀವು ಏನು ನಿಮ್ಮ ಮಗನಿಗೆ ವಿಶ್ವಾಸ ತೋರಿಸ್ತಾ ಇದ್ದೀರಾ, ಯಾವ ಥರ ಅವನಿಗೆ ಪ್ರೀತಿ ತೋರಿಸ್ತಾ ಇದ್ದೀರಾ ಅದನ್ನು ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಇದರಲ್ಲಿ ಯಾವ ವ್ಯತ್ಯಾಸನೂ ನೀವು ಮಾಡಬಾರ್ದು. ಈ ಕನ್ಸಿಸ್ಟೆನ್ಸಿ ಅನ್ನೋದಿದೆಯಲ್ಲ, ಅದು ಬಹಳ, ಅದಕ್ಕೆ ಒಳ್ಳೆ ರಿಸಲ್ಟ್ ಇರುತ್ತೆ. ಹಾಗಾಗಿ ನೀವು ಅದನ್ನು ನೀವು ಮತ್ತು ನಿಮ್ಮ ಮಗನ ಮೇಲೆ ವಿಶ್ವಾಸ ತೋರಿಸಿ ಸಹಜವಾಗಿ ಇರುವ ಥರ ನಡ್ಕೊಳ್ಳೋವಂಥದ್ದು. ಆಮೇಲೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಬಗ್ಗೆ ಏನೋ ಮಾತಾಡ್ತಾರೆ ಅಂತ ಹೇಳಿದ್ರೆ, ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ಬೋದು. ನೀನು ಈ ಥರ ಮಾತಾಡೋದು ಸರಿಯಲ್ಲ, ಇದರಿಂದಾಗಿ ನನ್ನ ಮಗನಿಗೆ ಈ ಥರ ಭಾವನೆ ಬರ್ತಾ ಇದೆ. ಹೇಳಿದೀನಿ. ಹಾಂ ಹಾಂ ಅದು ಸರಿ ಇಲ್ಲ ಅಂತ ನನಗೆ ಅನ್ಸತ್ತೆ. ಮತ್ತು ನೀವು ಅದನ್ನು ಹೇಗೆ ನೀವು ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತ ಅನ್ನೋದನ್ನ ನೀವು ನೋಡಬಹುದು. ಹಾಗೆ ನೀವು ಪೇರೆಂಟ್ಸ್ ಮೈ ಫಾದರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮ್ ಫಾದರ್ ಅರ್ಥ ಮಾಡ್ಕೊಳ್ತಾರೆ, ಬಟ್ ಅಮ್ಮ ಅರ್ಥ ಅವ್ರು ತುಂಬಾ ಪೊಸೆಸಿವ್. ಒಂಥರ ಬಾಯ್ ಅಂದ್ರೇನೆ ನಮ್ ಮನೆ ಆತರ ಅದೊಂದು. ಆಮೇಲೆ ಏನೋ ಗೊತ್ತಿಲ್ಲ, ನಮ್ಮಮ್ಮ ಹಂಗೆ ಅವನಂದ್ರೆ
ತುಂಬಾ ಎಲ್ಲಕ್ಕೂ ಮಾಫಿ, ಎಲ್ಲದಕ್ಕೂ ನಗೋದು, ಅವ್ನ್ ಏನ್ ಮಾಡಿದ್ರುನೆ ಓಕೆ ಅನ್ನೋದು, ಈ ತರ. ನಾನೇನಾದ್ರೂ ಅವ್ನ್ ಕೆಲವೊಂದು ಎಕ್ಸ್ಟ್ರೀಮ್ ಕಾಣ್ಸಿರೋ ಸ್ವಲ್ಪ ಏನಾದ್ರು ತಿದ್ಕೊಳಕ್ ಹೇಳಿದ್ರೆ ಅದು ನಾನೇ ತುಂಬಾ ಇದಾಗೋಗ್ಬಿಡ್ತೀನಿ. ಹಾ. ಈ ತರ ಅದೇ ನಾವು ಮಕ್ಕಳಿಗೆ ನಾವು ಯಾವ ಥರದ್ದು ಈಗ ಎಲ್ಲ ಪ್ರತಿಯೊಂದು ಒಂದು ಆ್ಯಕ್ಷನ್ಗೂ ನೀವು ರಿಯಾಕ್ಷನ್ ಏನು ಕೊಡ್ತೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದರಿಂದ ಈಗ ನಾವು ಕೆಲವು ಸಲ ನಮಗೆ ಕೆಟ್ಟದೇನೋ ಹೇಳಬೇಕು ಅಂತ ಹೇಳೋದಕ್ಕೆ ನಮಗೆ ಇಷ್ಟ ಇರಲ್ಲ, ನಮಗೆ ನಮ್ಮ ಮಕ್ಕಳಿಗೆ ಬೈಯೋದಕ್ಕೆ ನಮಗೆ ಇಷ್ಟ ಇರಲ್ಲ. ಆ ಸಂದರ್ಭದಲ್ಲಿ ನಾವು ಏನು ರಿಯಾಕ್ಷನ್ ತೋರಿಸ್ದಲ್ಲೇ ಮೌನವಾಗಿರ್ತೀವಲ್ಲ, ಅದು ಒಂದು ದೊಡ್ಡ ಮೆಸೇಜ್. ಅದು ನಾವು ಹೇಗೆ ನಮ್ಮ ಮಕ್ಕಳ ಜೊತೆ ವ್ಯವಹಾರ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಹಾಗೆ ನೀವು ಇದನ್ನು ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಕೂಡ ನೀವು ಉಪಯೋಗಿಸ್ಬಹುದು. ಆಮೇಲೆ ಈಗ ನಾವು ಮಾತಾಡಬೇಕಾದ್ರೆ ನೀನು ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ನೀವು ಪಾಯಿಂಟ್ಔಟ್ ಮಾಡ್ತೀವಲ್ಲ, ಅದನ್ನು ಕೇಳಿಸ್ಕೊಳಕ್ಕೆ ಯಾರು ಇಷ್ಟಪಡಲ್ಲ. ಹೀಗೆ ಮಾಡಿದಾಗ ನನಗೆ ಈ ಥರ ನೋವಾಯಿತು ಅನ್ನೋದನ್ನು ನಾವು ಹೇಳ್ಕೊಂಡಾಗ, ಓ ಬಹುಶಃ ನಾನು ಮಾಡ್ತಾ ಇರೋದು ತಪ್ಪಿರಬಹುದೇನೋ ಅಂತ ನಿಮ್ಮ ಪೇರೆಂಟ್ಸ್ ಕೂಡ ಯೋಚನೆ ಮಾಡ್ಬೋದು. ಇದಕ್ಕೆ ನಾವು ಐ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಸಂದರ್ಭದಲ್ಲಿ ನೀನು ಹೀಗೆ ಮಾತಾಡಿದಾಗ ನನಗೆ ನೋವಾಯಿತು ಅಂತ ಹೇಳೋದಕ್ಕೂ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯ, ನಿನಗೆ ತಲೆ ಇಲ್ವಾ ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಡಿಫ್ರೆನ್ಸ್ ಇದೆ. ಆ ಥರ ನಾವು ಯಾವ ಥರ ಮಾತಾಡ್ತಿದ್ದೀವಿ ನಮ್ಮ ಪೇರೆಂಟ್ಸ್ ಜೊತೆನೇ ಇರಬಹುದು, ಅವ್ರಿಗೂ ಸ್ವಾಭಿಮಾನ ಇರುತ್ತೆ ಅಲ್ವಾ? ಹಾಗಾಗಿ ಅದನ್ನು ಒಂದು ಸ್ವಲ್ಪ ನೀವು ಗಮನಿಸ್ಕೋಬಹುದು ಅಂತ ಅನ್ಸುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯು ವೆಲ್ಕಮ್. ಬೇರೆ ಇನ್ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದೆಯಾ? ಈಗಾಗಲೇ 8:15 ಆಗಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತುಂಬಾ ಜನ ಪ್ರಶ್ನೆಗಳನ್ನ ಕೇಳಿದ್ರೆ, ನಿಜವಾಗ್ಲೂ ಸಾಕಷ್ಟು ಸಮಸ್ಯೆಗಳು ಇರೋದ್ರಿಂದನೇ ಕೇಳಿದ್ರೆ ಅಂತ ಅರ್ಥ ಆಗ್ತಾ ಇತ್ತು. ಸೊ ಇವತ್ತಿನ ವಿಷಯನೂ ತುಂಬಾ ದೊಡ್ಡದಾಗಿದೆ, ಮತ್ತೆ ಅವರು ಎಲ್ಲವನ್ನ ಕೂಡ ತುಂಬಾ ವಿವರವಾಗಿ ಹೇಳ್ತಾ ಬಂದಿದ್ದಾರೆ. ನನಗೆ ಸುಮತಿ ಅವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ವರ್ಡ್ಗೂ, ಇಂಗ್ಲಿಷ್ ವರ್ಡ್ಗೂ ಕನ್ನಡ ವರ್ಡ್ಗಳನ್ನ ಹುಡುಕಿ ಅವರು ಹೇಳ್ತಾ ಇದ್ರು. ಮತ್ತೆ ಅಷ್ಟೇ ಇದರಲ್ಲಿ ಅವರು PPTನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಸಾಕಷ್ಟು ಎಫರ್ಟ್ ಹಾಕಿ ಅವರು ಇವತ್ತಿನ ಒಂದು ಪ್ರೆಸೆಂಟೇಷನ್ ಅನ್ನ ಕೊಟ್ಟಿದ್ದಾರೆ. ನಂಗೆ ಒಂದು ತುಂಬಾ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ಈಗ ಈ ಗ್ರೂಪ್ ಸ್ಟಾರ್ಟ್ ಮಾಡಿದ ನಂತರ ಒಂದು 15-20 ಕಾರ್ಯಕ್ರಮಗಳಾಗಿದೆ. ಎಲ್ಲರನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೀನಿ. ಬಟ್ ಸುಮತಿ ಅವರು ವಾಲಂಟರಿಲಿ ಇಲ್ಲ, ಈ ಥರದೊಂದು ಕಾರ್ಯಕ್ರಮ ಮಾಡೋಣ, ತುಂಬಾ ಜನಕ್ಕೆ ಇದು ಅನುಕೂಲ ಆಗತ್ತೆ ಅಂತ ಹೇಳಿ ಅವರೇ ಇದನ್ನ ಸಜೆಸ್ಟ್ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಡಾಕ್ಟರ್ ರತ್ನಾಕರ್ ಸರ್ ಕೂಡ ಇಂಥದ್ದು ಬೇಕಾಗುತ್ತೆ, ಇಂಥದ್ದು ಮಾಡೋಣ ಅಂತ ಅಂದ್ಬಿಟ್ಟು ತುಂಬಾ ಆಸಕ್ತಿಯಿಂದ ಮಾಡ್ತಾರೆ. ಸೊ ಈ ರೀತಿ ಇರೋರು ಇನ್ನು ಸ್ವಲ್ಪ ಜನ ಬೇಕಾಗ್ತಾರೆ. ಮತ್ತೆ ಹೆಚ್ಚಿನ ಪಾರ್ಟಿಸಿಪೇಷನ್ ಇದ್ದಷ್ಟು ಇನ್ನೂ ಕಾರ್ಯಕ್ರಮಗಳನ್ನ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಏನಿತ್ತು, ವಿಷಯ ತುಂಬಾ ದೊಡ್ಡದು. ಹಾಗಾಗಿ ಎಲ್ಲವನ್ನ ಕವರ್ ಮಾಡೋದು 1 ಗಂಟೆನಲ್ಲಿ ಎಲ್ಲವನ್ನ ಅರ್ಥ ಆಗೋ ರೀತಿ ಹೇಳೋದು ತುಂಬ ಕಷ್ಟ. ಆದ್ರೂ ಕೂಡ ಇವತ್ತು ಸುಮತಿ ಅವರು ತುಂಬಾ ಎಫೆಕ್ಟಿವ್ ಆಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ವಿವರಿಸಿ ಹೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲರ ಪರವಾಗಿ ಇವತ್ತು ತುಂಬಾ ಜನ ಬೇರೆಯವರು ಕೂಡ ನಮ್ಮ ಗ್ರೂಪ್ ಅಲ್ಲಿ ಇಲ್ಲದೆ ಇದ್ದವರು ಕೂಡ ಇವತ್ತು ಲಾಗಿನ್ ಆಗಿದ್ದೀರಾ, ಈ ಕಾರ್ಯಕ್ರಮವನ್ನ ಕೇಳಿದ್ದೀರಾ. ನಿಮ್ಮೆಲ್ಲರ ಪರವಾಗಿ, ಗ್ರೂಪ್ನ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸುಮತಿ ರೇಣುಕಾರಾಧ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವತ್ತು ಬಹಳಷ್ಟು ಜನಕ್ಕೆ ಒಂದು ಅರ್ಥ ಆಗಿರ್ಬೋದು, ಎಷ್ಟೋ ಜನಕ್ಕೆ ನಾವು ಸರಿಯಾಗಿದ್ದೀವಿ ಅಂತಲೂ ಅನ್ಸಿರ್ಬಹುದು, ಎಷ್ಟೋ ಜನಕ್ಕೆ ನಾವು ಕೆಲವು ತಪ್ಪುಗಳನ್ನ ಮಾಡ್ತಾ ಇದೀವಿ ಅಂತ ಅನ್ಸಿರ್ಬಹುದು. ಇನ್ನೂ ಕಾಲ ಮಿಂಚಿಲ್ಲ. ಸೊ ತಿದ್ದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಎಲ್ಲರೂ ಈಗ ಒಬ್ರು ಹೇಳ್ತಾ ಇದ್ದ ಹಾಗೆ, ನಾವು ಇರೋದೇ ನಮ್ಮ ಮಕ್ಕಳಿಗೋಸ್ಕರ ಅಂತ ಹೇಳಿ. ಸೊ ಮಕ್ಕಳು ನಮಗೋಸ್ಕರ ಅನ್ನೋದು ಕಾಲ ಸ್ವಲ್ಪ ಬದಲಾಗಿದೆ. ನಾವು ಮಕ್ಕಳಿಗೋಸ್ಕರ ಇದೀವಿ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ನಾವು ಸ್ವಲ್ಪ ತಿದ್ದುಕೊಳ್ಬೇಕು ಅಂತ ಅನ್ಸುತ್ತೆ. ಸೊ ಈ ಹಂತದಲ್ಲಿ ಸ್ವಲ್ಪ ತಿದ್ದುಕೊಳ್ಳುವಂತ ಪ್ರಯತ್ನ ಮಾಡೋಣಂತೆ. ಮಕ್ಕಳನ್ನ ಚೆನ್ನಾಗಿ ಬೆಳೆಸುವಂತ ಒಂದು ಪ್ರಯತ್ನನೂ ಕೂಡ ಮಾಡಬೇಕಾಗಿದೆ. ಸೊ ಅದಕ್ಕೆ ಇವತ್ತಿನ ಈ ಒಂದು ವಿಡಿಯೋ ಸಂವಾದ ತುಂಬಾ ಹೆಲ್ಪ್ ಆಯ್ತು ಅಂತ ನನಗಂತೂ ಅನ್ನಿಸ್ತಾ ಇದೆ. ಸೊ ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿರ್ತಕ್ಕಂಥ ಶ್ರೀಮತಿ ಸುಮತಿ ರೇಣುಕಾರಾಧ್ಯ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇದುವರೆಗೆ ತುಂಬಾ ಪೇಷನ್ಸ್ ಇಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರು ಆಕ್ಚುಲಿ 5:30 6:30 ಅವ್ರದ್ದು ಒಂದು ಬೇರೆ ಕಾರ್ಯಕ್ರಮ ಇತ್ತು.
ಅದನ್ನ ಸ್ವಲ್ಪ ಪ್ರೀಪೋನ್ ಮಾಡಿಸ್ಕೊಂಡು ಮುಂಚಿತವಾಗಿ ಅದನ್ನ ಮುಗಿಸಿಬಿಟ್ಟು ಇಲ್ಲಿ ಮತ್ತೆ ಜಾಯಿನ್ ಆಗಿದ್ದಾರೆ. ಇವತ್ತು ಸೈಕಿಯಾಟ್ರಿಸ್ಟ್ ಅವರು ಮಣಿಪಾಲದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರಿಂದನೂ ಕೂಡ ಈ ಥರದ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಒಂದು ಸಾಧ್ಯತೆಗಳಿದೆ. ಮತ್ತೆ ಈಗಾಗಲೇ ನಿಗದಿ ಮಾಡಿರೋ ಹಾಗೆ ಮುಂದಿನ ಶನಿವಾರ ಡಾಕ್ಟರ್ ರತ್ನಾಕರ್ ಸರ್ ಅವರು ಡಯಾಬಿಟಿಸ್ನ ಬಗ್ಗೆ ತಮ್ಮ 2ನೇ ಒಂದು ಕಂತನ್ನ ಕುರಿತಾಗಿ ಮಾತಾಡ್ತಾರೆ. ಬಹುಶಃ ಈ ವಾರ ಆಹಾರ ಮತ್ತು ಪಥ್ಯ ಈ ವಿಚಾರವಾಗಿ ಮಾತಾಡ್ತಾರೆ. ಸೊ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ರಿ. ಸೊ ಇವತ್ತೊಂದು ಖುಷಿಯಾಗಿತ್ತು ಅಂದರೆ, ನಾನು ಬೇರೆ ಗ್ರೂಪಲ್ಲಿ ಲಿಂಕ್ ಸಿಕ್ತು, ನಾವು ಬಂದು ಜಾಯಿನ್ ಆಗಿದ್ದೀವಿ ಅಂತ ಹೇಳಿದ್ರು. ಸೊ ವಿಚಾರ ಹೆಚ್ಚಿನ ಜನಕ್ಕೆ ಸಿಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರೋದ್ರಿಂದ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಜನರಿಗೆ ತಿಳಿಸ್ರಿ, ಎಲ್ಲರಿಗೂ ಉಪಯೋಗ ಆಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಗ್ರೂಪನ್ನು ಮಾಡಿರೋದು. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಶುಭರಾತ್ರಿ. ಒಂದು ವಿಚಾರ, ಹೇಳಿ. ಅಶ್ವಥ್ ಅವರೇ, ನನಗೆ ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ಸಮೂಹದವರಿಗೂ ಧನ್ಯವಾದಗಳು. ನನಗೆ ಗೊತ್ತಿದೆ ಈ ಕಾರ್ಯಕ್ರಮದಲ್ಲಿ, ಈ ಸಂದರ್ಭದಲ್ಲಿ ನನಗಿಂತ ಹೆಚ್ಚಿನ ಈ ವಿಚಾರದಲ್ಲಿ ಜ್ಞಾನ ಗಳಿಸಿರೋಂಥ ಕೆಲವರು ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಏನಾದರೂ ನನಗೆ ಕೆಲವು ತಪ್ಪುಗಳನ್ನು ಏನಾದ್ರು ಇದ್ದರೆ ದಯವಿಟ್ಟು ನನಗೆ ತಿಳಿಸಿ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ನನ್ನ ವಾಯ್ಸ್ ಅಷ್ಟು ಕೇಳ್ತಾ ಇರಲಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಮಗದು ಗೊತ್ತಾಗಲಿಲ್ಲ. ಸಾರಿ ಫಾರ್ ದ್ಯಾಟ್, ಬಟ್ ಥ್ಯಾಂಕ್ ಯು ವೆರಿ ಮಚ್. ಈಗ ನೀವು ಹೇಳಿದ್ಮೇಲೆ ನನಗೂ ಅನಿಸ್ತಾ ಇದೆ, ನಾನು ಪ್ರತಿ ಸರ್ತಿನೂ ಸಮೂಹದ ಪ್ರಸಾದ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋದನ್ನ ಮರ್ತ್ಬಿಡ್ತಾ ಇದ್ದೆ. ಪ್ರಸಾದ್ ಅವರು ಒಂದು ದಿವಸ ಮುಂಚಿತವಾಗಿ ನಮಗೆ ಲಿಂಕನ್ನು ಮಾಡಿಕೊಡ್ತಾರೆ, ಮತ್ತು ಅವತ್ತಿನ ದಿವಸ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಸೊ ವಿಶೇಷವಾಗಿ ಸಮೂಹ ಇಡೀ ತಂಡಕ್ಕೆ ಮತ್ತು ವಿಶೇಷವಾಗಿ ಪ್ರಸಾದ್ ಅವರಿಗೆ ಕೂಡ ಎಲ್ಲರ ಪರವಾಗಿ, ಗ್ರೂಪ್ನ ಪರವಾಗಿ ಮತ್ತು ಸುಮತಿ ಆರಾಧ್ಯ ಅವ್ರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಲ್ಲ, ಆಡಿಯೋ ತುಂಬ ಏನು ಇದಾಗಿರಲಿಲ್ಲ, ಚೆನ್ನಾಗೇ ಇತ್ತು, ತೊಂದರೆ ಏನಾಗಿಲ್ಲ. ಮಧ್ಯೆ ಒಂದ್ಸತಿ ಮ್ಯೂಟ್ ಆಗಿದ್ಬಿಟ್ರೆ ಬೇರೆ ಎಲ್ಲ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಏನು ತೊಂದರೆ ಆಗಿಲ್ಲ ಅಂತ ಅನ್ಸುತ್ತೆ. ಓಕೆ, ಎಲ್ಲರಿಗೂ ಶುಭರಾತ್ರಿ. ಇವತ್ತಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಒಂದು ರಿಕ್ವೆಸ್ಟ್. ನಮಸ್ಕಾರ. ಹೇಳಿ. ಅದ ಇವಾಗ ಪೇರೆಂಟ್ಸ್ ಮಾಡ್ದ ಹಾಗೇನೆ ನೆಕ್ಸ್ಟ್ ಯಾವಾಗ್ಲಾದ್ರು ಒಂದು ಅರ್ಧ ಮುಕ್ಕಾಲು ಗಂಟೆ ಈ ತರ ಟೀನೇಜ್ ಮಕ್ಕಳಿಗೆ ಒಂದು ಕೌನ್ಸಿಲಿಂಗ್ ತರ ಜನರಲ್ ಆಗೇನೆ ಒಂದು ಈ ತರ ಏರ್ಪಡಿಸಕ್ ಆಗತ್ತಾ ಅಂತ. ಖಂಡಿತ ಮಾಡೋಣಂತೆ. ಸೊ ಯಾರಿಗಾದ್ರೂ ಸ್ಪೆಸಿಫಿಕ್ ಆಗಿ ಈ ತರದ ತೊಂದರೆಗಳಿದೆ, ಈ ತರದ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಬಹುದು. ಯಾರು ಕೂಡ ಗ್ರೂಪ್ ಅಲ್ಲಿ ಆ ರೀತಿ ಇದುವರೆಗೂ ಯಾರು ರಿಕ್ವೆಸ್ಟ್ ಮಾಡಿರ್ಲಿಲ್ಲ. ಸೊ ಆ ತರದ್ ಇದ್ರೆ, ನೀವು ಗ್ರೂಪ್ ಅಲ್ಲಿ ಇದ್ರೆ ಮೇಡಮ್ ನೀವು? ಹೌದು, ನಾನು ಗ್ರೂಪ್ ಅಲ್ಲಿ ಇದ್ದೀನಿ. ಓಕೆ ಮೇಡಮ್, ಆ ತರ ಏನಾದ್ರು ಸ್ಪೆಸಿಫಿಕ್ ಆಗಿ ನಿಮಗೆ ಈ ತರದ ಕಾರ್ಯಕ್ರಮ ಅನುಕೂಲ ಆಗುತ್ತೆ ಅಂತ ಇದ್ರೆ ದಯವಿಟ್ಟು ಗ್ರೂಪ್ ಅಲ್ಲಿ ಹಾಕಿ, ಅಥವಾ ನನಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ರೆ ಖಂಡಿತವಾಗಿ ಅದನ್ನ ಯಾರು ಸರಿಯಾಗಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ ಇಂದ ಅದನ್ನ ಅರೇಂಜ್ ಮಾಡೋಣಂತೆ. ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ. ನೀವು ಕೇಳಿರೋ ಪ್ರಶ್ನೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಆ ತರದ ಕಾರ್ಯಕ್ರಮಗಳಿಂದ ಖಂಡಿತ ಮಾಡೋಣಂತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್. ಓಕೆ ಮೇಡಮ್. ಓಕೆ, ನಮಸ್ತೆ. ವಿರೂಪಾಕ್ಷ ದೇವರಮಣಿ ಸರ್. ಹಲೋ. ಸರ್. ಸರ್, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಇದ್ರಿ. ಸೊ ನಿಮ್ಮ ನೀಡ್ ಕೂಡ ತುಂಬಾ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನನಗೇನೋ. ಸೊ ನೀವು ಬಿಡು ಮಾಡ್ಕೊಂಡ್ರೆ, ನೀವು ರೋಟರಿಯಿಂದ ಸ್ವಲ್ಪ ಫ್ರೀ ಮಾಡ್ಕೊಂಡು ಯಾವತ್ತಾರ ಒಂದು ಟೈಮ್ ಕೊಟ್ರೆ ಇನ್ನೊಂದು ಕಾರ್ಯಕ್ರಮ ಈ ತರದ್ ಮಾಡ್ಬೋದು. ಮತ್ತೆ ಸುಮತಿ ಅವರು ಕೂಡ ಇನ್ನೊಂದು ಚಿಕ್ಕ ವಿಷಯ ತಗೊಂಡು ಹೆಚ್ಚು ಮಾತಾಡ್ಬೇಕು. ಯಾಕಂದ್ರೆ ತುಂಬಾ ವಿಷಯ ತಗೊಂಡು ಸ್ವಲ್ಪ ಮಾತಾಡಿದ್ರೆ ಸರಿ ಹೋಗಲ್ಲ. ಸೊ ಡಾಕ್ಟರ್ ವಿರೂಪಾಕ್ಷ ದೇವರಮಣಿ ಅಂತ ಯಾವಾಗ್ಲೂ ಸ್ವಲ್ಪ ಮಾತಾಡಿ ಅಂತ ಹೇಳ್ತಾರೆ. ಬಟ್ ನಾವೇ ಲಾಸ್ಟ್ ಟೈಮ್ ಹೇಳಿದ್ದೆ, ಜಾಸ್ತಿ ಮಾತಾಡ್ಬೇಕು ನೀವು ಅಂತ ಹೇಳಿ. ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಓಕೆ ಸರ್. ಓಕೆ, ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಹೌದು. ಇಟ್ ವಾಸ್ ವೆರಿ ನೈಸ್. ಓಕೆ ಸರ್, ಥ್ಯಾಂಕ್ ಯು. ಸೊ ಒಂದ್ ದಿವಸ ನೀವು ಯಾವಾಗಾರು ಒಂದು ಟೈಮ್ ಕೊಟ್ರೆ ಅನುಕೂಲ ಆಗುತ್ತೆ. ಓಕೆ ಸರ್. ಅದಕ್ಕೆ ಇವತ್ತು 6:15 ಮತ್ತೆ ಬಿಡುವು ಮಾಡ್ಕೊಂಡು ಮತ್ತೆ ಇದ್ರಲ್ಲಿ ಜಾಯ್ನ್ ಆಗ್ಲಿಕ್ಕೆ. ಅದೇ ಗೊತ್ತಾಯ್ತು. ರೈಟ್. ಓಕೆ. ಓಕೆ. ಗುಡ್ ನೈಟ್. ನಮಸ್ತೆ. ಗುಡ್ ನೈಟ್.